Okay. Yes, Pastor. ಥ್ಯಾಂಕ್ ಯು ಜೀಸಸ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ನಾನು ಇವತ್ತು ನಿಮ್ಮೊಂದಿಗೆ ಕರ್ತನನ್ನು ಆರಾಧಿಸುವಂತೆ, ನಿಮ್ಮ ಆರಾಧನೆಯಲ್ಲಿ ಭಾಗವಹಿಸುವಂತೆ ದೇವರು ನಮ್ಗೆ ಕೊಟ್ಟಂತಹ ಸದವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಮತ್ತು ನಿಮಗೂ ಧನ್ಯವಾದ ಸಲ್ಲಿಸ್ತೇನೆ. ಇಂದ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ. ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ದೇವರ ವಾಕ್ಯದ ಒಳಗೆ ನೋಡಿ ಲಕ್ಷ್ಯ ಕೊಟ್ಟು ನಡೀತಿರುವ ವಿದ್ಯಮಾನಗಳನ್ನು ಗುರುತಿಸಿ ನಾವು ಈ ದಿನಗಳಲ್ಲಿ ಎಂಥವರಾಗಿ ಜೀವಿಸಬೇಕು, ಏನ್ ಮಾಡ್ಬೇಕು, ನಾವು ದೇವರಿಗೆ ಹೇಗೆ ನಡ್ಕೊಳ್ಬೇಕೆಂಬಂತೆ ಈ ಸಂಗತಿಗಳನ್ನು ಇವತ್ತು ಕಲಿತುಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡುವಂತೆ ನಾವು ಪ್ರಾರ್ಥನೆ ಮಾಡಿ ವಾಕ್ಯದಲ್ಲಿ ಮುಂದುವರಿಯೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನೀನು ಪರಿಶುದ್ಧನಾಗಿದ್ದಿ, ನೀನು ಪರಿಶುದ್ಧನಾಗಿರುವಂತೆ ನಾವು ಪರಿಶುದ್ಧರಾಗಿರ್ಬೇಕಂತ ಬಯಸುತ್ತೆ. ಇಂಥ ನಿನ್ನನ್ನು ಇವತ್ತು ಆರಾಧಿಸುವುದು ನಮ್ಮ ಸೌಭಾಗ್ಯವಾಗಿದೆ. ಇವತ್ತು ನಮ್ಮ ಕೂಡ ಮಾತನಾಡು ಸ್ವಾಮಿ, ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ಮುಟ್ಟು, ನಮ್ಮನ್ನು ಬಲಪಡಿಸು. ನಮ್ಮಲ್ಲಿ ಪ್ರತಿಯೊಬ್ಬರ ಬಗ್ಗೆ ಇರುವಂತಹ ಸೈತಾನ ದುರಾಲೋಚನೆ ನಾಶಪಡಿಸು. ನಿನ್ನ ಪರಿಶುದ್ಧ ಚಿತ್ತ ಉದ್ದೇಶ ವಾಕ್ಯ ವಾಗ್ದಾನಗಳನ್ನು ನೆರವೇರಿಸು ಸ್ವಾಮಿ. ಕರ್ತನ ನಮ್ಮ ಹೃದಯಗಳಲ್ಲಿ ನಿನ್ನ ವಾಕ್ಯಗಳನ್ನು ಅಚ್ಚಳಿಯದಂತೆ ಸ್ಥಾಪಿಸು. ಅವು ನಮ್ಮನ್ನು ಕಟ್ಟಲಿ, ಅವು ನಮ್ಮನ್ನು ಬಲಪಡಿಸಲಿ, ಅವು ನಮ್ಮನ್ನು ಎಚ್ಚರಿಸಲಿ, ಅವು ನಮ್ಮನ್ನು ತಿದ್ದಲಿ ಕರ್ತನೆ. ಅದರ ನಿಮಿತ್ತವಾಗಿ ಸ್ವಾಮಿ ನಾವು ನಿನಗೆ ಎಂಥ ವಿಶ್ವಾಸಿಗಳಾಗಿ ಎಂಥ ಮಕ್ಕಳಾಗಿ ಜೀವಿಸಬೇಕು ಆ ರೀತಿ ಆಗುವಂತೆ ವಾಕ್ಯವನ್ನು ನಮ್ಮ ಒಳಗೆ, ನಮ್ಮ ಜೀವನದಲ್ಲಿ, ನಮ್ಮ ಆತ್ಮದಲ್ಲಿ, ನಮ್ಮ ಪ್ರಾಣದಲ್ಲಿ, ನಮ್ಮ ಹೃದಯದಲ್ಲಿ ಪ್ರಯೋಗಿಸು ಸ್ವಾಮಿ. ನಿನ್ನ ಕೈಗಳಿಗೆ ನಮ್ಮ ಆತ್ಮ ಪ್ರಾಣ ಶರೀರ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮ ಹೃದಯದ ಧ್ಯಾನವು, ನಮ್ಮ ಬಾಯಿ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ಯೇಸು ಕ್ರಿಸ್ತನು ಎಂಬಂತಹ ಬಲವಾದ ಹೆಸರಿನಲ್ಲಿ ನಿನ್ನನ್ನು ಪ್ರಾರ್ಥಿಸಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಮತ್ತೊಮ್ಮೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರ ವಾಕ್ಯದಲ್ಲಿ ನಾವು ಇವತ್ತು ಥೆಸಲೋನಿಕದವರಿಗೆ ಪೌಲನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ ಮೊದಲಿನಿಂದ ಕೆಲವು ವಚನಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಥೆಸಲೋನಿಕದವರಿಗೆ ಪೌಲನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು ನಾನು ಓದ್ತೇನೆ, ಕೇಳಿಸ್ಕೊಳ್ರಿ. ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ವಿಷಯವಾಗಿಯೂ ನಾವು ಆತನ ಬಳಿಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದ್ರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದ್ರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲಾ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಆ ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದ್ರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿ ಇರುವುದು. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯ ಉಸಿರಿನಿಂದ ಕೊಲ್ಲುವನು, ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಥ್ಯಾಂಕ್ ಯು ಜೀಸಸ್. ದೇವರ ವಾಕ್ಯದೊಳಗೆ ನಾವು ನೋಡುವ ಹಾಗೆ ಕನ್ನಡ ಬೈಬಲ್ನಲ್ಲಿ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಅಂತ ನಾವು ಮೊದಲನೇ ವಚನದಲ್ಲಿ ಓದ್ತೇವೆ. ಆದ್ರೆ ಇಂಗ್ಲಿಷ್ ಬೈಬಲ್ನಲ್ಲಿ ಅದು ಯೇಸು ಕ್ರಿಸ್ತನ ಬರೋಣ ಎಂಬುದಾಗಿ ಬರೆಯಲ್ಪಟ್ಟಿದೆ. ಬರೋಣ ಮತ್ತು ಪ್ರತ್ಯಕ್ಷತೆಯಲ್ಲಿ ವ್ಯತ್ಯಾಸ ಇದೆ. ನಾವು ಯೇಸು ಕ್ರಿಸ್ತನ ಬರೋಣದಲ್ಲಿ ಭೂಮಿ ಮೇಲೆ ಇರುವುದಿಲ್ಲ. ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ಸಮಯದಲ್ಲಿ ಆತನ ಬಳಿಗೆ ನಾವು ಎತ್ತಲ್ಪಟ್ಟಿರುತ್ತೇವೆ. ಆದ ಕಾರಣ ಇಲ್ಲಿ ನಾವು ನೋಡ್ಬೇಕಾದ ಒಂದು ಸತ್ಯ ಸಂಗತಿ ಏನಂತಂದ್ರೆ, ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ವಿಷಯವಾಗಿಯೂ ನಾವು ಆತನ ಬಳಿಗೆ ಕೂಡಿಕೊಳ್ಳುವುದ್ರ ವಿಷಯವಾಗಿ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ಆತನ ಬಳಿಗೆ ನಾವು ಕೂಡಿಸಲ್ಪಡುತ್ತೇವೆ. ಯಾಕಂತಂದ್ರೆ 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ ಇಂಥದೇ ಸಂಗತಿಯನ್ನು ನಾವು ಓದ್ತೇವೆ. ಅದು 1 ಥೆಸಲೋನಿಕ 4:15 ಓದ್ತೇನೆ.
ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲೆದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ದೇವರ ವಾಕ್ಯ ಹೇಳ್ತದೆ, ನಾವು ಸದಾಕಾಲ ಕರ್ತನ ಜೊತೆಯಲ್ಲಿ ಇರುವಂತೆ ದೇವರು ವ್ಯವಸ್ಥೆ ಮಾಡಿದ್ದಾನೆ. ಭೂಮಿ ಮೇಲೆ ನಾವು ಆತನ ಕೂಡಿದ್ದೇವೆ ಮತ್ತು ಸತ್ತರೂ ಸಹ ಆತನ ಬಳಿಗೆ ಸೇರ್ತೇವೆ. ನನಗಂತೂ ಜೀವಿಸುವುದಂದ್ರೆ ಕ್ರಿಸ್ತನೇ, ಸತ್ತರು ಲಾಭವೇ ಎಂಬುದಾಗಿ ಪೌಲನು ಹೇಳಿರುವುದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ತಾನು ಬರೋಕ್ಕಿಂತ ಮುಂಚೆ ಅಥವಾ ಆತನ ಬರೋಣದಲ್ಲಿ ಎರಡು ಹಂತಗಳಿವೆ. ಒಂದು, ಆತನು ಬರುತ್ತಾನೆ, ಬಂದು ಆತನು ಪ್ರತ್ಯಕ್ಷನಾಗಿ ತನ್ನ ಸಭೆಯನ್ನು ಎತ್ತಿಕೊಂಡು ಹೋಗ್ತಾನೆ. ಆ ನಂತರ 7 ವರ್ಷಗಳಾದ ನಂತರ ಆತನು ಇಳಿದು ಬರ್ತಾನೆ. ಅವಾಗ ಆತನು ಕೂಡ ನಾವು ಸಹ ಭೂಮಿ ಮೇಲೆ ಇಳಿದು ಬರ್ತೇವೆ. ಇದು ನಡೆಯಬೇಕಾದ ಘಟನೆಗಳ ಒಂದು ಕ್ರಮ. ಆ ಕ್ರಮದಲ್ಲಿ ಈಗ ಸಂಭವಿಸಬೇಕಾದ ಘಟನೆ ಅಥವಾ ಸಂಗತಿ ಏನಂತಂದ್ರೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಬೇಕು. ಆ ಪ್ರತ್ಯಕ್ಷತೆ ವಿಷಯದಲ್ಲಿ ಕೆಲವರು ಥೆಸಲೋನಿಕ ಸಭೆಯವರನ್ನು ಗಾಬರಿ ಪಡಿಸಿದ್ದರು. ಏನಂತ ಹೇಳಿ ಗಾಬರಿ ಪಡಿಸಿದ್ದರು? 2ನೇ ವಚನದಲ್ಲಿ ನೋಡ್ತೇವೆ. 2 ಥೆಸಲೋನಿಕ 2:2. ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಬೇಡಿರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಇಲ್ಲಿ ಕರ್ತನ ದಿನ ಈಗಲೇ ಹತ್ತಿರವಾಯಿತು, ಇಲ್ಲೇ ಬಂದಿದೆ ಎಂಬುದಾಗಿ ಹೇಳುವಂತೆ ಯಾರಾದರೂ ನಿಮ್ಮನ್ನು ಭಯಪಡಿಸಿದರೆ, ಮತ್ತು ಪೌಲನು ಹಾಗೆ ಬರೆದಿದ್ದಾನೆ ಅಂತ ಯಾರಾದರೂ ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಹೇಳಿದರೆ, ನೀವು ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಬುದ್ಧಿಗೆಡುವಿಕೆ, ಚಂಚಲರಾಗುವಿಕೆ, ಕಳವಳ ಪಡುವಿಕೆ, 3 ಸಂಗತಿಗಳು. ಆಮೇಲೆ 4ನೇ ವಿಷಯ, ಯಾರು ಯಾವುದೇ ವಿಧದಲ್ಲಿ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಇದು ನಿಮ್ಮ ಜವಾಬ್ದಾರಿ. ಯಾರು ನಮ್ಮನ್ನು ಮೋಸಗೊಳಿಸದಂತೆ ನಾವು ನೋಡಿಕೊಳ್ಬೇಕು. ಯಾವುದೇ ವಿಧದಲ್ಲಿ ಮೋಸಗೊಳಿಸದಂತೆ ನಾವು ನೋಡಿಕೊಳ್ಳಬೇಕು. ನಾವು ಗಮನ ವಹಿಸ್ಬೇಕು, ಎಚ್ಚರ ವಹಿಸ್ಬೇಕು. ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗ್ತಾನೆ. ಆತನು ಪ್ರತ್ಯಕ್ಷನಾದಾಗ ಆತನ ಸಭೆ ಮೇಲೆ ಕೆತ್ತಲ್ಪಡ್ತದೆ. ಆತನು ಯಾವಾಗ ಪ್ರತ್ಯಕ್ಷನಾಗ್ತಾನೆ ಅಥವಾ ಆತನ ಪ್ರತ್ಯಕ್ಷತೆಗೆ ಸಂಬಂಧಪಟ್ಟಂತಹ ಸಂಗತಿಗಳು ಏನೇನಿವೆ, ಏನೇನು ಜರುಗ್ತವೆ ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ನೋಡಿಕೊಳ್ಳುವುದಾಗಿದ್ರೆ ಅದು ನಮ್ಮನ್ನು ಎಚ್ಚರಿಸ್ತದೆ, ಅಥವಾ ಅದು ನಮ್ಮನ್ನು ತಯಾರು ಮಾಡಲಿಕ್ಕೆ ಅವಕಾಶ ಕೊಡ್ತದೆ. ಯಾಕಂದ್ರೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗ್ಲಿಕ್ಕಿದ್ದಾನೆ. ಆತನು ಪ್ರತ್ಯಕ್ಷತೆಗಿಂತ ಮುಂಚೆ ಏನೇನು ಘಟನೆಗಳು ನಡಿಬೇಕಾಗಿತ್ತೋ ಮತ್ತಾಯ 24:1 ಸುಮಾರು 14ನೇ ವಚನದವರೆಗೆ ನಾವು ನೋಡ್ತೇವೆ. ಕೆಲವರು ಅದು ಸಂಕಷ್ಟ ಕಾಲಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಅಂತಲೂ ಹೇಳ್ತಾರೆ. ನಾವು ಹೇಗೆ ಅದನ್ನು ಅರ್ಥ ಮಾಡಿಕೊಂಡರೂ ಅದರಲ್ಲಿರುವಂತ ಎಷ್ಟೋ ಘಟನೆಗಳು ಈಗ ನಡೆಯುತ್ತಾ ಇವೆ ಮತ್ತು ನಡೆಯುತ್ತಾ ಇರುವುದರಿಂದ ನಾವು ಗುರುತಿಸಬೇಕು, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಲಿಕ್ಕೆ ಸಮಯದ ಹತ್ತಿರವಾಗಿದೆ, ಅಷ್ಟು ಹತ್ತಿರವಾಗಿದೆ. ಯಾಕಂದ್ರೆ ಅಲ್ಲಿರುವ ಘಟನೆಗಳನ್ನ ನಾವು ನೋಡೋಣ. ವಾಕ್ಯಗಳನ್ನು ಓದೋದೆ ಆ ವಾಕ್ಯಗಳಲ್ಲಿರುವ ಘಟನೆಗಳನ್ನ ನೋಡೋಣ್ರಿ. ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ ಮತ್ತಾಯ 24 ಅದರ 4ನೇ ವಚನದಿಂದ, ಯಾರಾದ್ರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳ್ರಿ. ಅಪೊಸ್ತಲನಾದ ಪೌಲನು ಹೇಳಿದ ಅದೇ ಸಂಗತಿಯನ್ನು ಇಲ್ಲಿ ಯೇಸು ಸಹ ಹೇಳ್ತಾ ಇದ್ದಾರೆ. ಯಾರು ನಮ್ಮನ್ನು ಮೋಸಗೊಳಿಸಬಾರ್ದು. ಯಾಕಂದ್ರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತುಕೊಂಡು ನಾನು ಕ್ರಿಸ್ತನು ಅಂತ ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸ್ತಾರೆ. ಈ ದಿನಗಳಲ್ಲಿ ಅದು ಸಂಭವಿಸ್ತಾ ಇದೆ. ಆಮೇಲೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಯುದ್ಧಗಳು ಆಗ್ತಾ ಇವೆ ಮತ್ತು ಇನ್ನೂ ಇಂತಿಂತ ಯುದ್ಧಗಳು ಆಗ್ತವೆ ಅನ್ನುವಂಥ ಸುದ್ದಿ ಕೇಳ್ತಾ ಇದ್ದೇವೆ. ಆಮೇಲೆ ಕಳವಳ ಪಡುವಂತೆ ನೋಡಿಕೊಳ್ಳಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು ಜೀಸಸ್. ಮತ್ತು ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ, ಯಾಕಂದ್ರೆ ಹಾಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯ ಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು.
ಏಕವಚನದಲ್ಲಿದೆ. ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಸೈತಾನ್ ರಾಜ್ಯ ಏಳುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಅಲ್ಲಲ್ಲಿ ಬರಗಳು ಬರುತ್ತವೆ, ಭೂಕಂಪಗಳು ಆಗ್ತವೆ, ಬರಗಾಲಗಳು ಬರ್ತಾ ಇದ್ದೇವೆ. ಮತ್ತು ಆರ್ಟಿಫಿಷಿಯಲ್ ಅಂದ್ರೆ ಅನೈಸರ್ಗಿಕ ಕೃತಕವಾದಂತ ಬರಗಾಲಗಳು ಉಂಟು ಮಾಡಲ್ಪಡುತ್ತಾ ಇವೆ ಮತ್ತು ಭೂಕಂಪಗಳು ಆಗ್ತವೆ. ಭೂಕಂಪಗಳು ಆಗ್ತಾ ಇವೆ. ಭಾರತದಲ್ಲಿ ಇದೇ ಹೋದ ವಾರದಲ್ಲಿ ಸುಮಾರು 3-4 ಕಡೆಗಳಲ್ಲಿ ಭೂಕಂಪ ಆಗಿದೆ. ಬೇರೆ ದೇಶಗಳಲ್ಲಿ ಭೂಕಂಪ ಆಗಿದೆ. ಆಮೇಲೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇದು ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ನೂತನ ಕಾಲ ಅಂತಂದ್ರೆ ಹೊಸ ಕಾಲ ಬರ್ತದೆ. ಯಾವ ಹೊಸ ಕಾಲ? ಸಂಕಷ್ಟ ಕಾಲ ದಾಟಿದ ಮೇಲೆ ಒಂದು ಹೊಸ ಕಾಲ ಬರ್ತದೆ. ಅದು ಯೇಸು ಕ್ರಿಸ್ತನ 1000 ವರ್ಷ ಭೂಮಿಯ ಮೇಲಿನ ರಾಜ್ಯಾಡಳಿತ. ಆ ಹೊಸ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಈ ಪ್ರಸವ ವೇದನೆ ಹೆಚ್ಚುತ್ತಾ 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 ವಿಪರೀತವಾಗಿ ಹೆಚ್ಚುತ್ತಾ ಇಟ್ಸ್ ಗೋಯಿಂಗ್ ಟು ಎಸ್ಕಲೇಟ್. ವಿಪರೀತವಾಗಿ ಹೆಚ್ಚಿ ಕಡೆಗೆ ಪರಲೋಕ ರಾಜ್ಯ ಭೂಮಿ ಮೇಲೆ ಕಾಣಿಸ್ತದೆ. ಯಾಕಂದ್ರೆ ಯೇಸು ಬರ್ತಾನೆ, ಬಂದು ಭೂಮಿ ಮೇಲೆ ತನ್ನ ರಾಜ್ಯ ಸ್ಥಾಪಿಸ್ತಾನೆ, ಯೆರೂಸಲೇಮನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಳ್ತಾನೆ ಮತ್ತು ಭೂಮಿ ಮೇಲೆ, ಇಡೀ ಭೂಮಿ ಮೇಲೆ ಆತನು ಆಳ್ತಾನೆ. ಆವಾಗ ಆತನ ಜನರಾಗಿರುವ ನಾವು ಆತನವರಾಗಿಯೇ ಜೀವಿಸಿದರೆ ನಾವು 1000 ವರ್ಷ ಆತನೊಂದಿಗೆ ಆಳ್ತೇವೆ. ಮತ್ತು ಬೈಬಲ್ನಲ್ಲಿ ಓದ್ತಾ ಇದ್ದೇವೆ, ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರು, ನನ್ನ ಹೆಸರು ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಾಗೆ ಮಾಡುವರು. ಇದು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ದಿನಗಳಲ್ಲಿ ನಡೀತಾ ಇರುವಂಥದ್ದು ಮತ್ತು ಸಂಕಷ್ಟ ಕಾಲದಲ್ಲಿಯೂ ನಡೀತಾ ಇರುವಂತ ಒಂದು ಸೂಚನೆ ಇದಾಗಿದೆ. ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡ್ಕೊಡುವರು. ಅದು ಸಹ ಸಂಭವಿಸ್ತಾ ಇದೆ, ಸಂಭವಿಸ್ಲಿಕ್ಕಿದೆ. ಥ್ಯಾಂಕ್ ಯು ಜೀಸಸ್. ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಆ ದ್ವೇಷ ವಿಪರೀತವಾಗಿ ಹೆಚ್ಚುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು. ಈ ದಿನಗಳಲ್ಲಿ ನಿಜವಾದ ಪ್ರವಾದಿ ಯಾರು, ಸುಳ್ಳು ಪ್ರವಾದಿ ಯಾರು ಅಂತ ಗುರುತಿಸಲು ಕಷ್ಟವಾಗುವಂತ ಸಂಗತಿಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದ ಕಾರಣ ಪ್ರಿಯ ಸಹೋದರ ಸಹೋದರಿ, ನಾವು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ದಿನಗಳಲ್ಲಿ ಜೀವಿಸುತ್ತಿರುವಾಗ ನಾವು ಈ ವಿಷಯಗಳಲ್ಲಿ ಎಚ್ಚರ ವಹಿಸೋಣ. ಇನ್ನೊಂದು ಎದ್ದು ಕಾಣುವಂತ ಒಂದು ಗುರುತು ಹೇಳಿದ್ರೆ, ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತದೆ. ಅಧರ್ಮ ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿ, ನಿಜವಾಗಿ ಪ್ರೀತಿಸುವಂತ ವಿಶ್ವಾಸಿಗಳ ಪ್ರೀತಿ ಅದು ತಣ್ಣಗಾಗಿ ಹೋಗ್ತದೆ ಅಂತ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ಅಧರ್ಮ ಜಗತ್ತಿನಲ್ಲಿ ಹೆಚ್ಚುವುದಷ್ಟೇ ಅಲ್ರಿ, ವಿಶ್ವಾಸಿಗಳಲ್ಲಿ ಹೆಚ್ಚುತ್ತದೆ. ಅದರ ನಿಮಿತ್ತವಾಗಿ ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗಿ ಅವರು ಹಿಂಜಾರ್ತಾರೆ, ಕ್ರಿಸ್ತ ನಂಬಿಕೆಯಿಂದ ಹಿಂದಕ್ಕೆ ಹೋಗ್ಬಿಡ್ತಾರೆ. ನಾನು ಈಗಾಗಲೇ ಎಷ್ಟೋ ಜನರನ್ನು ನೋಡಿದ್ದೇನೆ, ನಾನು ಯೇಸುವನ್ನು ಹಿಂಬಾಲಿಸ್ತೇನೆ, ಯಾರು ಏನ್ ಮಾಡಿದ್ರು ನಾನು ಯೇಸುವನ್ನು ಬಿಡುವುದಿಲ್ಲ ಅನ್ನುವಂತ ಹೇಳುವಂತ ಇರುವಂತ ಅನೇಕ ವಿಶ್ವಾಸಗಳಿಗೆ ಹಿಂಜಾರಿ ಬಿಟ್ಟು ಮೊದಲು ಮಾಡುತ್ತಿದ್ದ ಅದೇ ತಪ್ಪಾದ ಹೊಲಸಾದ ಕೃತ್ಯಗಳನ್ನು ಮಾಡುತ್ತಾ ಯಾವುದನ್ನು ದೇವರು ದ್ವೇಷಿಸ್ತಾ ಇದ್ದನೋ ಅದನ್ನೇ ಅವರು ಮಾಡುತ್ತಾ ಹೋಗ್ತಾ ಇದ್ದಾರೆ. ಅಂತ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದ್ರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಯೇಸು ಪ್ರತ್ಯಕ್ಷನಾಗುವವರೆಗೆ ನಾವು ತಾಳಿಕೊಳ್ಳಬೇಕು. ಇದು ನಮಗೆ ಸಂಬಂಧಪಟ್ಟದ್ದು. ಅದೇ ಸಮಯದಲ್ಲಿ ಸಂಕಷ್ಟ ಕಾಲದ ಜನರಿಗೂ ಸಂಬಂಧಪಟ್ಟದ್ದು ಏನಂದ್ರೆ, ಸಂಕಷ್ಟ ಕಾಲದಲ್ಲಿ ಹಾದು ಹೋಗುವಂತವರು ಕಡೆಯವರೆಗೂ, ತಮ್ಮ ಜೀವನ ಕಡೆಯಾಗುವವರೆಗೂ ಅಥವಾ ಸಂಕಷ್ಟ ಕಾಲ ಮುಗಿಯುವವರೆಗೂ ತಾಳಿಕೊಳ್ಳುವುದಾಗಿದ್ರೆ ಅವರು ರಕ್ಷಣೆ ಹೊಂದ್ತಾರೆ. ಯಾವ ರಕ್ಷಣೆ? ದೇವರ ರಾಜ್ಯದಲ್ಲಿ ಸೇರುವಂತಹ ರಕ್ಷಣೆಯನ್ನು ಅವರು ಅನುಭವಿಸ್ತಾರೆ. ಮತ್ತು ಎದ್ದು ಕಾಣುವಂತ ಅತಿ ದೊಡ್ಡ ಗುರುತು ಈಗ ನಮ್ಮ ಮಧ್ಯದಲ್ಲಿ ನೆರವೇರ್ತಾ ಇರುವುದಾಗಿದ್ರೆ 14ನೇ ವಚನ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು. ಇಡೀ ಜಗತ್ತಿನಲ್ಲಿ ಸಾಕ್ಷಿಗಾಗಿ ಸುವಾರ್ತೆ ಸಾರಲ್ಪಡುತ್ತದೆ. ಆದ್ರೆ ಇಲ್ಲಿ ಹೇಳುವಂತ ಸುವಾರ್ತೆ ಪರಲೋಕ ರಾಜ್ಯದ ಸುವಾರ್ತೆ ಅಂತ ಹೇಳ್ತದೆ. ಪರಲೋಕ ರಾಜ್ಯದ ಸುವಾರ್ತೆ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ದಿನಗಳಲ್ಲಿ ಜೀವಿಸುತ್ತಾ ಇರುವ ನಾವು ಅಂತ ಸುವಾರ್ತೆ ಸಾರುತ್ತಾ ಇರ್ಲಿಕ್ಕಿಲ್ಲ. ಆದ್ರೆ ಸಂಕಷ್ಟ ಕಾಲದಲ್ಲಿರುವವರಿಗೆ ಈ ಸುವಾರ್ತೆ ಪರಲೋಕ ರಾಜ್ಯದ ಸುವಾರ್ತೆಯಾಗಿ ಪರಿಣಮಿಸ್ತದೆ. ಅದನ್ನು ಸಾಕ್ಷಿಗಾಗಿ ಸಾರಲಾಗ್ತದೆ. ಸಾಕ್ಷಿಗಾಗಿ ಸಾರಿದರೂ ಸಹ ಪ್ರಕಟಣೆ 7ನೇ ಹೇಳ್ತದೆ, ಆ ದಿನಗಳಲ್ಲಿ, ಸಂಕಷ್ಟ ಕಾಲದ ದಿನಗಳಲ್ಲಿ ಯಾರಿಂದಲೂ ಎಣಿಸಲಾಗದಂತ ಮಹಾಜನ ಸಮೂಹ ದೇವರ ಮುಂದೆ ನಿಂತಿರ್ತದೆ. ಎಲ್ಲಾ ಜನಾಂಗ, ಕುಲ, ಪ್ರಜೆ, ಭಾಷೆಗಳವರಿಂದ ಕೂಡಿಸಿದ ಅಸಂಖ್ಯವಾದ ಜನರು
ದೇವರ ಸಿಂಹಾಸನ ಮುಂದೆ ನಿಂತಿರುತ್ತಾರೆ. ಅಂದ್ರೆ ಅಷ್ಟು ಜನರು ದೇವ್ರ ಕಡೆ ತಿರುಗಿಕೊಳ್ತಾರೆ. ನಮ್ಮ ದಿನಗಳಲ್ಲಿ ರಕ್ಷಣೆ ಹೊಂದುವಂತೆ ಸುವಾರ್ತೆ ಸಾರುವ ನಮ್ಮ ದಿನಗಳಲ್ಲಿ ಎಷ್ಟು ಜನರು ರಕ್ಷಣೆ ಹೊಂತಾರೋ, ಇಡೀ ಸಭಾಯುಗದಲ್ಲಿ ಎಷ್ಟು ಜನರು ರಕ್ಷಣೆ ಹೊಂದುತ್ತಾರೋ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಾದ ಜನರು ಈ ಸಂಕಷ್ಟ ಕಾಲದಲ್ಲಿ ರಕ್ಷಣೆ ಹೊಂದುತ್ತಾರೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅಂಥ ಒಂದು ವಿಚಿತ್ರವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದು ನಾವು ತಿರುಗಿ ಥೆಸಲೋನಿಕದವರಿಗೆ ಪೌಲನು ಬರೆದ 2ನೇ ಪತ್ರಿಕೆಗೆ ತಿರುಗಿ ಬಂದ್ರೆ ಅಲ್ಲಿ ನಾವು ಕೆಲವು ಸತ್ಯಗಳನ್ನು ನಾವು ಮತ್ತೆ ನೋಡ್ಬೇಕ್ರಿ. ಥೆಸಲೋನಿಕದವರಿಗೆ ಪೌಲನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನಕ್ಕೆ ಬಂದ್ರೆ, ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದ್ರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಮತಭ್ರಷ್ಟತೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಎಷ್ಟೋ ವಿಶ್ವಾಸಿಗಳು ಬಿದ್ದು ಹೋಗ್ತಾರೆ, ನಂಬಿಕೆಯಿಂದ ಬಿದ್ದು ಹೋಗ್ತಾರೆ. ಅದು ಸಂಭವಿಸದ ಹೊರತು ಜನರು ಯೇಸು ಕ್ರಿಸ್ತನು ಬರುವುದಿಲ್ಲ. ಅದು ಸಂಭವಿಸಿದ ಹೊರತು ಅಧರ್ಮ ಸ್ವರೂಪನೂ ಸಹ ಬಯಲಿಗೆ ಬರುವುದಿಲ್ಲ ಎಂಬುದಾಗಿ ಹೇಳಲ್ಪಡುವಂತ ಒಂದು ಸಂಗತಿಯನ್ನು ನಾವು ನೋಡ್ತದೆ. ಈ ಮತಭ್ರಷ್ಟತೆ ಅಂತ ಹೇಳಿದಂತ ಒಂದು ಸಂಗತಿ 2 ಅರ್ಥ ಕೊಡ್ತದೆ. ಮತಭ್ರಷ್ಟತೆ ಅಂತ ಹೇಳಿದ್ರೆ ಆ ಒಂದು ಸಂಗತಿ 2 ಅರ್ಥ ಕೊಡ್ತದೆ. ನಾವು ದೇವರ ವಾಕ್ಯದಲ್ಲಿ ನೋಡುವುದಾಗಿದ್ರೆ ಅದೇ 2 ಥೆಸಲೋನಿಕ 2ನೇ ಅಧ್ಯಾಯದ ಈ 3ನೇ ವಚನ ಬೇರೆ ಬೇರೆ ಭಾಷಾಂತರಗಳಲ್ಲಿ ನಾವು ಹುಡುಕಿ ನೋಡಿದರೆ, ಥ್ಯಾಂಕ್ ಯು ಜೀಸಸ್, ಅದು ನಮ್ಮನ್ನು ಎಚ್ಚರಿಸ್ತದೆ. ಬೈಬಲ್ನಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಬೇರೆ ಬೇರೆ ಭಾಷಾಂತರಗಳಲ್ಲಿ ಅದು ಬಹಳ ದೊಡ್ಡ ಮಟ್ಟದ ವಿಶ್ವಾಸಗಳ ಬೀಳುವಿಕೆ ಅಂತ ಬರ್ತದೆ. ಇನ್ನೊಂದು ಕಡೆ ಒಂದು ಬಂಡೇಳುವಿಕೆ ಅಂತ ಅರ್ಥವಾಗ್ತದೆ. ಅದೇ ರೀತಿ ನಾವು ನೋಡುವುದಾಗಿದ್ರೆ ಅನ್ಲೆಸ್ ದ ಅಪೋಸ್ಟಸಿ ಕಮ್ಸ್ ಫಸ್ಟ್, ಅಂದ್ರೆ ಕ್ರಿಸ್ತ ನಂಬಿಕೆಯಿಂದ ಹಿಂಜಾರುವಂತ ಬೇರೆ ನಂಬಿಕೆಗೆ ತಿರುಗಿಕೊಳ್ಳುವುದು ಬರದ ಹೊರತು ಆ ಅಧರ್ಮ ಸ್ವರೂಪನು ಕಂಡು ಬರುವುದಿಲ್ಲ ಅಂತ ಹೇಳ್ತದೆ. ಇನ್ನೊಂದು ಕಡೆ ಗ್ರೇಟ್ ಸ್ನ್ಯಾಚಿಂಗ್ ಅವೇ, ಗ್ರೇಟ್ ಫಾಲಿಂಗ್ ಅವೇ ಅಲ್ಲ, ಗ್ರೇಟ್ ಸ್ನ್ಯಾಚಿಂಗ್ ಅವೇ, ದೊಡ್ಡ ಮಟ್ಟದ ಒಂದು ಕಸ್ಕೊಂಡು ಹೋಗುವಿಕೆ ಬರ್ತದೆ ಅಂತ ಹೇಳ್ತದೆ. ಅಂದ್ರೆ ಅದು ಪ್ರತ್ಯಕ್ಷತೆಯ ಬಗ್ಗೆ ಹೇಳ್ತದೆ, ಎತ್ತಲ್ಪಡುವಿಕೆ ಬಗ್ಗೆ ಹೇಳ್ತದೆ. ಯೇಸು ಪ್ರತ್ಯಕ್ಷನಾಗುವಾಗ ನಾವು ಎತ್ತಲ್ಪಡ್ತೇವೆ. ದೊಡ್ಡ ಮಟ್ಟದಲ್ಲಿ ಇಡೀ ಜಗತ್ತಿನಿಂದ ಒಬ್ಬರಲ್ಲ, ಇಬ್ಬರಲ್ಲ, 100, 1000 ಅಲ್ಲ, ಲಕ್ಷಾವಧಿ ಅಲ್ಲ, ಕೋಟ್ಯಾವಧಿ ಜನರು, ಈ ಸುಮಾರು 700 ಕೋಟಿ ಜನರೊಳಗಿಂದ ಎಷ್ಟೋ 100 ಕೋಟಿ ಜನರು, ನಾನು ಅದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ, ಎಷ್ಟೋ 100 ಕೋಟಿ ಜನರು, ನಾನು ನಂಬ್ತೇನೆ, ಬಲವಾಗಿ ನಂಬ್ತೇನೆ, ಎಷ್ಟೋ 100 ಕೋಟಿ ಜನರು ನಮ್ಮ ದಿನಗಳಲ್ಲಿ ಯೇಸು ಪ್ರತ್ಯಕ್ಷನಾದರೆ ಎತ್ತಲ್ಪಡ್ತಾರೆ, ಜಗತ್ತಿನಿಂದ ಯೇಸುವಿನ ಬಳಿಗೆ ಎತ್ತಲ್ಪಡ್ತಾರೆ. ಅದು ಆಗದ ಹೊರತು ಅಧರ್ಮ ಸ್ವರೂಪನು ಬಯಲಿಗೆ ಬರುವುದಿಲ್ಲ. ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಲಿಕ್ಕಿದ್ದಾನೆ. ಆತನ ಪ್ರತ್ಯಕ್ಷತೆಯ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆತನು ಪ್ರತ್ಯಕ್ಷನಾಗಿ ನಮ್ಮನ್ನು ಎತ್ತಿಕೊಂಡು ಹೋದ ಕೂಡಲೇ ಅಧರ್ಮ ಸ್ವರೂಪನು ಬಯಲಿಗೆ ಬರುತ್ತಾನೆ. ಅಧರ್ಮ ಸ್ವರೂಪನು ಬಯಲಿಗೆ ಬರುತ್ತಾನೆ ಅಂತಂದ್ರೆ ಇದನ್ನು 2 ರೀತಿಯಿಂದ ಜನರು ಅರ್ಥ ಮಾಡಿಕೊಳ್ತಾರೆ. ಏನಂತಂದ್ರೆ ಯೇಸು ಕ್ರಿಸ್ತನು ಸಂಕಷ್ಟ ಕಾಲದ ಮಧ್ಯದಲ್ಲಿ 3.5 ವರ್ಷಗಳ ನಂತರ ಆತನು ನಮ್ಮನ್ನು ಎತ್ಕೊಂಡು ಹೋಗ್ತಾನೆ. ಆಮೇಲೆ ಅಧರ್ಮ ಸ್ವರೂಪನು ಬಯಲಿಗೆ ಬರ್ತಾನೆ ಅಂತಂದ್ರೆ ಅವನನ್ನು ಜಗತ್ತು ಗುರುತಿಸ್ತದೆ, ಜಗತ್ತಿನ ಡಿಕ್ಟೇಟರ್, ಸರ್ವಾಧಿಕಾರಿ ಎಂಬುದಾಗಿ ಅವನನ್ನು ಜಗತ್ತು ಸ್ವೀಕರಿಸ್ತದೆ ಎಂಬಂತೆ ಕೆಲವರು ಅರ್ಥ ಮಾಡಿಕೊಳ್ತಾರೆ. ಅದು ಏನೇ ಇದ್ದರೂ ನಾವು ಆತನು ಪ್ರತ್ಯಕ್ಷನಾಗುವ ದಿನಗಳಲ್ಲಿ ಆತನು ಪ್ರಕಟವಾಗುವ, ಬಯಲಿಗೆ ಬರುವ ಅಥವಾ ಬಹಿರಂಗಗೊಳ್ಳುವ ದಿನಗಳಲ್ಲಿ ನಾವು ಭೂಮಿ ಮೇಲೆ ಇರುವುದಿಲ್ಲ. ಯಾಕಂದ್ರೆ ಮೊದಲು ಮತಭ್ರಷ್ಟತೆ ಉಂಟಾಗ್ತದೆ ಅಂತ ಹೇಳ್ತದೆ. ಮತಭ್ರಷ್ಟತೆ ಅಂದ್ರೆ ವಿಶ್ವಾಸಗಳು ನಂಬಿಕೆಯಿಂದ ಬಿದ್ದು ಹೋಗ್ತಾ ಇದ್ದಾರೆ. ಎಷ್ಟೋ ಜನರು ನಂಬಿಕೆಯಿಂದ ಬಿದ್ದು ಬೇರೆ ನಂಬಿಕೆಗೆ ಹೋಗ್ತಾ ಇದ್ದಾರೆ. ಕೆಲವರು ಈಗ ಯೇಸು ದೇವರಲ್ಲ ಅನ್ನುವಂತ ನಂಬಿಕೆಗೆ ಹೋಗ್ತಾ ಇದ್ದಾರೆ, ವಿಶ್ವಾಸಿಗಳು. ಇನ್ನು ಕೆಲವರು ಯೇಸು ನಮಗಾಗಿ ರಕ್ತ ಸುರಿಸಿ ಸಾಯಲೇ ಇಲ್ಲ, ಆತನು ಸಾಯಲೇ ಇಲ್ಲ ಅಂದ್ಮೇಲೆ ಆತನ ಎದ್ದು ಬರುವಿಕೆ ಅನ್ನೋದು ಇರುವುದಿಲ್ಲ
ಅನ್ನುವಂತೆ ಕೆಲವರು ತಪ್ಪಾದ ಬೋಧನೆಗೆ ತಿರುಗಿಕೊಂಡಿದ್ದಾರೆ. ಇನ್ನು ಕೆಲವರು ಯೇಸು ಕ್ರಿಸ್ತನು ಶಿಲ್ಬೆ ಮೇಲೆ ಸಾಯುವಂತೆ ವರ್ತಿಸಿದರು, ಆತನು ಶಿಲ್ಬೆ ಮೇಲೆ ಮೂರ್ಛೆ ಹೋಗಿದ್ದನು, ಅವನನ್ನು ಮತ್ತೆ ಆತನನ್ನು ಎಬ್ಬಿಸಿ ಆತನನ್ನು ಭಾರತ ದೇಶಕ್ಕೆ ಕರ್ಕೊಂಡು ಹೋದರು ಎಂಬುದಾಗಿ ಹೇಳುವಂತ ಕೆಲವು ಸುಳ್ಳು ಸಂಗತಿಗಳನ್ನು ಪ್ರಚುರಪಡಿಸ್ತಾ ಇದ್ದಾರೆ. ಯೇಸುವನ್ನು ತಮ್ಮ ದೇವರು, ತಮ್ಮ ಕರ್ತನು, ತಮ್ಮನ್ನು ಆಳುವ ರಾಜನು ಎಂಬಂತೆ ಎಷ್ಟೋ ಜನರು ನಂಬುವುದನ್ನು ಬಿಟ್ಟಿದ್ದಾರೆ. ಅಂತಮರ್ಥ ಭ್ರಷ್ಟತೆ ಉಂಟಾಗ್ತಾ ಇದೆ. ಅದೇ ಸಮಯದಲ್ಲಿ ಗ್ರೇಟ್ ಫಾಲಿಂಗ್ ಅವೇ ಅಂತಂದ್ರೆ ಗ್ರೇಟ್ ಸ್ನ್ಯಾಚಿಂಗ್ ಅವೇ, ದೊಡ್ಡ ಮಟ್ಟದ ಕಸ್ಕೊಳ್ಳುವಿಕೆ, ಕಿತ್ಕೊಂಡು ಹೋಗುವಿಕೆ, ಅಥವಾ ಒಬ್ಬ ವ್ಯಕ್ತಿ ಕೈಯೊಳಗಿಂದ ಕೂಸನ್ನು, ಒಬ್ಬ ಕಿಡ್ನಾಪರ್ ಕೂಸನ್ನು ಕದ್ದುಕೊಳ್ಳುವವನು ಕಸ್ಕೊಂಡು ಹೋಗುವ ರೀತಿಯಲ್ಲಿ ಯೇಸು ಸ್ವಾಮಿ ನಮ್ಮನ್ನು ಜಗತ್ತಿನ ಒಳಗಿಂದ ಕಸ್ಕೊಂಡು ಹೋಗ್ತಾನೆ, ಎತ್ತಿಕೊಂಡು ಹೋಗ್ತಾನೆ ಅನ್ನುವ ಸ್ಥಿತಿಗೆ ಹತ್ತಿರವಾಗಿದ್ದೇವೆ. ಅದು ಸಂಭವಿಸುವವರೆಗೆ ಈ ಜಗತ್ತಿನಲ್ಲಿ ಅಧರ್ಮ ಸ್ವರೂಪನು ಬಯಲಿಗೆ ಬರುವುದಕ್ಕೆ ಏನೇನು ಆಗ್ಬೇಕೋ ಆ ಸಂಗತಿಗಳು ಜರುಗುತ್ತಾ ಇವೆ. 4ನೇ ವಚನ ನೋಡಿದರೆ ಸಂಕಷ್ಟ ಕಾಲದಲ್ಲಿ ಇರುವಂತಹ ಒಂದು ಸಂಗತಿ ಬಗ್ಗೆ ಹೇಳ್ತದೆ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ, ಯಾವುದು ಒಂದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು, ದೇವರ ವಾಕ್ಯ ಹೇಳ್ತದೆ, ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತ್ಕೊಳ್ತಾನೆ. ಅಂಥ ದಿನಗಳಲ್ಲಿ ನಾವು ಇದ್ದೇವೆ. ಅದು ಬೇಗನೆ ಸಂಭವಿಸ್ಲಿಕ್ಕಿದೆ. ಆದ್ರೆ ನಾವು ಅದನ್ನು ನೋಡುವ ಸ್ಥಿತಿಯಲ್ಲಿ ಭೂಲೋಕದಲ್ಲಿ ಇರುವುದಿಲ್ಲ. ನಾವು ಪರಲೋಕಕ್ಕೆ ಎತ್ತಲ್ಪಟ್ಟಿರುತ್ತೇವೆ. ಅದ ಕಾರಣ ನಾವು ಈಗ ಅಧರ್ಮ ಸ್ವರೂಪನು ಬಯಲಿಗೆ ಬರೋದಕ್ಕಿಂತ ಮುಂಚೆ ಅಧರ್ಮ ಸ್ವರೂಪನು ಜಗತ್ತಿನ ದೃಶ್ಯದಲ್ಲಿ, ಜಗತ್ತಿನ ವೇದಿಕೆ ಮೇಲೆ ಸಾದರಪಡಿಸುವುದಕ್ಕೆ ಏನೇನು ವಿದ್ಯಮಾನಗಳು ಹಿನ್ನೆಲೆಯಲ್ಲಿ ಜರುಗುತ್ತಾ ಇವೆ ಅವುಗಳನ್ನು ನಾವು ಸ್ವಲ್ಪ ಹೊತ್ತು ನೋಡಿಕೊಳ್ಳೋಣ. ಅವು ಒಂದು ವೇಳೆ ನಮ್ಮ ಕಣ್ಣು ತೆರೆಸುವಂಥವುಗಳಾಗಿರ್ಬೋದು, ಅವುಗಳು ಒಂದು ವೇಳೆ ನಮ್ಮನ್ನು ಹೆದರಿಸುವಂಥವುಗಳಾಗಿರ್ಬೋದು. ಆದರೂ ಸಹ ನಾವು ಸತ್ಯವನ್ನು ತಿಳ್ಕೊಳ್ಳುವಾಗ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡ್ತದೆ. ಥ್ಯಾಂಕ್ ಯು ಜೀಸಸ್. ಈ ಅಧರ್ಮ ಸ್ವರೂಪನು ಅಂದರೆ ಕ್ರಿಸ್ತ ವಿರೋಧಿ. ಆತನು ಜಗತ್ತಿನಲ್ಲಿ ಆತನು ಬಯಲಿಗೆ ಬರೋದಕ್ಕಿಂತ ಮುಂಚೆ ಏನೇನು ನಡೀತಾ ಇದೆ ಜಗತ್ತಿನಲ್ಲಿ, ಅವನನ್ನು ಜಗತ್ತಿನ ವೇದಿಕೆ ಮೇಲೆ ಸಾದರಪಡಿಸೋದಕ್ಕೆ ಒಂದು ತೆರೆಮರೆಯಲ್ಲಿ, ಬಿಹೈಂಡ್ ದ ಸ್ಕ್ರೀನ್ ಏನು ನಡೀತಾ ಇದೆ ನಾವು ಗುರುತಿಸುವುದಾಗಿದ್ರೆ ನಮ್ಗೆ ಗೊತ್ತಾಗ್ತದೆ ಎಷ್ಟು ಪ್ರತ್ಯಕ್ಷತೆಯ ಎಷ್ಟು ಹತ್ತಿರದಲ್ಲಿ ನಾವು ಇದ್ದೇವೆ ಎಂಬುದಾಗಿ. ಅದ ಕಾರಣ ನಾವು ಸ್ವಲ್ಪ ಕಣ್ಣು ತೆರೆದು ಜಗತ್ತಿನ ವಿದ್ಯಮಾನಗಳನ್ನು ಗುರುತಿಸೋಣ. ಜಗತ್ತಿನ ವಿದ್ಯಮಾನ ಗುರುತಿಸೋಣ ಅಂತಂದ್ರೆ ಬರೀ ನ್ಯೂಸ್ ನೋಡ್ಕೊಂತ ಕುಂತು ಬಿಡುವುದಲ್ರಿ. ಹೋದ ವರ್ಷ ಲಾಕ್ಡೌನ್ ಆದಾಗ ನಾವು ಟಿವಿ ನ್ಯೂಸ್ ನೋಡುವುದನ್ನು ಬಂದ್ ಮಾಡ್ಬಿಟ್ವಿ, ಸುದ್ದಿ ಪತ್ರಿಕೆಯನ್ನು ತರಿಸುವುದನ್ನು ಬಂದ್ ಮಾಡ್ಬಿಟ್ವಿ. ಯಾಕಂದ್ರೆ ನಾವು ಜಗತ್ತಿನ ಸುದ್ದಿಗಳು ನಮ್ಮನ್ನು ದೇವರ ಹತ್ತಿರಕ್ಕೆ ಹೋಗೋದಕ್ಕೆ ಬಿಡುವುದಿಲ್ಲ ಎಂಬುದಾಗಿ. ಅದೇ ಸಮಯದಲ್ಲಿ ಒಂದು ಸಂಗತಿ ನಮ್ಮ ಸಭೆಯೊಳಗೆ ನಾವು ಪ್ರಕಟ ಮಾಡಿದ್ದೇವೆ ಏನಂತಂದ್ರೆ, ನಮ್ಮ ಸಭೆಯಲ್ಲಿರುವ ಪ್ರತಿಯೊಂದು ಕುಟುಂಬದವರು ದಿನಾಲೂ ರಾತ್ರಿ 9 ಗಂಟೆಯಿಂದ 10 ಗಂಟೆವರೆಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅವ್ರಿಗೆ ಹೇಳಿದನು. ಅವರು ಯಥಾರ್ಥವಾಗಿ ಎಷ್ಟೋ ಕುಟುಂಬಗಳು ದಿನಾಲೂ ಪ್ರಾರ್ಥನೆ ಮಾಡಿದರು. ಅದರ ನಿಮಿತ್ತವಾಗಿ ದೊಡ್ಡ ಆಶೀರ್ವಾದಗಳನ್ನು ನಾವು ಸಭೆಯಾಗಿ ಕಂಡುಕೊಂಡಿದ್ದೇವೆ. ಅದೇ ರೀತಿ ಈ ವರ್ಷ ಸಹ ಅರೌಂಡ್ ದ ಸೇಮ್ ಡೇಟ್, ಅದೇ ದಿನಗಳ ಹತ್ತಿರದಲ್ಲಿ ಲಾಕ್ಡೌನ್ ಘೋಷಿಸುವಾಗ ನಾವು ಅದಕ್ಕಿಂತ ಮುಂಚೆನೆ ಘೋಷಣೆ ಮಾಡಿದ್ದೇವೆ ಅಂತಂದ್ರೆ, ಪ್ರತಿ ದಿನ ನಮ್ಮ ಸಭೆಯ ಕುಟುಂಬಗಳಲ್ಲಿ ಪ್ರತಿದಿನ ಕುಟುಂಬ ಸದಸ್ಯರೆಲ್ಲರೂ ಕೂಡಿ 8:30ಯಿಂದ 9:30ವರೆಗೆ ಪ್ರಾರ್ಥಿಸಬೇಕೆಂಬುದಾಗಿ ನಾವು ಅದನ್ನು ನಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ದಿನಾಲೂ ಮಾಡ್ತಾ ಇದ್ದೇವೆ. 8:30ಯಿಂದ 9:30 ಅಂತ ನಾವು ಮಾಡ್ತೇವೆ. ಅದು 9:30 10 ಆಗ್ತದೆ, 10 ದಾಟಿ ಹೋಗ್ಬಿಡ್ತದೆ. ಅಷ್ಟರವರೆಗೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ನಾನಾ ವಿಧವಾದ ಪ್ರಾರ್ಥನಾ ಬೇಡಿಕೆಗಳನ್ನು ಪ್ರಾರ್ಥಿಸ್ತೇವೆ, ಘೋಷಿಸ್ತೇವೆ, ಪ್ರವಾದಿಸ್ತೇವೆ. ನಾವು ದುರಾತ್ಮ ಕಾರ್ಯಗಳನ್ನು ಮುರಿತೇವೆ, ರೋಗಗಳನ್ನು ಗದರಿಸ್ತೇವೆ, ಅನೇಕರನ್ನು ಮರಣದ ಕೈಯೊಳಗಿಂದ ಕಸ್ಕೊಳ್ತೇವೆ. ಅಂಥ ರೀತಿಯಲ್ಲಿ ದಿನಾಲು ಪ್ರಾರ್ಥನೆ ಮಾಡುವಂತೆ ದೇವರು ನಮಗೆ ಕೃಪೆ ಕೊಟ್ಟಿದ್ದಾನೆ. ಆದ್ರೆ ಸಂಕಷ್ಟ ಕಾಲ ಬರೋಕ್ಕಿಂತ ಮುಂಚೆ, ಅಧರ್ಮ ಸ್ವರೂಪನು ಬಯಲಿಗೆ ಬರೋಕ್ಕಿಂತ ಮುಂಚೆ ಜಗತ್ತಿನ ಘಟನೆಗಳಲ್ಲಿ, ವಿದ್ಯಮಾನಗಳಲ್ಲಿ ಏನೇನು ನಡೀತಾ ಇದೆ ಅದನ್ನು ನಾವು ಕಣ್ ತೆರೆದು ನೋಡಿದರೆ ನಾವು ಎಷ್ಟು ಹತ್ತಿರದಲ್ಲಿ ಇದ್ದೇವೆ ಗುರುತಿಸ್ತೇವೆ. ನಾನೀಗ ಹೇಳ್ತಾ ಹೋಗುವ ಸಂಗತಿಗಳು ಕೆಲವು ಐತಿಹಾಸಿಕ ಸಂಗತಿಗಳಾಗಿವೆ.
ಮತ್ತು ಕೆಲವು ಈಗ ನಡೆಯುತ್ತಿರುವಂತಹ ವಿದ್ಯಮಾನಗಳಾಗಿವೆ. ಅದಕ್ಕನ್ನ ಲಕ್ಷ್ಯ ಕೊಟ್ಟು ಕೇಳಿಸಿಕೊಳ್ಳ್ರಿ. ಅಂತ್ಯಕ್ರಿಸ್ತನು ಬರ್ತಾನೆ ಎಂಬುದಾಗಿ ನಾವು ಕೇಳಿದ್ದೇವೆ. ಆದ್ರೆ ಬೈಬಲ್ ಮೊದಲಿನಿಂದಲೂ ಹೇಳ್ತಿದ್ದಾರೆ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಮೊದಲೇ ಪ್ರವಾದನೆ ಮಾಡಿಬಿಟ್ಟಿದ್ದಾನೆ, ಅಂತ್ಯಕ್ರಿಸ್ತನು ಬರ್ತಾನೆ ಎಂಬುದಾಗಿ. ಆದಿಕಾಂಡ 3ನೇ ಅಧ್ಯಾಯ ಅದರ 15ನೇ ವಚನ. ಆದಿಕಾಂಡ 3:15. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. Between you and this woman, between your seed and this woman's seed, there shall be enmity, and the seed of this woman will crush your head, and you shall bruise his heel. ಈಗ ನಿನಗೂ ಈ ಸ್ತ್ರೀಗೂ ಅಂತ ಹೇಳುವಾಗ ಸೈತಾನನಿಗೆ ನೇರವಾಗಿ ಸ್ತ್ರೀಯರ ವಿರುದ್ಧವಾಗಿ ದ್ವೇಷ ಇದೆ. ಈ ಸ್ತ್ರೀ ಅಂದ್ರೆ ಅವಳು ಮಾತ್ರವಲ್ಲ, ಸ್ತ್ರೀ ಸಂತಾನವನ್ನೇ ಆ ಸೈತಾನನು ದ್ವೇಷಿಸ್ತಾನೆ. ಅದ ಕಾರಣ ಅವರನ್ನು ಹಾಳು ಮಾಡ್ಲಿಕ್ಕೆ ಅಥವಾ ಅವರನ್ನು ದುರುಪಯೋಗ ಮಾಡಿಕೊಳ್ಳಿಕ್ಕೆ ನಾನಾ ವಿಧವಾದ ಯೋಜನೆಗಳನ್ನು ಹಾಕಿಕೊಂಡಿದ್ದಾನೆ. ಆದ್ರೆ ಈಕೆಯ ಸಂತಾನ ಅಂತ ಹೇಳುವಾಗ ದ ಸೀಡ್ ಆಫ್ ದ ವುಮನ್, ಸ್ತ್ರೀಯ ಬೀಜ ಅಂತ ಹೇಳಲ್ಪಡುವಂತ ಒಬ್ಬ ವ್ಯಕ್ತಿ ಬರ್ತಾನೆ. ಅದೇ ರೀತಿ ನಿನ್ನ ಸಂತಾನ ಅಂತ ಸೈತಾನಿಗೆ ದೇವರು ಹೇಳಿದಾಗ ಸೈತಾನನ ಬೀಜ ಅನ್ನುವಂತ ಒಬ್ಬ ವ್ಯಕ್ತಿ ಬರ್ತಾನೆ. ಅವರಿಬ್ಬರ ನಡುವೆ ದೊಡ್ಡ ಯುದ್ಧವಾಗ್ತದೆ. ಆ ಯುದ್ಧ ಪ್ರಕಟಣೆ 19ರಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 3ರಲ್ಲಿ ಹೇಳಿದ ಪ್ರವಾದನೆ ಪ್ರಕಟಣೆ 19ರಲ್ಲಿ ಜರುಗ್ತದೆ. ಆದ್ರೆ ಅವೆರಡರ ನಡುವೆ ಈ ಸ್ತ್ರೀಯ ಸಂತಾನ ಅಂತ ಹೇಳಿಕೊಂಡಂತ ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದು ಭೂಮಿಯ ಎಲ್ಲಾ ಜನರನ್ನು ರಕ್ಷಿಸುವಂತೆ ಪ್ರತಿಯೊಬ್ಬ ಮಾನವನ ರಕ್ಷಣೆಗೋಸ್ಕರ ತನ್ನ ಅಮೂಲ್ಯವಾದ ಪರಿಶುದ್ಧ ರಕ್ತವನ್ನು ಸುರಿಸಿ ಶಿಲ್ಬೆ ಮೇಲೆ ಶ್ರಮೆ ಅನುಭವಿಸಿ ಗಾಯ ಹೊಂದಿ ಪ್ರಾಣ ಕೊಟ್ಟಿದ್ದಾನೆ. ಇದೇ ಯೇಸು ಸತ್ತು ಹುಣಲ್ಪಟ್ಟು ಸತ್ತರೊಳಗಿಂದ 3ನೇ ದಿವಸ ಎದ್ದು ಬಂದಿದ್ದಾನೆ. ಈ ಯೇಸುವನ್ನು ನಾವು ನಂಬಿದರೆ ನಿತ್ಯ ಜೀವ ಹೊಂದೇವೆ. ಆ ಸ್ತ್ರೀಯ ಸಂತಾನ ಅಂತ ಹೇಳಲ್ಪಡುವಂತ ಒಂದು ಜನಾಂಗದಲ್ಲಿ ನಾವು ಬರ್ತೇವೆ. ಅಂದ್ರೆ ದೇವ ಜನಾಂಗವಾಗ್ತೇವೆ. ದೇವರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಮನುಷ್ಯರು ಎಂಬಂತೆ ನಾವು ಬರ್ತೇವೆ, ಆಗಿದ್ದೇವೆ. ಈಗಾಗಲೇ ಯಾರು ಯೇಸುವನ್ನು ನಂಬಿದ್ದೇವೆ, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸು ನಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದೇವೆ. ಆ ಯೇಸು ನಮ್ಮ ಹೃದಯದಲ್ಲಿ ಬಂದಿದ್ದಾನೆ, ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಮ್ಮನ್ನು ತನ್ನ ನೀತಿಯಾಗಿ ಮಾಡಿದ್ದಾನೆ, ನಮ್ಮ ಹೆಸರನ್ನು ತನ್ನ ಜೀವಬಾಧರ ಪಟ್ಟಿಯಲ್ಲಿ ಬರೆದಿದ್ದಾನೆ ಮತ್ತು ನಮ್ಮನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಪ್ರತ್ಯಕ್ಷನಾಗಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಮೊದಲು ಮತಭ್ರಷ್ಟತೆ ಉಂಟಾಗ್ತದೆ ಅಂತ ಹೇಳ್ತದೆ. ಆದರೆ ಮೊದಲು ಎತ್ತಲ್ಪಡುವಿಕೆ ಆಗ್ಬೇಕು. ಅದಕ್ಕಿಂತ ಮುಂಚೆ ಏನಾಗ್ತದೆ, ಈ ಕ್ರಿಸ್ತ ವಿರೋಧಿ ಮತ್ತು ಅಧರ್ಮ ಸ್ವರೂಪನು, ಪಾಪಕ್ಕೆ ಅಧೀನನಾದ ಪುರುಷನು ಎಂಬುದಾಗಿ ಹೇಳಲ್ಪಡುವಂತ ಅಂತ್ಯಕ್ರಿಸ್ತನು, ಅವನು ಸೈತಾನಲ್ರಿ, ಮನುಷ್ಯನಾಗಿರ್ತಾನೆ. ಸೈತಾನನ ಮಗ ಅಂದ್ರೆ ಸೀಡ್ ಆಫ್ ದ ಸರ್ಪಂಟ್, ಆ ಸರ್ಪದ ಬೀಜ ಅನ್ನುವಂತ ಹೇಳಲ್ಪಡುವಂತ ಆ ಮನುಷ್ಯ ಬರ್ತಾನೆ. ಅದಕ್ಕಿಂತ ಮುಂಚೆ ಅವನನ್ನು ಜಗತ್ತಿನ ದೃಶ್ಯದಲ್ಲಿ ಅವನನ್ನು ಇಡೀ ಜಗತ್ತು ಒಪ್ಪಿಕೊಳ್ಳುವ ರೀತಿಯಲ್ಲಿ ಸಾದರಪಡಿಸುವುದಕ್ಕೆ ಜಗತ್ತಿನ ವಿದ್ಯಮಾನಗಳು, ಜಗತ್ತಿನ ಪರಿಸ್ಥಿತಿಗಳು, ಘಟನೆಗಳು ಅವು ಸ್ಟ್ರೀಮ್ ಲೈನ್ ಅಂದ್ರೆ ಏರ್ಪಡಿಸಲ್ಪಡುತ್ತಾ ಇವೆ. ಅವು ಏರ್ಪಡಿಸಲ್ಪಡುತ್ತಾ ಇರುವುದರಿಂದ ನಾವುಗಳನ್ನು ಲಕ್ಷ್ಯ ಕೊಟ್ಟು ಗಮನಿಸೋಣ. ಎಲ್ಲಿ ಯಾವ ವಿಷಯದಲ್ಲಿ ನಮ್ಮ ಯೇಸು ಕ್ರಿಸ್ತನು ಹೇಳಿದ ವಾಕ್ಯ ನಮ್ಮ ದಿನಗಳಲ್ಲಿ ನೆರವೇರ್ತಾ ಇದೆ ಎಂಬುದಾಗಿ. 1717 ಅಥವಾ 1707ನೇ ಇಸ್ವಿಯಲ್ಲಿ ಫ್ರೀ ಮೇಸನ್ಸ್ ಅವರು ಇಲ್ಯುಮಿನಾಟಿ ಎಂಬಂತ ಒಂದು ಗುಂಪು ಬಂದ್ರು. ಇಲ್ಯುಮಿನಾಟಿ ಎಂಬಂತ ಒಂದು ಗುಂಪು, ಅವರು ಜಗತ್ತಿನಲ್ಲಿ ಅತಿ ದೊಡ್ಡ ಶ್ರೀಮಂತರನ್ನು ಒಳಗೊಂಡಂತ ಈ ಗುಂಪು. ಅವರ ಉದ್ದೇಶ ಏನಂತಂದ್ರೆ ಅವರು ಜಗತ್ತನ್ನು ಆಳ್ಬೇಕು. ನಾವು ಇಡೀ ಜಗತ್ತನ್ನು, ನಾಗರಿಕ ಜಗತ್ತನ್ನು ನಾವು ಆಳ್ಬೇಕು. ಜಗತ್ತಿನ ಎಲ್ಲಾ ಸಂಪನ್ಮೂಲಗಳನ್ನು ನಾವು ಅನುಭೋಗಿಸಬೇಕು ಮತ್ತು ಅದನ್ನು ಬಿಟ್ಟು ಬೇರೆ ಯಾರು ಅನುಭೋಗಿಸಬಾರದು.
ಎಂಬ ಉದ್ದೇಶದೊಡನೆ ಈ ಸಂಸ್ಥೆ ಸ್ಥಾಪಿಸಲ್ಪಟ್ಟು ಮತ್ತು ಅವರು ತಮ್ಮ ದುರುದ್ದೇಶವನ್ನು ಸಾಧಿಸುವಂತೆ ಜಗತ್ತಿನ ಅನೇಕ ಶ್ರೀಮಂತರು, ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜರುಗಳು, ಮಂತ್ರಿಗಳು ಮುಂತಾದವ್ರನ್ನು ಒಳಗೊಂಡು ಅವ್ರನ್ನ ತಮ್ಮ ಒಂದು ಸಂಸ್ಥೆಯಲ್ಲಿ ಹಾಕಿ ಗಟ್ಟಿಯಾಗಿ ಅದನ್ನು ಬೆಳೆಸುತ್ತಾ ಬಂದರು. ಅವರ ಉದ್ದೇಶಗಳಲ್ಲಿ, ಮುಖ್ಯ ಉದ್ದೇಶಗಳಲ್ಲಿ 1, 2, 3 ಉದ್ದೇಶಗಳನ್ನು ನಾನು ಹೇಳ್ತೇನೆ. ಒಂದು ಉದ್ದೇಶ ಏನಂತಂದ್ರೆ, ಜಗತ್ತಿನಲ್ಲಿ ಕುಟುಂಬಗಳಲ್ಲಿನ ಸಂಬಂಧಗಳನ್ನು ಕೆಡಿಸುವಂಥದ್ದು. ಕುಟುಂಬವು ಇನ್ನು ಮೇಲೆ ಕುಟುಂಬವಾಗಿರಬಾರದು. ಇಟ್ಸ್ ಅ ಹೋಲಿ ಇನ್ಸ್ಟಿಟ್ಯೂಷನ್ ಬೈ ಗಾಡ್ ಎಸ್ಟಾಬ್ಲಿಷ್ಡ್ ಫ್ರಮ್ ಹೆವನ್ ಅಮಂಗ್ ದ ಹ್ಯೂಮನ್ ಬೀಯಿಂಗ್ಸ್. ಐ ಆಮ್ ಟೆಲ್ಲಿಂಗ್ ಅಬೌಟ್ ಮ್ಯಾರೇಜ್. ಮದುವೆ ಬಗ್ಗೆ ಹೇಳ್ತಾ ಇದ್ದಾನೆ. ದೇವರು ಪರಲೋಕದಲ್ಲಿ ತನ್ನ ಹೃದಯದಲ್ಲಿ ಯೋಚಿಸಿಕೊಂಡು ಈ ಒಂದು ಪರಿಶುದ್ಧವಾದಂತಹ ವ್ಯವಸ್ಥೆಯನ್ನು, ಸಂಸ್ಕಾರವನ್ನು ಮನುಷ್ಯರ ನಡುವೆ ದೇವರು ಸ್ಥಾಪಿಸಿದ್ದಾನೆ. ಅದರಲ್ಲಿ ಒಬ್ಬ ಗಂಡ ಇರ್ತಾನೆ, ಒಬ್ಬ ಹೆಂಡತಿ ಇರ್ತಾಳೆ, ಅವ್ರಿಗೆ ಮಕ್ಕಳಿರ್ತಾರೆ. ಅಂತ ಒಂದು ಕುಟುಂಬ, ಅವ್ರಿಗೆ ಆ ಗಂಡ ಹೆಂಡತಿಗೆ ತಂದೆ ತಾಯಿಗಳಿರ್ತಾರೆ, ಅಂಥವ್ರನ್ನೆಲ್ಲ ಒಳಗೊಂಡಂತ ಒಂದು ದೊಡ್ಡ ಕೂಡು ಕುಟುಂಬ. ಅಂಥ ರೀತಿಯ ಕುಟುಂಬವನ್ನು ದೇವರು ನಿರ್ಧರಿಸಿದ. ಆ ಕುಟುಂಬವನ್ನು ಬರ್ಮಾಡ್ಬೇಕೆಂಬಂತೆ ದೇವರು ಯೋಚನೆ ಮಾಡಿದ. ಅದಕ್ಕಾಗಿ ಅದನ್ನು ಜನರ ನಡುವೆ ಸಾದರಪಡಿಸಿ ಮೊದಲನೇ ದಂಪತಿಗಳನ್ನು ಅವನೇ ಮದುವೆ ಮಾಡಿಸಿದ. ಸ್ವತಃ ನಿಂತು ಆ ಹುಡುಗನ ತಂದೆ, ಹುಡುಗಿಯ ತಂದೆಯಾಗಿ ದೇವರೇ ಅವರ ಮದುವೆ ಮಾಡಿದ. ಅದರಿಂದ ನಾವು ತಿಳ್ಕೊಳ್ತೇವೆ ಮದುವೆ ಎಂಬುದು ಎಷ್ಟು ಅಮೂಲ್ಯವಾಗಿದೆ ದೇವರ ದೃಷ್ಟಿಯಲ್ಲಿ. ಅದನ್ನು ಕೆಡಿಸಬೇಕೆಂಬಂತೆ ಈ ಇಲ್ಯುಮಿನಾಟಿ ಅವರು ಏನು ಯೋಚನೆ ಹಾಕಿಕೊಂಡಿದ್ದಾರೆ. ಗಂಡನು ಗಂಡನಾಗಿರುವುದಿಲ್ಲ ಇನ್ನು ಮೇಲೆ, ಹೆಂಡತಿ ಹೆಂಡತಿ ಆಗಿರುವುದಿಲ್ಲ, ಮಗಳು ಮಗಳಾಗಿರುವುದಿಲ್ಲ, ಮಗನು ಮಗನಾಗಿರುವುದಿಲ್ಲ, ತಾಯಿ ತಾಯಿ ಆಗಿರುವುದಿಲ್ಲ, ತಂದೆ ತಂದೆ ಆಗಿರುವುದಿಲ್ಲ. ಅದರ ಅರ್ಥ ಏನು? ಯಾರು ಬೇಕಾದ್ರೊಂದಿಗೂ ಒಂದು ತಪ್ಪಾದ ಸಂಬಂಧದಲ್ಲಿ ಜೀವಿಸಬಹುದು. ಕುಟುಂಬದ ಒಳಗೇನೆ ನಾನು ಹೇಳ್ತಾ ಇದ್ದೇನೆ, ಹೊರಗಿಂದಲ್ರಿ. ಇದು ಅವರ ಉದ್ದೇಶ. ಅದನ್ನು ಸಾಧಿಸಬೇಕೆಂಬಂತೆ, ಜಗತ್ತಿನಲ್ಲಿ ಸಾದರಪಡಿಸಬೇಕೆಂಬಂತೆ. ಅದ ಕಾರಣ ಈಗಲೂ ರಹಸ್ಯವಾಗಿ ಕೆಲಸ ಮಾಡ್ತಾ ಇದ್ದಂತ ಈ ಇಲ್ಯುಮಿನಾಟಿ ಎಂಬಂತ ಗುಂಪು ಈಗ ಬಹಿರಂಗವಾಗಿ ಕೆಲಸ ಮಾಡ್ತಾ ಇದೆ ಜಗತ್ತಿನಲ್ಲಿ. ಅವರು ಬಹಿರಂಗವಾಗಿ ಗೇ ಪೀಪಲ್ ಅಂತಂದ್ರೆ ಪುರುಷಗಾಮಿಗಳು, ಲೆಸ್ಬಿಯನ್ಸ್ ಅಂತಂದ್ರೆ ಸ್ತ್ರೀಗಾಮಿಗಳು, ಮತ್ತು LGBT ಗುಂಪಿನವರು, ಇವರೆಲ್ಲರನ್ನು ಅವರು ಪ್ರೋತ್ಸಾಹಿಸ್ತಾರೆ, ಅವರನ್ನು ಬೆಂಬಲಿಸ್ತಾರೆ. ಅಂಥವರನ್ನು ಜಗತ್ತಿನಲ್ಲಿ ಅವರು ಸಾಮಾನ್ಯವಾಗಿ ಜಗತ್ತಿನ ಒಂದು ಅಂಗವೇ ಎಂಬಂತೆ ಅವರನ್ನು ನಾವು ಒಪ್ಪಿಕೊಳ್ಳಬೇಕನ್ನುವಂತಹ ನಾನಾ ಕಾನೂನುಗಳನ್ನು, ನಿಯಮಗಳನ್ನು, ವ್ಯವಸ್ಥೆಗಳನ್ನು ಜಗತ್ತಿನ ದೇಶಗಳ ಒಂದು ಕಾನೂನುಗಳಲ್ಲಿ, ದೇಶಗಳ ಸಂವಿಧಾನಗಳಲ್ಲಿ ಅಳವಡಿಸಲಿಕ್ಕೆ ಅವರು ಹೋರಾಡ್ತಾ ಇದ್ದಾರೆ. ಅದೇ ಕಾರಣದಿಂದ ಸಂವಿಧಾನ ಬದಲಾಗಬೇಕಂತ ಕೆಲವರು ಈ ದಿನಗಳಲ್ಲಿ ಕೂಗ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ಅದರೊಳಗೆ ಹಾಕಬೇಕೆಂದಿರುವ ಹೊಲಸು ನಿಯಮಗಳೇನಂತಂದ್ರೆ ಇದೆ. ಗಂಡನು ಗಂಡನಾಗಿರುವುದಿಲ್ಲ, ಹೆಂಡತಿ ಆಗಿರುವುದಿಲ್ಲ, ಮಗನು ಮಗನಾಗಿರುವುದಿಲ್ಲ, ಮಗಳು ಮಗಳಾಗಿರುವುದಿಲ್ಲ. ತಪ್ಪಾದ ಸಂಬಂಧಗಳಲ್ಲಿ ಜೀವಿಸಿದರೂ ಅದು ನ್ಯಾಯಬದ್ಧವಾದುದು ಎಂಬಂತೆ ಜಗತ್ತಿನವರು ಒಪ್ಪಿಕೊಳ್ಳಬೇಕೆಂಬಂತೆ ಈ ಒಂದು ವ್ಯವಸ್ಥೆ ಕೆಲಸ ಮಾಡುತ್ತಾ ಇದೆ. ಅವಾಗಿನಿಂದಲೂ ಇಲ್ಲಿವರೆಗೂ ಕೆಲಸ ಮಾಡುತ್ತಾ ಇದೆ. ಇನ್ನು ಮುಂದೆಯೂ ಅಂತ್ಯಕ್ರಿಸ್ತನನ್ನು ಸಾದರಪಡಿಸುವವರೆಗೆ ಬಲವಾಗಿ ಕೆಲಸ ಮಾಡುತ್ತದೆ. ಮತ್ತು ಇನ್ನೊಂದು ಇಂಥದೇ ಒಂದು ಇವರ ಇನ್ನೊಂದು ನಿಯಮ ಏನಂತಂದ್ರೆ, ಜಗತ್ತಿನ ದೇಶಗಳ ಮೇರೆಗಳನ್ನು ತೆಗೆದು ಬಿಡಬೇಕು. ಜಗತ್ತಿನ ದೇಶಗಳ ಮೇರೆಗಳನ್ನು ತೆಗೆದು ಬಿಡಬೇಕು ಅನ್ನೋದರ ಉದ್ದೇಶದ ಹಿಂದೆ ಎಲ್ಲಾ ದೇಶಗಳನ್ನು ಒಂದುಗೂಡಿಸಬೇಕು ರಾಜಕೀಯವಾಗಿ ಎಂಬಂತ ಉದ್ದೇಶ ಅದರಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಅವರು ಸಾದರಪಡಿಸುವಂತಹ ಒಂದು ಉಪಾಯ ಏನಂತಂದ್ರೆ, ದೇಶಗಳ ಮೇರೆಗಳ ನಡುವೆ, ಮೇರೆಗಳ ಬಗ್ಗೆ, ಪ್ರದೇಶಗಳ ಬಗ್ಗೆ ನಡೆಯುವಂತಹ 2-3 ದೇಶಗಳ ನಡುವಂತಹ ಹೋರಾಟಗಳು ಬಂದಾಗಬೇಕಾಗಿದ್ದರೆ, ಇಂಥ ರೀತಿಯಲ್ಲಿ 2-3 ದೇಶಗಳ ನಡುವೆ ನಡೆದಿರುವಂತಹ ಎಷ್ಟೋ ಯುದ್ಧಗಳು ಬಂದಾಗಬೇಕಾಗಿದ್ರೆ ಒಂದು ಕಾನೂನು ಮಾಡೋಣ. ಅಲ್ಲಿ ಜಗತ್ತಿನ ಆ ದೇಶಗಳ ನಡುವಿನ ಮೇರೆಗಳನ್ನೇ ನಾವು ತೆಗೆದು ಬಿಡೋಣ. ಇದು ಇನ್ನು ಮೇಲೆ ಭಾರತವಾಗಿರುವುದಿಲ್ಲ, ಅದು ಇನ್ನು ಮೇಲೆ ಪಾಕಿಸ್ತಾನವಾಗಿರುವುದಿಲ್ಲ. ಎಲ್ಲರೂ ಒಂದೇ. ನಾವು ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ಬೇಕಂದ್ರೆ ವೀಸಾ ಬೇಕಾಗಿಲ್ಲ, ಪಾಸ್ಪೋರ್ಟ್ ಬೇಕಾಗಿಲ್ಲ. ಪಾಸ್ಪೋರ್ಟ್ ಎಲಿಮಿನೇಟ್ ಮಾಡ್ತಾರೆ, ವೀಸಾ ಎಲಿಮಿನೇಟ್ ಮಾಡ್ತಾರೆ. ಅಂಥ ರೀತಿಯಲ್ಲಿ ಅವರು ಕಾನೂನುಗಳನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಮಾಡೋದಕ್ಕೆ ಒಂದು ಪ್ರಿಕರ್ಸರ್, ಅದಕ್ಕಿಂತ ಮುಂಚಿತವಾದ ಒಂದು ಸೂಚನೆ ಏನಂತಂದ್ರೆ, ಜಗತ್ತಿನ ಎಲ್ಲಾ ದೇಶಗಳ ಸಂಪರ್ಕ ವ್ಯವಸ್ಥೆಗಳನ್ನು ಅವನು ಒಂದುಗೂಡಿಸ್ಲಿಕ್ಕೆ ಈಗ ಇಂಟರ್ನೆಟ್ ವ್ಯವಸ್ಥೆಯನ್ನು ತಂದಿದ್ದಾರೆ. ಅದರಿಂದ
ಯಾರು ಬೇಕಾದರೂ ಯಾವುದೇ ದೇಶದಿಂದಲೂ ಯಾವುದೇ ದೇಶದ ವ್ಯಕ್ತಿಯನ್ನು ಸಂಪರ್ಕಿಸಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಿಕೊಳ್ಳಬಹುದು. ಅದು ಅದು ರಾಜಕೀಯವಾಗಿ ಅಲ್ಲ, ಅದು ಎನ್ವೈರ್ಮೆಂಟ್, ಜಗತ್ತಿನ ಪರಿಸರದಲ್ಲಿ ತಂದಿರುವಂತಹ ಒಂದು ಬದಲಾವಣೆ. ಪರಿಸರ ಈಗ ಭಾರತ ದೇಶದ ಒಂದು ವಾಯು ಪ್ರದೇಶ ಅಂತಿದೆ, ಚೀನಾ ದೇಶದ ವಾಯು ಪ್ರದೇಶ ಅಂತಿದೆ, ಪಾಕಿಸ್ತಾನದ ವಾಯು ಪ್ರದೇಶ ಅಂತಿದೆ. ಅದನ್ನು ವೈಲೇಟ್ ಮಾಡಿ ಅದನ್ನು ಮೀರಿ ನಮ್ಮ ಭಾರತ ದೇಶದ ಮೇದೊಳಗೆ ಯಾವ್ದಾದ್ರು ಅವರ ವಿಮಾನ ಬಂದ್ರೆ ಭಾರತ ದೇಶದ ಸೈನಿಕರು ಅಥವಾ ವಾಯುಪಡೆಯವರು ಅದನ್ನು ಹೊಡೆದು ಬೀಳಿಸಿದ್ರೆ ಅದು ತಪ್ಪಾಗುವುದಿಲ್ಲ. ಯಾಕಂದ್ರೆ ನಮ್ಮ ದೇಶದ ಮೇರೆಯನ್ನು ಮೀರಿ ಒಳಗೆ ಬಂದಿದ್ದಾರೆ, ದೇ ವೈಲೇಟೆಡ್ ಅವರ್ ಬೌಂಡ್ರಿ ಎಂಬಂತೆ ನಾವು ಹೋರಾಡಲಿಕ್ಕೆ ನಮಗೊಂದು ಹಕ್ಕಿದೆ. ಈಗ ಅದನ್ನು ತೆಗೆದು ಬಿಡ್ತಾರೆ. ಏನಂತಂದ್ರೆ ಯಾರು ಯಾವ ದೇಶದ ಮೇಲೂ ಹಾರಾಡ್ಬೋದು, ನಮ್ಮದೇ ವಾಯು ಪ್ರದೇಶ ಅಂತ ನೀವು ಹೇಳಲಿಕ್ಕೆ ಆಗುದಿಲ್ಲ. ಅಂತ ರೀತಿಯಲ್ಲಿ ದೇಶಗಳ ನಡುವಿನ ಮೇರೆಗಳನ್ನು ತೆಗಿತಾ ಇದ್ದಾರೆ. ಅದಕ್ಕೊಂದು ಪ್ರಾಯೋಗಿಕ ಉದಾಹರಣೆ, ದೇ ಆರ್ ಟ್ರೈಂಗ್ ಅಂಡ್ ಸೀಯಿಂಗ್. ಏನಂತಂದ್ರೆ ಯುರೋಪಿಯನ್ ಎಕನಾಮಿಕ್ ಕೌನ್ಸಿಲ್ ಅಂತ ಮಾಡಿದ್ರು. ಯುರೋಪದ ಎಷ್ಟೋ ದೇಶವನ್ನು ಒಗ್ಗೂಡಿಸಿ ಆ ದೇಶಗಳ ನಡುವೆ ಒಂದು ಆರ್ಥಿಕವಾದ ವ್ಯಾಪಾರ ವ್ಯವಹಾರಗಳು ನಡೆಯೋದಕ್ಕೆ ಯಾವುದೇ ನಿರ್ಬಂಧವಿರದಂತೆ ಏರ್ಪಡಿಸಿದರು. ಆದ ಕಾರಣ ಜರ್ಮನಿಯಿಂದ ಯಾರಾದ್ರೂ ಇಂಗ್ಲೆಂಡಿಗೆ ಇದು ಸ್ವೀಡನ್ಗೆ ಹೋಗ್ಬೋದು, ಅಥವಾ ಲಕ್ಸೆಂಬರ್ಗ್ ಹೋಗ್ಬೋದು, ಫ್ರಾನ್ಸ್ಗೆ ಹೋಗ್ಬೋದು, ಅಥವಾ ಫ್ರಾನ್ಸ್ನಿಂದ ಯಾರಾದರೂ ಬೇರೆ ಯುರೋಪಿಯನ್ ದೇಶಗಳಿಗೆ ಹೋಗ್ಬೋದು, ವೀಸಾ ಇಲ್ಲದೆ, ಪಾಸ್ಪೋರ್ಟ್ ಇಲ್ಲದೆ. ಅಂತ ರೀತಿಯ ವ್ಯವಸ್ಥೆ ಅವ್ರಿಗೆ ಮಾಡಿಕೊಂಡಿದ್ದಾರೆ. ಅದೇ ಕಾರಣದಿಂದ ಆ ದೇಶಗಳ ನಡುವೆ ಅವರು ಬೇರೆ ನಾಣ್ಯವನ್ನು, ಬೇರೆ ಕರೆನ್ಸಿಯನ್ನು ಅವರು ಸಾದರಪಡಿಸಿದ್ರೆ ಅದಕ್ಕೆ ಯುರೋ ಅಂತ ಹೇಳ್ತಾರೆ. ಯಾವ ರೀತಿ ಅಮೆರಿಕದಲ್ಲಿ ಡಾಲರ್ ಇದೆ, ಭಾರತದಲ್ಲಿ ರುಪಿ ಇದೆ, ಅದೇ ರೀತಿ ಯುರೋ ಎಂಬಂತ ಒಂದು ನಾಣ್ಯವನ್ನು ಅವರು ಸಾದರಪಡಿಸಿದ್ದಾರೆ. ಅದೀಗ ಉಪಯೋಗದಲ್ಲಿ ಚಾಲ್ತಿಯಲ್ಲಿದೆ. ಆ ಮೂಲಕವಾಗಿ ಜಗತ್ತಿನಲ್ಲಿ ಸಾವಕಾಶವಾಗಿ ಒಂದು ಜಾಗತಿಕ ರಾಜಕೀಯ ವ್ಯವಸ್ಥೆಯನ್ನು ತರಬೇಕು ಅಂತ ಹೋರಾಡ್ತಾ ಇದ್ದಾರೆ. ಅದರ ಹಿಂದಿನ ಉದ್ದೇಶ ನಿಮಗೆ ಈಗಾಗಲೇ ಸ್ಪಷ್ಟವಾಗಿರ್ಬೋದು. ಜಗತ್ತಿನ ಈ ವ್ಯವಸ್ಥೆಗಳನ್ನೆಲ್ಲ ಕ್ರಮಪಡಿಸಿ ಸೆಟ್ಟಿಂಗ್ ದಿಮ್ ಇನ್ ಪ್ಲೇಸ್, ತಾವು ಇರ್ಬೇಕಾದ ಸ್ಥಳದಲ್ಲಿ ಸ್ಥಿತಿಯಲ್ಲಿ ಪೂರ್ಣ ವ್ಯವಸ್ಥೆಯಾಗಿ ಏರ್ಪಟ್ಟ ಮೇಲೆ ಆ ಕ್ರಿಸ್ತ ವಿರೋಧಿಯನ್ನು ಜಗತ್ತಿನ ದೃಶ್ಯದಲ್ಲಿ, ಭೂಮಿಕೆಯ ಮೇಲೆ, ಮಾಧ್ಯಮದಲ್ಲಿ ಅಥವಾ ಜಗತ್ತಿನ ವೇದಿಕೆ ಮೇಲೆ ಅವನನ್ನು ಸಾದರಪಡಿಸಬೇಕೆಂಬುದಾಗಿ ಅದು ಈಗಾಗಲೇ ಜರುಗುತ್ತಾ ಇದೆ. ಅಂಥದೇ ರೀತಿಯ ಇನ್ನೊಂದು ಅವರ ಒಂದು ಮುಖ್ಯ ಒಂದು ಪಾಲಿಸಿ, ಇಲ್ಯುಮಿನಾಟಿಯವರ ಪಾಲಿಸಿ ಏನಂತಂದ್ರೆ ಕ್ರೈಸ್ತರನ್ನು ಜಗತ್ತಿನೊಳಗಿಂದ ತೊಲಗಿಸಬೇಕು, ಹೇಗಾದ್ರೂ ಮಾಡಿ ಅವ್ರ ಜಗತ್ತಿನಿಂದ ತೆಗೆದು ಹಾಕ್ಬೇಕು ಕ್ರೈಸ್ತರನ್ನ ಅಂತ ಸ್ಪಷ್ಟವಾಗಿ ಹೇಳಿದೆ. ಮುಸ್ಲಿಮರ ಬಗ್ಗೆ ಹೇಳುದಿಲ್ಲ, ಹಿಂದೂಗಳ ಬಗ್ಗೆ ಹೇಳುದಿಲ್ಲ, ಬೌದ್ಧರ ಬಗ್ಗೆ ಹೇಳುದಿಲ್ಲ, ಜೈನರ ಬಗ್ಗೆ ಹೇಳುದಿಲ್ಲ, ಕ್ರೈಸ್ತರ ಬಗ್ಗೆ ಹೇಳ್ತದೆ. ಕ್ರೈಸ್ತರನ್ನು ಜಗತ್ತಿನೊಳಗಿಂದ ತೆಗೆದು ಹಾಕ್ಬೇಕು. ಯಾಕಂದ್ರೆ ನಮ್ಮ ಈ ಯೋಜನೆಗಳಿಗೆ ನೇರವಾಗಿ ಅಡ್ಡಿ ಮಾಡುವಂತವರು ಅವರೇ, ಅವರನ್ನು ನಾವು ತೆಗೆದು ಬಿಡಬೇಕು ಎಂಬಂತೆ ಈಗ ಹೋರಾಡ್ತಾ ಇದ್ದಾರೆ. ಅದ್ ಕಾರಣ ಕ್ರೈಸ್ತರ ವಿರುದ್ಧವಾಗಿ ನಾನಾ ವಿಧವಾದ ಕಾನೂನುಗಳು, ನಾನಾ ವಿಧವಾದ ನಿರ್ಬಂಧಗಳು, ಒತ್ತಡಗಳು ಹೇರಲ್ಪಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇತ್ತೀಚೆಗೆ ಬೆಂಗಳೂರಿನ ಹೈಕೋರ್ಟ್ ನಲ್ಲಿ ಕ್ರೈಸ್ತರ ವಿರುದ್ಧವಾಗಿ ಒಂದು ಕೇಸ್ ನಡೆದು ಅವರಿಗಾಗಲೇ ಆ ಒಂದು ತೀರ್ಪು ಇಟ್ಟಿದ್ದಾರೆ. ಏನಂತಂದ್ರೆ ಯಾರು ಇನ್ನು ತಮ್ಮ ಧರ್ಮವನ್ನು ಬೇರೆ ಧರ್ಮಕ್ಕಿಂತ ಉತ್ತಮವಾದದ್ದು ಎಂಬಂತೆ ಇತರ ಧರ್ಮಗಳನ್ನು ನಾವು ಹೇಳನೆ ಮಾಡುವ ರೀತಿಯಲ್ಲಿ ಸಾದರಪಡಿಸಬಾರದು ಎಂಬುದಾಗಿ ಹೇಳಲ್ಪಟ್ಟಿದೆ. ಅದರ ಅರ್ಥ ಏನು? ನೀನು ಯೇಸುವನ್ನು ಸಾರಬಾರ್ದು, ಸುವಾರ್ತೆ ಸಾರಬಾರ್ದು, ರಕ್ಷಣೆ ವಿಷಯವನ್ನು ಯಾರಿಗೂ ಹೇಳಬಾರ್ದು. ಹೇಳಿದ್ರೆ ಅದರ ಅರ್ಥ ಏನಾಗ್ತದೆ? ಯೇಸು ಮಾತ್ರ ರಕ್ಷಿಸ್ತಾನೆ, ಎಕ್ಸ್ಕ್ಲೂಸಿವ್ಲಿ ಜೀಸಸ್ ಇಸ್ ಗಾಡ್, ಯೇಸುವೆ ಮಾತ್ರ ದೇವರು ಅನ್ನೋದನ್ನು ನೀನು ಹೇಳಬಾರ್ದು. ಯೇಸುವಿನ ಹಾಗೆ ಬೇರೆ ದೇವತೆಗಳಿದ್ದಾರೆ ಅನ್ನುವ ಸಂಗತಿ ನೀನು ಒಪ್ಪಿಕೊಳ್ಬೇಕು ಅನ್ನುವಂತ ಇಂಡೈರೆಕ್ಟ್ ತೀರ್ಪು. ಅದ್ರ ವಿರುದ್ಧವಾಗಿ ಮೇಲ್ಮನವಿಗಳನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಕೆಲವರು ತಯಾರು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ದೇವ್ರ ನಾಮಕ್ಕೆ ಸ್ತೋತ್ರ. ನಾವು ಯೇಸು ಸ್ವಾಮಿ ಮೊದಲು ಹೇಳಿದ್ದಾನೆ, ನನ್ನ ಹೆಸರು ನಿಮಿತ್ತ ಜಗತ್ತಿನ ಎಲ್ಲಾ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡುತ್ತಾರೆ. ಅದು ಯೇಸು ಸ್ವಾಮಿ ಮೊದಲೇ ಹೇಳಿದ್ದ, ಅದನ್ನು ಈ ಸಂಸ್ಥೆ, ಇಲ್ಯುಮಿನಾಟಿ ಸಂಸ್ಥೆ ಸಾಧಿಸ್ತಾ ಇದೆ. ಅದೇ ರೀತಿ 1776ನೇ ಇಸ್ವಿಯಲ್ಲಿ ಆಡಮ್ ವಿಶಾಫ್ಟ್ ಎಂಬಂತ ಒಬ್ಬ ಪ್ರೊಫೆಸರ್, ಅವನು ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ. ಅದಕ್ಕೆ ಫ್ರೀ ಮೇಸನ್ಸ್ ಅಂತ ಹೇಳ್ತಾರೆ. ಫ್ರೀ ಮೇಸನ್ಸ್ ಅಂದ್ರೆ ಸ್ವತಂತ್ರ ಗೌಂಡಿಗಳು, ಸ್ವತಂತ್ರ ಮೇಸ್ತ್ರಿಗಳು. ಅಂದ್ರೆ ಇವರು ಬಿಲ್ಡಿಂಗ್ ಕಟ್ಟುವ ಮೇಸ್ತ್ರಿಗಳಲ್ರಿ, ಜಗತ್ತಿನ ಅಂತ್ಯಕ್ರಿಸ್ತನ ರಾಜ್ಯವನ್ನು ಕಟ್ಟುವ ಮೇಸ್ತ್ರಿಗಳು. ಇವರ
ಇದು ಒಂದು ರಹಸ್ಯ ಸಂಸ್ಥೆ ಆಗಿತ್ತು ಮತ್ತು ಬಹಿರಂಗವಾಗಿ ಕೆಲಸ ಮಾಡಲಾರದಂತೆ ದೇಶಗಳು ಅವ್ರ ಮೇಲೆ ನಿರ್ಬಂಧ ಹೇರಿದ್ದವು. ಯಾಕಂದ್ರೆ ಅವರ 6 ಪಾಲಿಸಿಗಳು, 6 ರಹಸ್ಯವಾದ ಅಂಶಗಳಲ್ಲಿ ಈ 3 ಅಂಶಗಳು ಇಲ್ಯುಮಿನಾಟಿಯಲ್ಲಿದ್ದಂತ ಅದೇ ಅಂಶಗಳೇ ಇದರಲ್ಲಿ ಇವೆ. ಏನಂತಂದ್ರೆ ದೇಶಗಳ ನಡುವಿನ ಮೇರೆಯನ್ನು ತೆಗೆಯಬೇಕು, ಕುಟುಂಬಗಳ ನಡುವಿನ ಸಂಬಂಧಗಳನ್ನು ತೆಗೆಯಬೇಕು, ಆಮೇಲೆ ಕ್ರೈಸ್ತರನ್ನು ಜಗತ್ತಿನಿಂದ ನಿರ್ನಾಮಗೊಳಿಸಬೇಕು. ಯಾಕಂದ್ರೆ ಅವರು ನಮ್ಮ ಈ ಯೋಜನೆಗಳಿಗೆ ಡೈರೆಕ್ಟ್ ಆಗಿ ವಿರುದ್ಧವಾಗಿದ್ದಾರೆ, ನೇರವಾಗಿ ವಿರೋಧಿಸುತ್ತಾರೆ. ಅದ ಕಾರಣ ಅವರನ್ನು ಜಗತ್ತಿನೊಳಗಿಂದ ತೆಗೆದು ಬಿಡಬೇಕು ಅನ್ನುವಂತ ಒಂದು ಅವರ ಹುನ್ನಾರ, ಅವರ ಪ್ರಯತ್ನ. ಆ ದಿನಗಳಲ್ಲಿ ಇದು ಬಹಳ ಕೆಟ್ಟದಾದಂತ ಒಂದು ಸಂಸ್ಥೆ ಎಂಬಂತೆ ಕಂಡು ಬಂದದ್ರಿಂದ ಆಗಿನ ರಾಜರು, ದೇಶಗಳವರು ಅವರನ್ನು ನಿರ್ಬಂಧಗೊಳಿಸಿದರು, ಅವುಗಳನ್ನು ನಿಷೇಧಿಸಿದರು. ಅದ ಕಾರಣ ಭೂಗತವಾಗ್ಬಿಟ್ಟು, ಅಂಡರ್ಗ್ರೌಂಡ್ ಹೋಗ್ಬಿಟ್ಟು ಭೂಗತವಾದ. ಅವಾಗಿನಿಂದ ಈ 1980 ಅಥವಾ 90ನೇ ಇಸ್ವಿವರೆಗೆ ಭೂಗತವಾಗಿಯೇ ಕೆಲಸ ಮಾಡುತ್ತಿದ್ದವು. ಈಗ ಅವು 2 ಸಂಸ್ಥೆಗಳು, ಇಲ್ಯುಮಿನಾಟಿ ಮತ್ತು ಫ್ರೀ ಮೇಸನ್ಸ್, ಬಹಿರಂಗವಾಗಿ ಕೆಲಸ ಮಾಡುತ್ತಾ ಇದೆ. ಅವರು ಅಂತಿಕ್ರಿಸ್ತನನ್ನು ಅಥವಾ ಸೈತಾನನ್ನು ನೇರವಾಗಿ ಆರಾಧಿಸುವ ಗುಂಪು. ಅವರು ಸೈತಾನನಿಗೆ ಸಂಪರ್ಕ ಮಾಡಿ, ಅದು ಒಂದು ಧರ್ಮ, ಆಕ್ಚುಲಿ ಅದು ಒಂದು ಸಹ ಧರ್ಮ. ಈ ಒಂದು ಫ್ರೀ ಮೇಸನ್ಸ್ ಅನ್ನುವಂಥದ್ದು ಒಂದು ಧರ್ಮ. ಯಾಕಂದ್ರೆ ಅವ್ರಿಗೊಂದು ಧರ್ಮ ಇದೆ, ಅವ್ರಿಗೊಂದು ಧರ್ಮಶಾಸ್ತ್ರ ಇದೆ, ಅವ್ರಿಗೊಂದು ದೇವರು ಇದೆ. ಅದ ಕಾರಣ ಇದು ಒಂದು ಧರ್ಮ ಅಂತ ನಾವು ಹೇಳ್ಬೋದು. ಅವರು ಕ್ರಿಸ್ತನ ಅನುಯಾಯಿಗಳನ್ನು, ಕರ್ತನ ಸಭೆಯನ್ನು ವಿರೋಧಿಸುತ್ತಾರೆ, ಅದನ್ನು ನಾಶ ಮಾಡ್ಬೇಕಂತಲೇ ಹೋರಾಡ್ತಾ ಇದ್ದಾರೆ. ಅದ ಕಾರಣ ಕ್ರೈಸ್ತ ಸಹೋದರ ಸಹೋದರಿ, ನಾವು ಈ ಸಂಸ್ಥೆಗಳ ಬಗ್ಗೆ ತಿಳಿದಿದ್ರು ಅದಕ್ಕೂ ನಮಗೇನು ಸಂಬಂಧ ಅಂತ ಅನ್ಬೋದು. ಆದ್ರೆ ಅವರು ರಹಸ್ಯವಾಗಿ ಇಲ್ಲಿವರೆಗೆ ಅವುಗಳನ್ನೇ ಕೆಲಸ ಮಾಡುತ್ತಾ ಆ ಒಂದು ಸಂಗತಿಗಳನ್ನು ಸಾದರಪಡಿಸುವಂತೆ ಅವರು ರಹಸ್ಯವಾಗಿ ಸಂಗತಿಗಳನ್ನು ಏರ್ಪಡಿಸ್ತಾ ಇದ್ದಾರೆ, ಕಾನೂನುಗಳನ್ನು ಮಾರ್ಪಡಿಸ್ತಾ ಇದ್ದಾರೆ, ಸಂವಿಧಾನಗಳನ್ನು ಮಾರ್ಪಡಿಸ್ತಾ ಇದ್ದಾರೆ. ಆರೋಗ್ಯಕರವಾದಂತ ಮತ್ತು ನೀತಿಯುಕ್ತವಾಗಿದ್ದಂತ, ನ್ಯಾಯಮಯವಾದಂತ ಒಂದು ಕಾನೂನುಗಳುಳ್ಳಂತ ಸಂವಿಧಾನಗಳನ್ನು ತೆಗೆದುಹಾಕಿ ಅದರ ಬದಲಾಗಿ ಒಂದು ಗುಂಪಿಗೆ ವಿರುದ್ಧವಾಗಿ ಇನ್ನೊಂದು ಗುಂಪು, ಒಂದು ಧರ್ಮಕ್ಕೆ ವಿರುದ್ಧವಾಗಿ ಇನ್ನೊಂದು ಧರ್ಮ, ಒಂದು ಸಂಸ್ಥೆಗೆ ವಿರುದ್ಧವಾಗಿ ಇನ್ನೊಂದು ಸಂಸ್ಥೆ ಎಂಬಂತೆ ಎತ್ತಿ ಕಟ್ಟಿ ಹೋರಾಟಗಳನ್ನು ಎಬ್ಬಿಸಬೇಕೆಂಬಂತೆ ಅವರು ನಾನಾ ವಿಧವಾದ ಮತ್ತು ಮನಸ್ಸು ಅಥವಾ ಹೃದಯ ಒಪ್ಪದ, ಮನಸ್ಸಾಕ್ಷಿ ಒಪ್ಪದ ಅನೇಕ ತಪ್ಪಾದ ಕಾನೂನುಗಳನ್ನು ಅವರು ಸಾದರಪಡಿಸ್ತಾ ಇದ್ದಾರೆ. ಅದ ಕಾರಣ ನಾವು ಎಚ್ಚರ ವಹಿಸಬೇಕು. ಈ ಸಂಸ್ಥೆಗಳು ಈ ರೀತಿ ಇದ್ದುದರಿಂದ ಈ ದಿನಗಳಲ್ಲಿ ಆ ಸಂಸ್ಥೆಗಳಲ್ಲಿ ಜಗತ್ತಿನ ಬಹುತೇಕ ಉನ್ನತ ಮಟ್ಟದ ಅಧಿಕಾರಿಗಳು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಾಧ್ಯಕ್ಷರು ಮತ್ತು ಅನೇಕ ಜನರು ಇದರೊಳಗೆ ಭಾಗವಹಿಸಿ ಅದರ ಕೂಡ ಕೆಲಸ ಮಾಡುತ್ತಾ ಅಂತ್ಯಕ್ರಿಸ್ತನ ಯೋಜನೆಗೆ ಅವರು ತಮ್ಮ ಒಂದು ಸಹಕಾರವನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಸಂಸ್ಥೆ ಇದೆ. ಆ ಸಂಸ್ಥೆಗೆ ಕಮ್ಯುನಿಸಂ ಅಂತ ಹೇಳ್ತಾರೆ, ಕಮ್ಯುನಿಸ್ಟತ್ವ. ಈ ಕಮ್ಯುನಿಸ್ಟತ್ವ ಎನ್ನುವುದು ಕಾರ್ಲ್ ಮಾರ್ಕ್ಸ್ನ ಕಾಲದಿಂದ ಜಗತ್ತಿನಲ್ಲಿ ಪರಿಚಯಪಡಿಸಲ್ಪಟ್ಟು ಚೈನಾದವರು, ರಷ್ಯಾದವರು, ಇಂಥ ಇನ್ನೂ ಕೆಲವು ದೇಶಗಳವರು ಅದನ್ನು ಪೂರ್ಣವಾಗಿ ಒಪ್ಪಿಕೊಂಡು ಅದರ ಪ್ರಕಾರವಾಗಿ ಮನುಷ್ಯರನ್ನು ತಮ್ಮ ಅಡಿಯಾಳುಗಳಾಗಿ ಮಾಡಿಕೊಂಡು ದೇಶಗಳನ್ನು ನಿರಂಕುಶ ಪ್ರಭುತ್ವ ವಹಿಸಿ ಆಳುವಂತ ನಿರಂಕುಶ ಸರ್ವಾಧಿಕಾರಿಗಳು ಆದ್ರು. ನಿರಂಕುಶ ಅಂತಂದ್ರೆ ಹಿಡಿತವಿಲ್ಲದ, ಅವ್ರಿಗೆ ಯಾರು ಯಾವುದೇ ಕಾನೂನು ಲಾಗೂ ಆಗುವುದಿಲ್ಲ. ಉದಾಹರಣೆಗೆ ಈಗಿನ ಕಾಲದಲ್ಲಿ ರಷ್ಯಾ ದೇಶದ ರಾಷ್ಟ್ರಾಧ್ಯಕ್ಷರು ಯಾರು, ಮಿಸ್ಟರ್ ಪುಟಿನ್, ವ್ಲಾದಿಮಿರ್ ಪುಟಿನ್ ಎಂಬುವರು, ಅವರು ಈಗ ಹೇಳ್ಕೊಂಡಿದ್ದಾರೆ, ಈಗಿನಿಂದ 36 ವರ್ಷಗಳವರೆಗೆ ನಾನೇ ರಷ್ಯಾ ದೇಶದ ಮುಖ್ಯ ವ್ಯಕ್ತಿಯಾಗಿರ್ತೇನೆ, ನನ್ನ ಹೊರತು ಬೇರೆ ಯಾರು ಬರುವುದಿಲ್ಲ, ಬರ್ಬೇಕಂತ ಪ್ರಯತ್ನ ಮಾಡಿದರೆ ಅವ್ರನ್ನ ವ್ಯವಸ್ಥಿತವಾಗಿ ನಿರ್ನಾಮಗೊಳಿಸಲಾಗುತ್ತದೆ. ಅದೇ ರೀತಿ ಚೈನಾ ದೇಶದ ಲೀ ಜಿನ್ಪಿಂಗ್ ಅವರು ಸಹ ಹೇಳಿಕೊಂಡಿದ್ದಾರೆ, ಇಂದಿನಿಂದ ನಾನು ಸಾಯುವವರೆಗೆ ನಾನೇ ಚೈನಾ ದೇಶದ ರಾಷ್ಟ್ರಾಧ್ಯಕ್ಷ, ನನ್ನ ಹೊರತು ಬೇರೆ ಯಾರು ಬರುವುದಿಲ್ಲ. ಅದೇ ರೀತಿ ಭಾರತ ದೇಶದ ಪ್ರಧಾನಮಂತ್ರಿಯವರು ಅಂಥದೇ ಸಂಗತಿ ಮಾಡಲಿಕ್ಕೆ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ.
ಯಾಕಂದ್ರೆ ಈಗಾಗಲೇ ಗಾಳಿಯಲ್ಲಿ ಊಹಾಪೋಹಗಳಲ್ಲಿ ಹರಡಿರುವ ಒಂದು ಸಂಗತಿ ಏನಂದ್ರೆ ಮುಂದಿನ ಇಲೆಕ್ಷನ್ ನಡೆಯುವುದೇ ಇಲ್ಲ, ಇದೇ ಸರ್ಕಾರ ಮುಂದುವರಿತದೆ. ಯಾಕಂದ್ರೆ ವಿರೋಧ ಪಕ್ಷ ಅನ್ನುವುದನ್ನೇ ಧೂಳಿಪಟ ಮಾಡಿಬಿಟ್ರೆ ಮುಂದೆ ವಿರೋಧ ಪಕ್ಷ ಇಲ್ಲ ಅಂದ್ಮೇಲೆ ಇದೇ ಪಕ್ಷ ಆಳ್ತಾ ಹೋಗ್ಬೇಕು ಅನ್ನುವಂತಹ ಒಂದು ವ್ಯವಸ್ಥೆ, ಒಂದು ತಿದ್ದುಪಡಿ ನಮ್ಮ ಸಂವಿಧಾನದಲ್ಲಿ ಹಾಕಿ ಅದರ ಮೂಲಕವಾಗಿ ಅಧಿಕಾರ ಪಡ್ಕೊಂಡು ಭಾರತ ದೇಶವನ್ನು ನಿರಂತರವಾಗಿ ತಾವೇ ಆಳ್ಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಅವರು ಮುಂದೆ ತರಲಿಕ್ಕೆ ನಾನಾ ವಿಧವಾಗಿ ಒಳಗಿಂದ ಒಳಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಕೆಲವು ದೇಶಗಳ ವ್ಯವಸ್ಥೆ ಬಗ್ಗೆ ಮಾತ್ರ ನಾನು ಹೇಳಿದೆ. ಅದೇ ರೀತಿ ಕ್ಯೂಬಾ ಎಂಬಂತ ಒಂದು ದೇಶ ಇದೆ, ಉತ್ತರ ಕೊರಿಯಾ ಅನ್ನುವಂತ ಒಂದು ದೇಶ ಇದೆ. ಅಂಥ ದೇಶಗಳವರು ಇದೇ ಕಮ್ಯುನಿಸಂ ಅನ್ನು ಒಪ್ಪಿಕೊಂಡು ಅವರದನ್ನು ಮುಂದುವರಿಸ್ತಾ ಇದ್ದಾರೆ. ಅವರು ಸಹ ಕ್ರೈಸ್ತರನ್ನು ದ್ವೇಷಿಸ್ತಾರೆ, ಮುಖ್ಯವಾಗಿ ಕ್ರೈಸ್ತರನ್ನು ದ್ವೇಷಿಸ್ತಾರೆ. ಹಿಂದೂಗಳಿಗೆ ಅಷ್ಟು ದ್ವೇಷ ಇಲ್ಲ, ಮುಸ್ಲಿಮರ ಬಗ್ಗೆ ಅಷ್ಟು ದ್ವೇಷ ಇಲ್ಲ, ಕ್ರೈಸ್ತರಿಗೆ ಮಾತ್ರ. ಚೈನಾ ದೇಶದಲ್ಲಿ ಮುಸ್ಲಿಮರನ್ನು ಸಹ ದ್ವೇಷಿಸಿ ಅವರನ್ನು ವ್ಯವಸ್ಥಿತವಾಗಿ ಅವರನ್ನು ತೆಗೆದು ಹಾಕ್ತಾ ಇದ್ದಾರೆ, ನಿರ್ನಾಮಗೊಳಿಸ್ತಾ ಇದ್ದಾರೆ. ಅಂಥ ರೀತಿಯಲ್ಲಿ ವ್ಯವಸ್ಥೆಗಳು ನಡೆದಿರುವಾಗ ಅವರ ಉದ್ದೇಶ, ಈ ಕಮ್ಯುನಿಸಂನವ್ರದ ಉದ್ದೇಶ ಏನಂತಂದ್ರೆ ದೇಶಗಳ ಮೇರೆಗಳನ್ನು ತೆಗೆದು ಹಾಕ್ಬಿಡ್ಬೇಕಂತ ಹಿಂದಿನ 2 ಸಂಸ್ಥೆಗಳು ಹೇಳಿದ್ವು, ಇಲ್ಯುಮಿನಾಟಿ ಮತ್ತು ಫ್ರೀಮೇಸನ್ಸ್. ಆದ್ರೆ ಕಮ್ಯುನಿಸಂ ಒಂದು ಹೆಜ್ಜೆ ಮುಂದೆ ಹೋಗಿ ದೇಶಗಳ ಎಲ್ಲಾ ಸ್ಥಿರ ಆಸ್ತಿಗಳು, ಭೂಮಿ ಎಲ್ಲವೂ, ಕಟ್ಟಡಗಳು ಎಲ್ಲವೂ ಮತ್ತು ಎಲ್ಲಾ ಕಾರ್ಖಾನೆಗಳು, ಸಂಸ್ಥೆಗಳು, ಯಾವುದೇ ವ್ಯವಹಾರಗಳು, ಬ್ಯಾಂಕ್ಗಳು ಎಲ್ಲವೂ ಸರ್ಕಾರದ ಆಸ್ತಿಯಾಗಿರುತ್ತವೆ. ಅದ್ರ ಮೇಲೆ ಬೇರೆ ಯಾವುದೇ ಸಂಘ ಸಂಸ್ಥೆಗಳ ಹಕ್ಕು ನಡೆಯುವುದಿಲ್ಲ, ವ್ಯಕ್ತಿಗಳ ಹಕ್ಕು ನಡೆಯುವುದಿಲ್ಲ. ಸರ್ಕಾರದ ಆಸ್ತಿ, ಭೂಮಿಗಳೇ ಸರ್ಕಾರದ ಆಸ್ತಿ ಆದ್ಮೇಲೆ ಆ ಭೂಮಿ ಮೇಲೆ ಕಟ್ಟಿದ ಕಟ್ಟಡಗಳು ಸರ್ಕಾರದ ಆಸ್ತಿ. ಪ್ರತಿಯೊಬ್ಬರ ಮನೆ, ಸ್ವಂತ ಮನೆ ಅಂತ ಯಾರ್ಯಾರು ಸುಂದರವಾಗಿ ಮನೆ ಕಟ್ಟಿಸ್ಕೊಂಡಿದ್ದೇವೆ ಆ ಮನೆಗಳೆಲ್ಲೂ ಸರ್ಕಾರದ ಆಸ್ತಿ ಆಗ್ತವೆ. ಸರ್ಕಾರದ ಆಸ್ತಿ ಆದಾಗ ಅದನ್ನು ಸರ್ಕಾರ ಅನುಭೋಗಿಸ್ತದೆ. ತನಗೆ ಬೇಕಾದವ್ರನ್ನು ಆ ಮನೆಯಲ್ಲಿ ತಂದಿಡ್ಬೋದು, ಆ ಮನೆಯಲ್ಲಿದ್ದವ್ರನ್ನ ಬೇರೆಯಲ್ಲಿ ಆದ್ರೂ ಎತ್ತಂಗಡಿ ಮಾಡ್ಬೋದು. ಮತ್ತು ನೀವು ದುಡಿತಿರುವಂತ ಕಂಪನಿಗಳಲ್ಲಿ ನೀವು ನಿಮ್ಮ ಹೊಟ್ಟೆಪಾಡಿಗೆ ದುಡಿತಾ ಇದ್ರು, ಅದನ್ನು ಸರ್ಕಾರಕ್ಕಾಗಿ ದುಡಿತಾ ಇದ್ದೀರಿ, ಸರ್ಕಾರ ಕಟ್ಟುವುದಕ್ಕಾಗಿ, ಸರ್ಕಾರ ಮುಂದುವರಿಸುವುದಕ್ಕಾಗಿ ನೀವು ದುಡಿತಾ ಇದ್ದೀರಿ. ಸರ್ಕಾರ ನಿಮಗೆ ಹಣ ಕೊಡ್ತದೆ, ಬ್ಯಾಂಕ್ ಕೊಡುವುದಿಲ್ಲ, ನಿಮ್ಮ ಸಂಸ್ಥೆಗಳು ಕೊಡುವುದಿಲ್ಲ, ಸರ್ಕಾರ ನಿಮಗೆ ಹಣ ಕೊಡ್ತದೆ ಅನ್ನುವಂಥ ವ್ಯವಸ್ಥೆಯನ್ನು ಈ ಕಮ್ಯುನಿಸಂ ಮುಂದೆ ತರ್ತಾ ಇದೆ. ಅದರ ಮೂಲಕವಾಗಿ ಇಡೀ ಜಗತ್ತಿನ ಎಲ್ಲಾ ಆಸ್ತಿಯು ಈ ಒಂದು ಕ್ರಿಸ್ತ ವಿರೋಧಿ ಸರ್ಕಾರಗಳ ಒಂದು ಆಸ್ತಿ ಆಗ್ತದೆ. ಆ ಎಲ್ಲಾ ಸರ್ಕಾರಗಳು ಕೂಡಿ ಒಬ್ಬ ವ್ಯಕ್ತಿಯನ್ನು ಮುಂದೆ ತಂದು ಅವನನ್ನು ಸರ್ವಾಧಿಕಾರಿ ಎಂಬುದಾಗಿ ಬಿಂಬಿಸಿ ಅವನು ಆಳುವಂತೆ ನಡೆಸಲಿಕ್ಕೆ ಕೆಲಸ ಮಾಡುತ್ತಾ ಇದ್ದಾರೆ. ಈ ಅಧರ್ಮ ಸ್ವರೂಪನು ಅಥವಾ ನಾಶನಕ್ಕೆ ಅಧೀನನಾದ ಪುರುಷನು ಎಂಬಂತ ಈ ವ್ಯಕ್ತಿ ಜಗತ್ತಿನ ದೃಶ್ಯದಲ್ಲಿ ಕಂಡು ಬರೋದಕ್ಕಿಂತ ಮುಂಚೆ ಈ ವ್ಯವಸ್ಥೆಗಳು ವ್ಯವಸ್ಥಿತವಾಗಿ ಅವು ಏರ್ಪಡಿಸಲ್ಪಟ್ಟು ಸ್ಥಾಪಿಸಲ್ಪಡುತ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಸಂಸ್ಥೆ ಕೆಲಸ ಮಾಡುತ್ತಾ ಇದೆ, ಅದರ ಹೆಸರು ಹ್ಯೂಮನಿಸಂ. ಮನುಷ್ಯತ್ವ ಅನ್ಬಹುದು, ಆದ್ರೆ ಮನುಷ್ಯತ್ವ ಅಲ್ಲ, ಮನುಷ್ಯತ್ವ ಅಂದ್ರೆ ಹ್ಯುಮ್ಯಾನಿಟಿ ಅಂತ ಆಗ್ತದೆ. ಆದ್ರೆ ಹ್ಯೂಮನಿಸಂ ಮನುಷ್ಯವಾದ ಎಂಬುದಾಗಿ ಹೇಳ್ಬಹುದು. ಈ ಒಂದು ಸಂಸ್ಥೆಯ ಒಂದು ಕೆಲಸವೂ ಸಹ ಇಂಥದೇ ಉದ್ದೇಶಗಳನ್ನು ಹೊಂದಿದೆ. ಜಗತ್ತಿನಲ್ಲಿ ಕ್ರೈಸ್ತರ ಪ್ರಯತ್ನಗಳನ್ನು ತೆಗೆದುಹಾಕಿ ಕ್ರೈಸ್ತರನ್ನು ಜಗತ್ತಿನಲ್ಲಿ ಅವ್ರು ಏನೂ ಅಲ್ಲ, ಅವ್ರಿಗೆ ಏನೂ ಅಧಿಕಾರವಿಲ್ಲ ಅನ್ನುವಂತೆ ಮಾಡಿಬಿಡ್ಬೇಕು. ಜಗತ್ತಿನ ಕ್ರೈಸ್ತರನ್ನು ಜಗತ್ತಿನೊಳಗಿಂದ ವ್ಯವಸ್ಥಿತವಾಗಿ ತೆಗೆದು ಹಾಕಬೇಕು. ಇದೆಲ್ಲದರ ನಡುವೆ ಈ ಒಂದು ಸಂಸ್ಥೆಯನ್ನು ಮುಂದುವರಿಸುವಂತೆ ಇರುವಂತಹ ಒಬ್ಬ ಸ್ತ್ರೀ, ಆಕೆ ಕ್ರೈಸ್ತರ ವಿರುದ್ಧವಾಗಿ, ಕ್ರೈಸ್ತ ಸಂಸ್ಥೆಗಳು, ಶಾಲೆಗಳು ಮುಂತಾದವುಗಳ ವಿರುದ್ಧವಾಗಿ ಕೇಸ್ ಹಾಕಿ ಆಕೆ ಅವುಗಳು ಕೆಲಸ ಮಾಡದಂತೆ ನಿರ್ಬಂಧಿಸುವ ಒಂದು ಹೋರಾಟದಲ್ಲಿ ತೊಡಗಿದ್ದಾಳೆ. ಇಂಥ ಒಂದು ತಪ್ಪಾದ ಸಂಗತಿಗಳು ನಡೆಯುತ್ತಿರುವಾಗ ಅದರ ನಿಮಿತ್ತವಾಗಿ ಮಕ್ಕಳ ಮನಸ್ಸಿನ ಮೇಲೆ ತಪ್ಪಾದ ಒಂದು ಅಭಿಪ್ರಾಯ, ತಪ್ಪಾದ ಒಂದು ಬೋಧನೆ ಬೀರಿ ಮಕ್ಕಳು ತಮ್ಮ ಅಂತ್ಯಕ್ರಿಸ್ತನ ರಾಜ್ಯಕ್ಕೆ ತಯಾರಾಗಬೇಕೆಂಬಂತೆ ಅವರಿಗೆ ಕಲಿಸುವ ವ್ಯವಸ್ಥೆಗಳನ್ನು ಹರಡುವ ಸಂಸ್ಥೆಯಾಗಿ ಈ ಹ್ಯೂಮನಿಸಂ ಕೆಲಸ ಮಾಡ್ತಾ ಇದೆ. ಅದರ ನಿಮಿತ್ತವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ತಂದೆ ತಾಯಿಗಳು ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನೆಪ ಹೂಡಿ ಮಕ್ಕಳನ್ನು ತಂದೆ ತಾಯಿಗಳ ಒಂದು ವಶದಿಂದ ಕಸ್ಕೊಂಡು ಅವ್ರನ್ನು ಸರ್ಕಾರ ಪೋಷಿಸ್ತದೆ ಎಂಬಂತೆ ಅವ್ರನ್ನ ಸರ್ಕಾರದ ಒಂದು
ಪೋಷಕಾಲಯಗಳಲ್ಲಿ ಇಟ್ಟು ಅವ್ರಿಗೆ ತಮ್ಮದೇ ಆದಂತ ಒಂದು ಬೋಧನೆ ಕೊಟ್ಟು ಅವರನ್ನು ತಮ್ಮ ತಂದೆ ತಾಯಿಗಳ ವಿರುದ್ಧವಾಗಿ ಎತ್ತಿ ನಿಲ್ಲಿಸುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹ್ಯೂಮನಿಸಮ್ ಎಂಬಂತ ಸಂಸ್ಥೆ. ಅದರ ನಿಮಿತ್ತವಾಗಿ ಇಂಥ ರೀತಿಯಲ್ಲಿ ಶಾಲೆಗಳಲ್ಲಿ ತಮ್ಮ ಮಕ್ಕಳಿಗೆ ವಿಷ ಕಲಿಸ್ತಾ ಇದ್ದಾರೆ ಎಂಬ ಕಾರಣದಿಂದ ಅನೇಕ ಕ್ರೈಸ್ತ ಪೋಷಕರು ಆ ಶಾಲೆಗಳಿಂದ ತಮ್ಮ ಮಕ್ಕಳನ್ನು ತೆಗೆದು ಕ್ರೈಸ್ತ ಶಾಲೆಗಳಲ್ಲಿ ಹಾಕ್ತಾ ಇದ್ದಾರೆ. ಮತ್ತು ಕ್ರೈಸ್ತ ಶಾಲೆಗಳು ತಮ್ಮನ್ನು ಸ್ಥಾಪಿಸಿಕೊಳ್ಳುವಂತೆ ಅವ್ರು ರಿಜಿಸ್ಟರ್ ಮಾಡಿಸಿಕೊಳ್ಬೇಕು ಅನ್ನುವಂಥ ಒತ್ತಡವನ್ನು ಈ ಒಂದು ಸಂಸ್ಥೆ ಕ್ರೈಸ್ತ ಶಾಲೆಗಳ ಮೇಲೆ ಹೇರ್ತಾ ಇದ್ದಾರೆ. ಸಭೆಗಳು ಸಹ ನಡೆಯಬೇಕಾದ ವಿಧಾನವನ್ನು ನಾವು ಹೇಳಿಕೊಡ್ತೇವೆ, ನೀವು ಏನು ನಡೆಸ್ತಕ್ಕದ್ದಲ್ಲ ಅನ್ನುವಂತೆ ಸಭೆಗಳ ಮೇಲೆ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಸಭೆಗಳ ಕೆಲವರು ನಾಯಕರುಗಳು ಎದ್ದು ನಿಂತು ಅದನ್ನು ವಿರೋಧಿಸಿ, ನಾವು ದೇವರಿಂದ ನೇಮಿಸಲ್ಪಟ್ಟವರು ನಿಮ್ಮ ಆಡಳಿತಕ್ಕೆ ಒಳಪಡುವುದಿಲ್ಲ, ಅದ ಕಾರಣ ನಮ್ಮ ಒಂದು ವ್ಯವಹಾರಗಳ ಮೇಲೆ, ಆಡಳಿತ ವ್ಯವಸ್ಥೆಗಳ ಮೇಲೆ ಅವುಗಳಲ್ಲಿ ನಿಮ್ಮ ತಲೆ ತೂರಿ, ನಿಮ್ಮ ಮೂಗು ತೂರಿ, ನಿಮ್ಮ ವ್ಯವಹಾರಗಳನ್ನು, ನಿಮ್ಮ ಕಾನೂನುಗಳನ್ನು ನಮ್ಮ ಮೇಲೆ ಹೇರ್ಲಿಕ್ಕಾಗುವುದಿಲ್ಲ ಎಂಬುದಾಗಿ ಹೋರಾಡಿ ಗೆದ್ದುಕೊಂಡು ತಮ್ಮ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಅದ ಕಾರಣ ನೀವು ಗಮನಿಸಿರ್ಬಹುದು, ಎಷ್ಟೋ ಕ್ರೈಸ್ತ ಸಂಸ್ಥೆಗಳು ಕ್ರೈಸ್ತ ಮಕ್ಕಳಿಗೆ ಶಾಲೆ ಕಲಿಸುವ ಒಂದು ವ್ಯವಸ್ಥೆಯನ್ನು ಏರ್ಪಡಿಸಿಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಶಾಲೆಗಳಲ್ಲಿ ಅಂತ್ಯಕ್ರಿಸ್ತನ ಧರ್ಮವನ್ನು ಬೋಧಿಸ್ತಾರೆ, ಅಂತ್ಯಕ್ರಿಸ್ತನ ಕಾನೂನುಗಳನ್ನು ಬೋಧಿಸ್ತಾರೆ. ಅದರ ನಿಮಿತ್ತವಾಗಿ ತಂದೆ ತಾಯಿಗಳ ವಿರುದ್ಧವಾಗಿ, ಈಗ ಎಕ್ಸಿಸ್ಟೆನ್ಸ್ ನಲ್ಲಿ ಇರುವಂತಹ ಸರ್ಕಾರಗಳ ವಿರುದ್ಧವಾಗಿ, ವ್ಯವಸ್ಥೆಗಳ ವಿರುದ್ಧವಾಗಿ ಬಂಡೇಳುವ ಒಂದು ಮನಸ್ಸನ್ನು ಅವರೊಳಗೆ ತಯಾರು ಮಾಡ್ತಾ ಇದ್ದಾರೆ. ಅದರ ನಿಮಿತ್ತವಾಗಿ ಮನೆಗಳು ಕುಟುಂಬಗಳಾಗಿ ಉಳಿಯುವುದಿಲ್ಲ. ತಂದೆ ತಾಯಿಗಳು ಮಕ್ಕಳನ್ನು ಎಷ್ಟು ಹೆರಬೇಕು ಎಂಬುದನ್ನು ಚೈನಾ ದೇಶದಲ್ಲಿ ನಿರ್ಧರಿಸಿ ಒಂದು ಕುಟುಂಬಕ್ಕೆ ಒಬ್ಬನೇ ಮಗು ಇರಬೇಕು ಎಂಬಂತೆ ಒತ್ತಾಯಿ ಹೇರಿ ಜನಸಂಖ್ಯೆಯನ್ನು ಸೀಮಿತಗೊಳಿಸಲಿಕ್ಕೆ ಹೋರಾಡಿದ್ರು. ಈಗ ಅದರ ನಿಮಿತ್ತವಾಗಿ ಚೈನಾದವರಿಗೆ ಅರಿವಾಗಿರುವುದು ಏನಂತಂದ್ರೆ, ಆ ರೀತಿ ನಾವು ವ್ಯವಸ್ಥೆ ಮಾಡಿದ್ರಿಂದ ಇನ್ನು ಮುಂದೆ ಚೈನಾದಲ್ಲಿ ಜನಸಂಖ್ಯೆ ಕಡಿಮೆ ಆಗುತ್ತಾ ಬೇರೆ ದೇಶಗಳಿಂದ ಕಡಿಮೆ ಜನಸಂಖ್ಯೆಯಾಗಿ ನಾವು ಉಳಿತೇವೆ ಅನ್ನುವ ಅರಿವು ಬಂದು ಈಗ ಒಂದು ಕುಟುಂಬದವರಿಗೆ 3 ಮಕ್ಕಳು ಇರಬಹುದು ಅನ್ನುವಂತೆ ಕಾನೂನು ಬದಲಾಯಿಸಿದ್ದಾರೆ. ಆದ್ರೆ ನಿಮ್ಗೆ ಗೊತ್ತಿರಬಹುದು, ಗೊತ್ತಿರ್ಲಿಕ್ಕಿಲ್ಲ ಏನಂತಂದ್ರೆ, ಅಮೆರಿಕ ದೇಶದಲ್ಲಿ ಬಿಲ್ ಗೇಟ್ಸ್ ಎಂಬಂತ ವ್ಯಕ್ತಿ, ಆತನಿಗೆ ವಿವಾಹ ವಿಚ್ಛೇದನಗೊಂಡಿದ್ದಂತ ಹೆಂಡತಿಯಿಂದ. ಆದ್ರೆ ಆತನು ಒಂದು ಸ್ಥಾಪಿಸಿದ ಒಂದು ಸಂಸ್ಥೆಯ ಹೆಸರು ಬಿಲ್ ಗೇಟ್ಸ್ ಫೌಂಡೇಶನ್. ಅದರ ಅಡಿಯಲ್ಲಿ ಇನ್ನೊಂದು ಸಂಸ್ಥೆ ಕೆಲಸ ಮಾಡುತ್ತದೆ. ಅದರ ಹೆಸರು ಹ್ಯೂಮನ್ ಡಿಪಾಪ್ಯುಲೇಷನ್ ಸೆಂಟರ್ ಎಂಬುದಾಗಿ, ಮನುಷ್ಯರ ಒಂದು ಜನಸಂಖ್ಯೆಯನ್ನು ಕಡಿಮೆ ಮಾಡುವ ವ್ಯವಸ್ಥೆ ಕೇಂದ್ರ ಎಂಬುದಾಗಿ. ಆ ಹೆಸರೇ ಮಾನವ ಕೋಟಿಗೆ ವಿರುದ್ಧವಾಗಿದೆ ಎಂಬುದಾಗಿ ಗೊತ್ತಾಗಿ ಸರ್ಕಾರಗಳವರು ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಜೈಲಿನಲ್ಲಿ ಹಾಕ್ಬೇಕಾಗಿತ್ತು. ಯಾಕಂದ್ರೆ ಮನುಷ್ಯರನ್ನು ನಾಶಪಡಿಸುವ ಉದ್ದೇಶ ಹೊಂದಿದ ಒಂದು ವಿಚಿತ್ರವಾದ ಸಂಸ್ಥೆ. ಅವರ ಉದ್ದೇಶ ಏನಂತಂದ್ರೆ, ಅವರು ಅಮೆರಿಕ ದೇಶದ ರಾಷ್ಟ್ರದ ಒಂದು ಆರೋಗ್ಯ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಡಾಕ್ಟರ್ ಆಂಥನಿ ಫೌಸಿ ಎಂಬವರು ಮತ್ತು ಇನ್ನು ಕೆಲವರು ಕೂಡಿಕೊಂಡು ಅವರು ಜಗತ್ತಿನ ಜನಸಂಖ್ಯೆ ಎಷ್ಟಿದೆ? 700 ಕೋಟಿಗಿಂತ ಜಾಸ್ತಿ ಇದೆ. ಆ ಜನಸಂಖ್ಯೆಯ 180% ಜನಸಂಖ್ಯೆಯನ್ನು ಒಮ್ಮೆಲೆ ಕಡಿಮೆ ಮಾಡ್ಬೇಕು. ಯಾಕಂದ್ರೆ ಜಗತ್ತಿಗೆ ಈ ಜನಸಂಖ್ಯೆಯ ಭಾರ ಜಾಸ್ತಿ ಆಗಿದೆ. ಇಲ್ಲವಾಗಿದ್ರೆ ಜಗತ್ತಿನ ಸಂಪನ್ಮೂಲಗಳು ಮನುಷ್ಯರಿಗೆ ಸಾಕಾಗದೆ ಮನುಷ್ಯರು ಹೊಡೆದಾಡಿಕೊಂಡು ಸಾಯ್ತಾರೆ. ಅದ ಕಾರಣ ಹೊಡೆದಾಡಿಕೊಂಡು ಸಾಯುವ ಬದಲಿ ನಾವೇ ಸಾಯಿಸ್ಬಿಡೋಣ ಅನ್ನುವಂತೆ ಹ್ಯೂಮನ್ ಡಿಪಾಪ್ಯುಲೇಷನ್ ಸೆಂಟರ್ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದರ ಅಡಿಯಲ್ಲಿ ಬಂದಿರುವಂಥದ್ದೇ ಈ ಒಂದು ಕೋವಿಡ್ ರೋಗದ ಒಂದು ಸಾಂಕ್ರಾಮಿಕ ರೋಗದ ಪಿಡುಗಿನ ನಿರ್ಬಂಧಗಳು, ಅವರು ವ್ಯವಸ್ಥೆ ಏರ್ಪಡಿಸಿದ ನಿರ್ಬಂಧಗಳು. ಯಾಕಂದ್ರೆ ಮನುಷ್ಯರನ್ನು ತೊಲಗಿಸಬೇಕು ಅಂತ. ಅಮೆರಿಕ ದೇಶದಲ್ಲಿ ಮನುಷ್ಯರನ್ನು ನಿರ್ನಾಮಗೊಳಿಸಲಿಕ್ಕೆ ಎಂತೆಂಥ ಮೈಕ್ರೋ ಆರ್ಗಾನಿಸಮ್ ಅಂದ್ರೆ ಸೂಕ್ಷ್ಮ ಜೀವಿಗಳು ಮತ್ತು ವೈರಸ್ಗಳು ಮುಂತಾದವುಗಳನ್ನು ಎಂತೆಂಥವುಗಳನ್ನು ನಾವು ತಯಾರು ಮಾಡಬೇಕು, ಅವುಗಳನ್ನ ಹೇಗೆ ಜನರ ಮೇಲೆ ಪ್ರಯೋಗಿಸಿ ಅವರು ಎದುರಿಸ್ಲಿಕ್ಕೆ ಆಗದೆ ಜನರು ಸಾಯ್ಬೇಕು ಅಂತ ಏರ್ಪಡಿಸ್ಲಿಕ್ಕೆ ಅವರು ವ್ಯವಸ್ಥೆ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಅದನ್ನು ಮಾಡಿದರೆ ಅಮೆರಿಕ ದೇಶದಲ್ಲಿ ದೊಡ್ಡ ಗದ್ದಲವಾಗ್ತದೆ ಎಂಬ ಕಾರಣದಿಂದ ಅಮೆರಿಕ ದೇಶದಿಂದ ಒಬಾಮಾ ಮತ್ತು ಆಂಥನಿ ಫೌಸಿ ಎಂಬವರು
ಅದನ್ನು ಚೈನಾ ದೇಶಕ್ಕೆ ವರ್ಗಾಯಿಸಿ ಚೈನಾದ ವುಹಾನ್ ಪ್ರಾಂತ್ಯದಲ್ಲಿ ಆ ಒಂದು ಲ್ಯಾಬೊರೇಟರಿಗೆ ಅವರು ಹಣ ಕೊಟ್ಟು ಬೆಂಬಲಿಸಲಿಕ್ಕೆ ಆರಂಭಿಸಿದ್ರು. ನೀವು ಮನುಷ್ಯರನ್ನು ನಾಶ ಮಾಡುವ ವೈರಸ್ಗಳನ್ನು, ಮೈಕ್ರೋ ಆರ್ಗನಿಸಮ್ ಅಂದ್ರೆ ಸೂಕ್ಷ್ಮ ಜೀವಿಗಳನ್ನು ಉಂಟು ಮಾಡಿ ಪ್ರಯೋಗಿಸಿ ನಮಗೆ ಅದರ ಪರಿಣಾಮ ಹೇಳಬೇಕು ಎಂಬುದಾಗಿ. ಆದ್ರೆ ಅದರೊಳಗಿಂದ ಚೈನಾ ದೇಶದವರೇ ಅದರ ದುರುಪಯೋಗ ಮಾಡಿಕೊಂಡು ಅಲ್ಲಿಂದ ಆ ವೈರಸ್ಗಳನ್ನು ಹರಡಲಿಕ್ಕೆ ಆರಂಭಿಸಿದರು. ಅದರ ನಿಮಿತ್ತವಾಗಿ ನಾನಾ ದೇಶಗಳು ಬಹಳ ವಿಪರೀತವಾದ ಕಷ್ಟಗಳಿಗೆ ತುತ್ತಾಗಿ ಆ ದೇಶಗಳಿಂದ ಎಷ್ಟೋ ಜನಸಂಖ್ಯೆಯನ್ನು ಈಗಾಗಲೇ ಕಳೆದುಕೊಂಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನಾವು ಎಚ್ಚರವಾಗಿಲ್ಲದಿದ್ದರೆ ಈ ವ್ಯವಸ್ಥೆಗೆ ನಾವು ಒಳಗಾಗಿ ನಾವು ಸಹ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಹೋಗ್ತೇವೆ. ಅದೇ ಸಮಯದಲ್ಲಿ ಈ ವ್ಯವಸ್ಥೆಯನ್ನು ಸಾದರಪಡಿಸುವಂತೆ ಆ ನಾನಾ ವಿಧವಾದ ವೈರಸ್ಗಳನ್ನು, ಒಂದು ಸೂಕ್ಷ್ಮ ಜೀವಿಗಳನ್ನು ಲ್ಯಾಬೋರೇಟರಿಯಲ್ಲಿ, ಪ್ರಯೋಗಾಲಯದಲ್ಲಿ ತಯಾರು ಮಾಡಿ ಅವುಗಳ ಮೇಲೆ ಪೇಟೆಂಟ್ ಸಾಧಿಸಿದ್ದಾರೆ. ಪೇಟೆಂಟ್ ಅಂತಂದ್ರೆ ಅದನ್ನು ನಿರ್ಮಿಸುವ, ಅದನ್ನು ಮಾರುವ ಅಥವಾ ಅದನ್ನು ನಡೆಸುವ ಹಕ್ಕು ನಮಗೆ ಮಾತ್ರ ಇರಬೇಕು ಅನ್ನುವಂತೆ ಅದರ ಮೇಲೆ ಪೇಟೆಂಟ್ ಸಾಧಿಸಿದ್ದಾರೆ. ಇಂಥ ಸುಮಾರು 1000ಕ್ಕಿಂತ ಹೆಚ್ಚು ಪೇಟೆಂಟ್ಗಳನ್ನು ಡಾಕ್ಟರ್ ಆಂಥನಿ ಫೌಸಿ ಹೊಂದಿದ್ದಾನೆ. ಅಂದ್ರೆ ಅದರ ಅರ್ಥ ಜೀವಂತ ಜಗತ್ತಿನ ನೈಸರ್ಗಿಕ ವಸ್ತುಗಳ ಮೇಲೆ ಯಾರು ಪೇಟೆಂಟ್ ಹೊಂದಲಿಕ್ಕೆ ಆಗೋದಿಲ್ರಿ. ತಾವು ಅದರಲ್ಲಿ ಬದಲಾವಣೆ ಮಾಡಿ ಅದನ್ನು ತಮ್ಮದಂತ ಸಾದರಪಡಿಸಿ ಅವರು ಅದನ್ನು ಜಗತ್ತಿನ ಮೇಲೆ ಉಪಯೋಗಿಸಿ ಅದರಿಂದ ಹಣ ಮಾಡಿಕೊಳ್ಳಬೇಕೆಂಬಂತ ಒಂದು ಉದ್ದೇಶದಿಂದ ಅವುಗಳ ಮೇಲೆ ಪೇಟೆಂಟ್ ಮಾಡ್ಕೊಳ್ತಾರೆ. ಇಂಥ ಒಂದು ವೈರಸ್ ಅನ್ನು ಬೇರೆ ಯಾರು ತಯಾರು ಮಾಡಬಾರ್ದು, ಇಂಥ ರೀತಿಯ ಒಂದು ಬ್ಯಾಕ್ಟೀರಿಯನ್ನು ಬೇರೆ ಯಾರು ತಯಾರು ಮಾಡಬಾರ್ದು, ಇಂಥ ರೀತಿಯ ಫಂಗಸ್ ಅನ್ನು ಬೇರೆ ಯಾರು ತಯಾರು ಮಾಡಬಾರ್ದು, ಇಂಥ ರೀತಿಯ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಮತ್ತು ಒಂದು ವಂಶವಾಹಿಯನ್ನೇ ಬದಲಾವಣೆ ಮಾಡಿ ತಯಾರು ಮಾಡಿದಂಥ ಆಹಾರವನ್ನು ತಾವು ಮಾಡ್ತಾ ಇದ್ದೇವೆ, ಅದರ ಮೇಲೆ ನಮಗೆ ಪೇಟೆಂಟ್ ಬೇಕೆಂಬಂತೆ ಮಾಡಿಕೊಂಡಿದ್ದಾರೆ. ಭಾರತದಲ್ಲಿ ಅನೇಕ ಕಡೆಗಳಲ್ಲಿ ಸೇಲ್ ಆಗ್ತಿರುವಂತಹ ಅನೇಕ ಕಾಳುಗಳು, ಅನೇಕ ಕಾಯಿಪಲ್ಯಗಳು ಈ ಜೆನೆಟಿಕಲಿ ಮಾಡಿಫೈಡ್ ಆಹಾರವಾಗಿಯೇ ಭಾರತದಲ್ಲಿ ಪರಿಚಯಿಸಲ್ಪಟ್ಟಿವೆ. ಅದರ ಹಿಂದಿನ ಉದ್ದೇಶವೂ ಸಹ ಮನುಷ್ಯರನ್ನು ನಿರ್ನಾಮಗೊಳಿಸುವಂಥದ್ದು. ಉದಾಹರಣೆಗೆ ಈ ಜೆನೆಟಿಕಲಿ ಮಾಡಿಫೈಡ್ ಬೀಜವಿಲ್ಲದ ಕಾಯಿಗಳು, ಹಣ್ಣುಗಳು ಎಂಬಂತೆ ಬೀಜವಿಲ್ಲದ ಸಂಗತಿಗಳು ಎಂಬಂತೆ ಅನೇಕ ಸಂಗತಿಗಳನ್ನ ಸಾದರಪಡಿಸಿ ಅವುಗಳನ್ನ ಯಾರು ತಗೊಳ್ತಾರೆ, ರುಚಿ ಇವೆ, ಅವು ಆರೋಗ್ಯಕರವಾಗಿವೆ ಅಂತ ತಿಂದರೆ ಏನಾಗ್ತದೆ, ನೀವು ಮಕ್ಕಳನ್ನು ಹುಟ್ಟಿಸುವ ನಿಮ್ಮ ಸಾಮರ್ಥ್ಯ ಕಳೆದುಕೊಂಡು ನೀವು ಸಂತಾನಹೀನರಾಗುತ್ತೀರಿ ಅಥವಾ ಷಂಡರಾಗುತ್ತೀರಿ. ಅದಾಗಬೇಕು ಎಂಬಂತಲೇ ಅವುಗಳನ್ನು ಏರ್ಪಡಿಸಿದ್ದಾರೆ. ಈ ದುರುದ್ದೇಶಗಳನ್ನು ಹೊಂದಿದ ವ್ಯಕ್ತಿಗಳು ಯಾರೇ ಇದ್ದರೂ ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಜೈಲಿಗೆ ದಬ್ಬಿ ಅವರ ಎಲ್ಲಾ ಯೋಜನೆಗಳನ್ನು ನಿರ್ನಾಮಗೊಳಿಸಬೇಕಾದದ್ದು ಸ್ವಸ್ಥ ಬುದ್ಧಿಯುಳ್ಳಂತ ಯಾವುದೇ ಮನುಷ್ಯನ ಕರ್ತವ್ಯ. ಆದ್ರೆ ಯಾವುದೇ ಸರ್ಕಾರಗಳು ಬಾಯಿ ಎತ್ತುತ್ತಿಲ್ಲ, ಬಾಯಿ ತೆರೆಯುತ್ತಾ ಇಲ್ಲ. ಯಾಕಂತಂದ್ರೆ ಈ ಬಿಲ್ ಗೇಟ್ಸ್ ಫೌಂಡೇಶನ್ ಜಗತ್ತಿನಲ್ಲಿ ಅತಿ ದೊಡ್ಡ ಶ್ರೀಮಂತ ಸಂಸ್ಥೆ. ಅದೇ ರೀತಿ ಅವರೊಂದಿಗೆ ಕೈ ಜೋಡಿಸಿದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಅದು ಒಂದು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಸಂಸ್ಥೆ. ಇವೆರಡೂ ಕೂಡಿಕೊಂಡು ಚೈನಾ ದೇಶಕ್ಕೆ ಬೆಂಬಲ ಕೊಟ್ಟು ಈ ವೈರಸ್ಗಳನ್ನು ನೀವು ಬಿಡುಗಡೆ ಮಾಡಿ ಮನುಷ್ಯರನ್ನು ಸಾಯಿಸ್ರಿ ಅಂತ ಅವ್ರಿಗೆ ಏರ್ಪಡಿಸಿದ್ದಾರೆ. ಅದರ ನಿಮಿತ್ತವಾಗಿ ಅವ್ರು ಮಾಡ್ತಾ ಇದ್ರೆ ಚೈನಾದವ್ರಿಗೆ ಅದೇ ಬೇಕಾಗಿತ್ತು, ಇವರು ಅದನ್ನೇ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಮೂಲಕವಾಗಿ ಇನ್ನೂ ನಾನಾ ವಿಧವಾದ ಸಂಗತಿಗಳನ್ನು ಅವರು ಏರ್ಪಡಿಸಿಕೊಂಡಿದ್ದಾರೆ. 1000 ಇಂಥ ಸಂಗತಿಗಳ ಮೇಲೆ ಪೇಟೆಂಟ್ ಹೊಂದಿದ್ದಾನೆ ಒಬ್ಬ ವ್ಯಕ್ತಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ಬೋದು ಅವ್ರು ಎಷ್ಟು ದುಷ್ಟ ಉದ್ದೇಶದಿಂದ ದೇಶಗಳ ಜನರನ್ನು ನಾಶ ಮಾಡ್ಬೇಕೆಂಬಂತೆ ವ್ಯವಸ್ಥಿತವಾದ ಯೋಜನೆ ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲಿ, ಆಫ್ರಿಕಾ ಖಂಡದ ಅನೇಕ ದೇಶಗಳಲ್ಲಿ ಈ ಸೇಮ್ ಇದೇ ಬಿಲ್ ಗೇಟ್ಸ್ ನವರು ತಮ್ಮ ಒಂದು ವ್ಯಾಕ್ಸಿನ್ಗಳನ್ನು ಮಕ್ಕಳಿಗೆ ಪೋಲಿಯೋ ಬರದಂತೆ ಮಾಡಲಿಕ್ಕೆ ವ್ಯಾಕ್ಸಿನ್ ಡ್ರಾಪ್ಸ್ ಮಾಡಿದ್ದೇವೆ ಅಂತ ಹೇಳಿ ಮಕ್ಕಳ ಮೇಲೆ ಪ್ರಯೋಗಿಸಿ ಅದರಿಂದ 50,000ಕ್ಕಿಂತ ಲಕ್ಷಕ್ಕಿಂತ ಎಷ್ಟೋ ಮಕ್ಕಳು ಸಾಯುವಂತೆ ನೋಡಿಕೊಂಡಿದ್ದಾರೆ. ಅಂದ್ರೆ ಪ್ರಯೋಗ ಮಾಡ್ತಾ ಇದ್ದಾರೆ. ಆಫ್ರಿಕಾ ದೇಶದಲ್ಲಿಯೂ ಸಹ ಎಷ್ಟೋ ಮಕ್ಕಳು ಇಂಥ ಒಂದು ಸಂಗತಿಗಳಿಗೆ ತುತ್ತಾಗಿ ಸತ್ತಿದ್ದಾರೆ. ಮಕ್ಕಳಿಗೆ ರೋಗ ಬರಬಾರ್ದಲ್ಲ ಅಂತ ಅವರು ಬಹಳ ಕಳಕಳಿಯಿಂದ ತಂದೆ ತಾಯಿಗಳು ಹಾಕಿಸ್ತಾರೆ, ಆದ್ರೆ ಅದೇ ಮಕ್ಕಳನ್ನು ಕೊಲ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂತ ರೀತಿಯಲ್ಲಿ ಈ ವ್ಯಾಕ್ಸಿನ್ ಸಹ, ಈಗ ಬಂದಿರುವಂತ ವ್ಯಾಕ್ಸಿನ್ ಸಹ ನಮಗೆ ಈ ಒಂದು ಕೋವಿಡ್ ಬರಬಾರ್ದು, ಕೊರೋನಾ ಬರಬಾರ್ದು ಎಂಬಂತೆ ನಾವು ಹಾಕೊಳ್ತೇವೆ ಅಂತ ಹೇಳಿದ್ರೆ ಅದರ ಹಿಂದಿನ ಉದ್ದೇಶ ಅದನ್ನು ಹಾಕಿಸಿಕೊಂಡ ಮೇಲೆ ಅವರು ಕ್ಷೀಣವಾಗಿ ಅವರು ಸಾಯ್ಬೇಕನ್ನುವಂಥದ್ದು ಅವರ ಉದ್ದೇಶ. ಇದೇ ಕಾರಣದಿಂದ ಅವರು ಶತಾಯಗತಾಯ ಅಂದ್ರೆ ಏನ್ ಬೇಕಾದಾಗಲಿ ನಾವು ಇದನ್ನ ಮಾಡ್ಬೇಕು ಅನ್ನುವಂತೆ ಒತ್ತಾಯಪೂರ್ವಕವಾಗಿ ಎಲ್ಲರ ಮೇಲೆ ಇದನ್ನ ಹಾಕ್ಬೇಕಂತ ಹೋಗ್ತಾ ಇದ್ದಾರೆ.
ವ್ಯಾಕ್ಸಿನ್ ಹಾಕೋದಷ್ಟೇ ಅಲ್ಲ, ವೈರಸ್ ಹಾಕ್ತಾ ಇದ್ದಾರೆ. ವೈರಸ್ ಹಾಕೋದಷ್ಟೇ ಅಲ್ಲ, ಅದರೊಂದಿಗೆ ಕೆಲವು ರಹಸ್ಯವಾದ ಸಂಗತಿಗಳನ್ನು ಮನುಷ್ಯ ದೇಹದೊಳಗೆ ಬಿಡ್ತಾ ಇದ್ದಾರೆ. ಈಗಾಗಲೇ ನೀವು ಕೆಲವು ಚಿತ್ರಗಳನ್ನು, ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ನೋಡಿರ್ಬೋದು. ಆ ಒಂದು ವ್ಯಾಕ್ಸಿನ್ ಹಾಕಿದ ಜಾಗದಲ್ಲಿ ಮ್ಯಾಗ್ನೆಟ್ ಹಚ್ಚಿದರೆ, ಕಬ್ಬಿಣದ ವಸ್ತು ಹಚ್ಚಿದರೆ ದೇಹ ಅದನ್ನು ಹಿಡ್ಕೊಳ್ತದೆ ಎಂಬುದಾಗಿ, ಅಂದ್ರೆ ಅದರೊಳಗೆ ಮ್ಯಾಗ್ನೆಟಿಕ್ ಸಾಮಾನುಗಳನ್ನು ಹಾಕಿದ್ದಾರೆ ಎಂಬುದಾಗಿ. ಎರಡನೇದಾಗಿ ಅದರ ಮೇಲೆ ಒಬ್ಬರು ಲೈಟ್ ಇಟ್ಕೊಂಡ್ರು. 9 ವ್ಯಾಟ್ಸ್ LED ಬಲ್ಬ್ ಬಿಟ್ರೆ ಅದು ಲೈಟ್ ಹತ್ತುತ್ತದೆ, ಅಂದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇಂಥ ಸಂಗತಿಗಳನ್ನು ಏರ್ಪಡಿಸುವುದರ ಮೂಲಕವಾಗಿ ಇದರ ಹಿಂದಿನ ಉದ್ದೇಶ ಏನಂತಂದ್ರೆ, ಜಗತ್ತಿನ ಜನಸಂಖ್ಯೆಯನ್ನು ನಿರ್ನಾಮಗೊಳಿಸುವಂಥದ್ದು. ಅವ್ರು ಏನ್ರ ಮಾಡ್ಲಿರಿ, ನಾವರ ಜೀವಂತ ದೇವೆಲ್ಲ ಹೋಗ್ಲಿ ಬಿಡ್ರಿ ಅಂತ ನಾವು ಅಲಕ್ಷ್ಯ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತಂದ್ರೆ ಜಗತ್ತಿನ ಒಬ್ಬೊಬ್ಬ ವ್ಯಕ್ತಿಗೋಸ್ಕರ, ಒಂದು ದೇಶ, ಒಂದು ಕುಲ, ಒಂದು ಜನಾಂಗ ಅಲ್ರಿ, ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೋಸ್ಕರ ಯೇಸು ಕ್ರಿಸ್ತನವರನ್ನು ಪ್ರೀತಿಸಿ ಅವ್ರಿಗಾಗಿ ಮನುಷ್ಯನಾಗಿ ಬಂದು ಆತನು ಗಾಯ ಹೊಂದಿ ಶ್ರಮೆ ಅನುಭವಿಸಿ ರಕ್ತ ಸುರಿಸಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. ಆತನ ರಕ್ತಕ್ಕೆ ಬೆಲೆನೇ ಇಲ್ಲ ಏನೋ ಅನ್ನುವ ಹಾಗೆ ಇವರು ಅದರಿಂದ ಮಾನವ ಕೋಟಿಯನ್ನು ನಿರ್ನಾಮಗೊಳಿಸ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಅದ ಕಾರಣ ಪ್ರಿಯ ಸಹೋದರ ಸಹೋದರಿ, ನೀವು ಗುರುತಿಸಬೇಕು, ಇವೆಲ್ಲಾ ವ್ಯವಸ್ಥೆಗಳು ಅಂತಿಮವಾಗಿ ಕ್ರಿಸ್ತ ವಿರೋಧಿಯನ್ನು ಜಗತ್ತಿನ ವೇದಿಕೆ ಮೇಲೆ ಸಾದರಪಡಿಸಲಿಕ್ಕೆ ಏರ್ಪಡಿಸಲ್ಪಡ್ತಾ ಇರುವಂತಹ ವ್ಯವಸ್ಥೆಗಳು. ಕೆಲವು ಮಾತ್ರ ನಾನು ನಿಮ್ಗೆ ಹೇಳಿದ್ದೇನೆ. ಅದರಲ್ಲಿ ಇನ್ನೂ ಒಂದು ಒಳಗೊಂಡಿರುವಂಥದ್ದು 5G ಎಂಬಂತ ಒಂದು ತರಂಗಾಂತರದ ಒಂದು ಮೊಬೈಲ್ಗಳನ್ನು ಅವರು ಸಾದರಪಡಿಸ್ತಾ ಇದ್ದಾರೆ. ಅದು ಸಹ ಇದಕ್ಕೆ ಸಂಬಂಧಪಟ್ಟದ್ದಾಗಿದೆ. ಅದು ಮನುಷ್ಯರ ದೇಹದೊಳಗೆ ರೋಗ ನಿರೋಧಕ ಶಕ್ತಿಯನ್ನು ಅದು ನಾಶಪಡಿಸ್ತದೆ. ಅದರ ನಿಮಿತ್ತವಾಗಿ ಮನುಷ್ಯರು ಬೇಗನೆ ಎಂಥದೇ ಸಣ್ಣ ರೋಗ ಬಂದರೂ ಅದನ್ನು ಚೇತರಿಸಿಕೊಳ್ಳಲಾಗದೆ ಸತ್ತು ಹೋಗ್ತಾರೆ. ಅಂಥ ರೀತಿಯ ವ್ಯವಸ್ಥೆ ಮಾಡ್ಲಿಕ್ಕೆ ಇದನ್ನು ಸಾದರಪಡಿಸ್ತಾ ಇದ್ದಾರೆ. ಮತ್ತು ಎಷ್ಟೋ ತಂತ್ರಜ್ಞರು, ಜ್ಞಾನಿಗಳು, ತಿಳಿದವರು ಅವರದನ್ನು ವಿರೋಧಿಸಿದ್ದಾರೆ. ಇದನ್ನು ಜಗತ್ತಿನಲ್ಲಿ ಸಾದರಪಡಿಸಬಾರದೆಂಬುದಾಗಿ ಅವರ ಬಾಯಿ ಮುಚ್ಚಿಸಿ ಜಗತ್ತಿನ ಮಾಧ್ಯಮಗಳನ್ನು ಹಣ ಕೊಟ್ಟು ಕೊಂಡುಕೊಂಡು ಅಂತ ಸುದ್ದಿಗಳನ್ನೇ ಬಿತ್ತರಿಸಬಾರದೆಂಬುದಾಗಿ, ಜಗತ್ತಿನ ಜನರು ಅವುಗಳನ್ನು ತಿಳ್ಕೊಳ್ಳೇಬಾರದೆಂಬುದಾಗಿ ಮಾಡಿ ಜಗತ್ತಿನ ಜನರನ್ನು ಕುರುಡುತನದಲ್ಲಿಟ್ಟು ಅವ್ರ ಮೇಲೆ ಇವುಗಳನ್ನು ಪ್ರಯೋಗ ಮಾಡಿ ಜಗತ್ತಿನ ಜನರನ್ನು ನಾಶಪಡಿಸಿ ಯೇಸುವಿಗೆ ಅವಮಾನವಾಗಬೇಕು, ಯೇಸುವಿನ ಉದ್ದೇಶ ಫೇಲ್ ಆಗ್ಬೇಕನ್ನುವಂತೆ ಅವ್ರು ಮಾಡುತ್ತಾ ಇದ್ದಾರೆ. ಯೇಸುವಿನ ಉದ್ದೇಶ ಮನುಷ್ಯನು ಜೀವಿಸುವುದು ಮಾತ್ರವಲ್ಲ, ಆತನು ಶಾಶ್ವತವಾಗಿ ದೇವರೊಂದಿಗೆ ಜೀವಿಸಬೇಕೆಂಬುದು. ಆದ ಕಾರಣ ಆತನ ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದಾನೆ. ಆತನ ಈ ಉದ್ದೇಶವೇ ಹಾಳಾಗಬೇಕೆಂಬಂತೆ ಅವರು ಪ್ರಯತ್ನ ಮಾಡ್ತಿರುವಾಗ ಅದನ್ನು ವಿರೋಧಿಸುವವರು ಬೇರೆ ಯಾರು ಇಲ್ಲ, ಕ್ರೈಸ್ತರು ಮಾತ್ರ. ಕ್ರಿಸ್ತ ವಿರೋಧಿಯ ಈ ಯೋಜನೆಗಳನ್ನು ವಿರೋಧಿಸುವವರು ಕ್ರೈಸ್ತರು ಮಾತ್ರ. ಆದ ಕಾರಣ ಕ್ರೈಸ್ತರನ್ನೇ ನಿರ್ನಾಮಗೊಳಿಸಬೇಕು ಎಂಬುದಾಗಿ ಹೊರಟಿದ್ದಾರೆ. ಭಾರತದಲ್ಲಿಯೂ ಕ್ರೈಸ್ತರನ್ನು ವಿರೋಧಿಸ್ತಾ ಇದ್ದಾರೆ. ನಾನಾ ವಿಧವಾಗಿ ಬೇರೆ ದೇಶಗಳಲ್ಲಿಯೂ ಕ್ರೈಸ್ತರ ಮೇಲೇನೆ ಹಿಂಸೆ ದಬ್ಬಾಳಿಕೆ ಇದೆ. ಇದೆಲ್ಲದರಿಂದ ನಾವು ಕಂಡುಕೊಳ್ಬೇಕು, ನಮ್ಮನ್ನು ಬೇಕಂತಲೇ ಗುರಿ ಮಾಡಿಟ್ಕೊಂಡು ನಮ್ಮನ್ನು ಹಿಂಸಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಮಾತ್ರ, ಕ್ರೈಸ್ತರು ಮಾತ್ರ ಈ ಕ್ರಿಸ್ತ ವಿರೋಧಿ ಯೋಜನೆಯನ್ನು ವಿರೋಧಿಸಿ ಆತ್ಮಗಳ ರಕ್ಷಣೆಗಾಗಿ ಹೋರಾಡುವರಾಗಿದ್ದೇವೆ. ಪಾಪಗಳಿಗೆ ಪಶ್ಚಾತ್ತಾಪ ಪಡ್ರಿ, ದೇವ್ರ ಕಡೆ ತಿರುಗಿಕೊಡ್ರಿ, ಯೇಸುವೆ ನಿಜವಾದ ದೇವರ ಆತನ ಸ್ವೀಕರಿಸಿಕೊಡ್ರಿ, ನಿಮ್ಮ ಪಾಪ ಪರಿಹಾರವಾಗಿ ನಿಮಗೆ ನಿತ್ಯ ಜೀವ ಸಿಗ್ತದೆ, ನಿಮ್ಮ ಹೆಸರು ಜೀವಬಾಧರ ಪಟ್ಟಿಯಲ್ಲಿ ಬರೆಯಲ್ಪಡ್ತದೆ ಅನ್ನುವಂತಹ ಸಂಗತಿಗಳನ್ನು ನಾವು ಹೇಳ್ತೇವೆ ಎಂಬ ಕಾರಣದಿಂದ, ಸಾರ್ತೇವೆ ಎಂಬ ಕಾರಣದಿಂದ, ನಂಬಿದ್ದೇವೆ ಎಂಬ ಕಾರಣದಿಂದ ನಮ್ಮನ್ನು ದ್ವೇಷ ಮಾಡ್ತಾರೆ. ಥ್ಯಾಂಕ್ ಯು ಜೀಸಸ್. ಅದ ಕಾರಣ ಪ್ರಿಯ ಸಹೋದರ ಸಹೋದರಿ, ನಾವು ಈ ದಿನಗಳಲ್ಲಿ ಈ ಅಧರ್ಮ ಸ್ವರೂಪನು ಕಂಡು ಬರೋಕ್ಕಿಂತ ಮುಂಚೆ ಇರುವ ದಿನಗಳಲ್ಲಿ ನಾವು ನಮ್ಮ ಪರವಾಗಿ, ನಮ್ಮ ದೇವರ ಪರವಾಗಿ ನಾವು ಮಾಡಬೇಕಾದದ್ದೇನು ಅದನ್ನು ನಾವು ಗುರುತಿಸಿ ಅದನ್ನು ಸಾಧಿಸಿಕೊಳ್ಳೋಣ. ಜಗತ್ತಿನಲ್ಲಿ ಈಗ ನೀವು ಗುರುತಿಸುವಂತೆ ಎಷ್ಟೋ ದೇಶಗಳಲ್ಲಿ ಈ ಒಂದು ಕೋವಿಡ್ ನಿಮಿತ್ತವಾಗಿ ಜನರು ಭೂಗತರಾಗಿ ಅಥವಾ ಮನೆಯೊಳಗೆ ಮುಚ್ಚಿಡಲ್ಪಟ್ಟು ನಿರ್ಬಂಧಿಸಲ್ಪಟ್ಟು ಅದರಲ್ಲಿರುವಂತಹ ಕ್ರೈಸ್ತರು ಈಗ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯವಾಗದಂತೆ ಅವರು ಬಂಧಿಸಲ್ಪಟ್ಟಿರುವಾಗ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ದೊಡ್ಡ ಪ್ರಾರ್ಥನಾ ಚಳವಳಿಗಳು ನಾನಾ ವಿಧವಾಗಿ ಜಗತ್ತನ್ನ ಕ್ರೈಸ್ತರ ನಡುವೆ ಹರಡಿ ಹೋಗಿ ನಾನಾ ವಿಧವಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ಪ್ರಾರ್ಥನೆಗಳ ನಿಮಿತ್ತವಾಗಿ ಒಂದು ದೊಡ್ಡ ಸಂಗತಿ ಏನಾಗ್ತದೆ ಅಂತಂದ್ರೆ, ಚಾರ್ಲ್ಸ್ ಜಿ ಫಿನ್ನಿಯವರು ಹೇಳಿದ ಹಾಗೆ ಯಾವುದೇ ಉಜ್ಜೀವನ ಬರೋದಕ್ಕಿಂತ ಮುಂಚೆ ದೊಡ್ಡ ಮಟ್ಟದ ಒಂದು ಪ್ರಾರ್ಥನೆ ಜರುಗ್ತದೆ ಎಂಬುದಾಗಿ. ಆ ಪ್ರಾರ್ಥನೆ ಈಗ ಜರುಗ್ತಾ ಇದೆ. ಅದರ ನಿಮಿತ್ತವಾಗಿ ಅತಿ ದೊಡ್ಡ ಮಟ್ಟದ ಆತ್ಮನ ಸುರಿಸುವಿಕೆ ಸಂಭವಿಸ್ತದೆ, ಪವಿತ್ರಾತ್ಮನ ಸುರಿಸುವಿಕೆ ಸಂಭವಿಸ್ತದೆ. ಯಾಕಂದ್ರೆ ಎಲ್ಲಿ ವಿಪರೀತವಾಗಿ ಪ್ರಾರ್ಥನೆ ನಡೀತದೆ ಅಲ್ಲಿ ವಿಪರೀತವಾಗಿ ಪವಿತ್ರಾತ್ಮ ಸುರಿಸಲ್ಪಡ್ತಾನೆ.
ಅದರ ನಿಮಿತ್ತವಾಗಿ ಜಗತ್ತಿನ ಎಲ್ಲಾ ಕಡೆಗಳಲ್ಲಿ ಪವಿತ್ರಾತ್ಮ ಸುರಿಸಲ್ಪಡುವಾಗ ಉಜ್ಜೀವನ ಕ್ರೈಸ್ತರೊಳಗೆ ಆಗ್ತದೆ. ಅವರು ತಮ್ಮ ಕೆಟ್ಟ ಜೀವಿತವನ್ನು ಬಿಟ್ಟು ದೇವ್ರ ಕಡೆಗೆ ತಿರುಗಿಕೊಂಡು ಯೇಸುವನ್ನು ಮತ್ತೆ ತಮ್ಮ ಜೀವನದಲ್ಲಿ ಪ್ರತಿಷ್ಠೆ ಮಾಡಿಕೊಂಡು ಅವ್ರು ಯೇಸುವಿಗಾಗಿ ಹೆಚ್ಚು ಮುತುವರ್ಜಿಯಿಂದ, ಹೆಚ್ಚು ಭಕ್ತಿಯಿಂದ, ಹೆಚ್ಚು ವಚನಬದ್ಧತೆಯಿಂದ ಜೀವಿಸ್ಲಿಕ್ಕೆ ಆರಂಭಿಸ್ತಾರೆ. ಆ ಉಜ್ಜೀವನ ಬರುವಾಗ ನಾವು ಅನೇಕರಿಗೆ ಯೇಸುವಿನ ಬಗ್ಗೆ ಹೇಳಬೇಕಲ್ಲ ಅಂತ ಭಾರತದಿಂದ ತುಂಬಿದವರಾಗಿ, ಅನೇಕರು ಸುವಾರ್ಥಿಕರಾಗಿ, ಸಾಕ್ಷಿಗಳಾಗಿ, ಕರ್ತನಿಗಾಗಿ ಮಾತಾಡುವವರಾಗಿ ಹೊರಟು ಹೋಗಿ ಅನೇಕರನ್ನು ಮನವೊಲಿಸಿ ದೇವರ ಕಡೆಗೆ ತಿರುಗಿಸುತ್ತಾರೆ. ಅದು ಆತ್ಮಗಳ ಸುಗ್ಗಿಯನ್ನು ತರುತ್ತದೆ. ಆತ್ಮಗಳ ಸುಗ್ಗಿ ಉಂಟಾಗುವಾಗ, ಸಭೆಗಳು ಹೆಚ್ಚಾಗಿ ಬೆಳೆಯುವಾಗ ಮತ್ತು ಜಗತ್ತಿನ ಜನಸಂಖ್ಯೆಯಲ್ಲಿ ಬಹುತೇಕ ಜನರು ಯೇಸುವನ್ನು ನಂಬಿಕೊಂಡಾಗ ಏನ್ ಜరుగుತ್ತದೆ? ಯೇಸು ಪ್ರತ್ಯಕ್ಷನಾಗ್ತಾನೆ, ತನ್ನ ಸಭೆಯನ್ನು ಎತ್ಕೊಂಡು ಹೋಗ್ತಾನೆ. ಈ ಜಗತ್ತಿನಲ್ಲಿ 7 ವರ್ಷಗಳ ಕಾಲ ದೇವರ ಶಿಕ್ಷೆಯನ್ನು ಉಂಟು ಮಾಡುವ ಸಂಕಷ್ಟ ಕಾಲ ಬರ್ತದೆ. ಅದರ ಒಂದು ಹೊಸ್ತಿಲಲ್ಲಿ ನಾವಿದ್ದೇವೆ. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗ್ತಾನೆ, ನಮ್ಮನ್ನು ಎತ್ಕೊಂಡು ಹೋಗ್ತಾನೆ. ಆ ನಂತರ 7 ವರ್ಷಗಳ ಕಾಲ ಸಂಕಷ್ಟ ಕಾಲ ಬರ್ತದೆ. ಈ ಹೊಸ್ತಿಲಲ್ಲಿ ಇದೆ ಹೊಸ ಯುಗ, ಈ ಅಂತ್ಯಕ್ರಿಸ್ತನ ಒಂದು ಕಾಲ ಬರುವ ಯುಗ ಮತ್ತು ಕ್ರೈಸ್ತ ಸಭೆ ಯುಗ, ಎರಡರ ನಡುವಿನ ಒಂದು ಹೊಸ್ತಿಲಲ್ಲಿ ನಾವಿರುವಾಗ, ನಾವು ಎತ್ತಲ್ಪಡೋಕ್ಕಿಂತ ಮುಂಚೆ ಕ್ರೈಸ್ತ ಸಭೆ ಎಷ್ಟು ಹೆಚ್ಚು ದೇವರಿಗಾಗಿ ಮಾಡಬೇಕು, ಈ ಜಗತ್ತಿನಲ್ಲಿ ಎತ್ತಲ್ಪಡೋಕ್ಕಿಂತ ಮುಂಚೆ ಅಷ್ಟು ಹೆಚ್ಚು ಸಂಗತಿಗಳನ್ನು ಮಾಡಲಿಕ್ಕೆ ಇವತ್ತು ತನ್ನನ್ನು ತಯಾರು ಮಾಡಿಕೊಳ್ಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿ, ನೀನೇನ್ ಮಾಡ್ತಾ ಇದ್ದೀರಿ? ನೀವೇನ್ ಮಾಡ್ತಾ ಇದ್ದೀರಿ? ಕ್ರಿಸ್ತನಿಗಾಗಿ ಏನ್ ಮಾಡ್ತಾ ಇದ್ದೀರಿ? ಏನಾದ್ರೂ ಮಾಡ್ತಾ ಇದ್ದೀರಾ? ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಉಪವಾಸ ಮಾಡ್ತಾ ಇದ್ದೀರಾ? ಗೋಳಾಡ್ತಾ ಇದ್ದೀರಾ? ಹೋರಾಡ್ತಾ ಇದ್ದೀರಾ? ಆತ್ಮವನ್ನು ಗೆದ್ದುಕೊಳ್ಳಿಕ್ಕೆ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾರಾ? ಮತ್ತು ಸುವಾರ್ತೆ ಸಾರಿ ಆತ್ಮವನ್ನು ಮನವೊಲಿಸಿ ದೇವಗಳಿಗೆ ತರ್ತಾ ಇದ್ದೀರಾ? ನಾವು ಮಾಡಿಲ್ಲವಾಗಿದ್ರೆ ಪ್ರಿಯ ಸಹೋದರ ಸಹೋದರಿ, ಇವತ್ತು ಕರ್ತನ ಸಭೆಯೊಂದಿಗೆ ಕೈ ಜೋಡಿಸಿ ನಾವು ಒಬ್ಬೊಬ್ಬರು ನಮ್ಮ ಪರವಾಗಿ ಏನ್ ಮಾಡ್ಬೇಕಾಗಿದೆಯೋ ಅದನ್ನು ಮಾಡೋಣ. ಆತ್ಮಗಳನ್ನು ಗೆದ್ದುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ, ಪವಿತ್ರಾತ್ಮನ ಸುರಿಸುವಿಕೆಯನ್ನು ಹೊಂದಿಕೊಳ್ಳೋಣ, ಜೀವನ ಹೊಂದೋಣ, ದೇವರಿಗಾಗಿ ಮಹಾಶಕ್ತಿಯಿಂದ ಉರಿಯೋಣ. ಮತ್ತು ನಾನು ಗುರುತಿಸಿ ಗಮನಿಸಿ ಹೇಳ್ತಾ ಇರುವುದೇನೆಂದ್ರೆ, ಈ ಕಡೆ ದಿವಸಗಳಲ್ಲಿ ಮೊದಲೆಂದು ನಡೆಯದೇ ಇದ್ದಂತ ಆತ್ಮಗಳ ಸುಗ್ಗಿ ನಡೀತದೆ. ಈ ಕಡೆ ದಿವಸಗಳಲ್ಲಿ, ನಮ್ಮ ದಿನಗಳಲ್ಲಿ ಮೊದಲೆಂದು ಕಂಡು ಕೇಳದೆ ಇರದಂತ ಅಸಾಧಾರಣವಾದ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಸ್ವಸ್ಥತೆಗಳು, ಬಿಡುಗಡೆಗಳು ಜರುಗಲಿಕ್ಕಿವೆ. ನಮ್ಮ ದಿನಗಳಲ್ಲಿ ನಾವು ಕಂಡಿರ್ಲಿಕ್ಕಿಲ್ಲ ಅದಕ್ಕಿಂತ ದೊಡ್ಡ ಸಂಗತಿಗಳು ಈ ದಿನಗಳಲ್ಲಿ ಜರುಗಲಿಕ್ಕಿವೆ. ಅದರ ನಿಮಿತ್ತವಾಗಿ ಅನೇಕರ ಕಣ್ಣುಗಳು ತೆರೆಯಲ್ಪಡ್ತವೆ. ಹೇಗೆ ಕಣ್ಣುಗಳು ತೆರೆಯಲ್ಪಡ್ತವೆ ಅಂತ ಹೇಳಲಿಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೇನೆ. 1970-72 ಇಸ್ವಿಯಲ್ಲಿ ಒಂದು ದೊಡ್ಡ ಜೀವನ ಇಂಡೋನೇಷಿಯಾದ ಟಿಮೋರ್ ಎಂಬಂತ ದ್ವೀಪದಲ್ಲಿ ಸಂಭವಿಸಿತು. ಆ ದ್ವೀಪದಲ್ಲಿ ಒಂದು ದಿವಸ ಸಂಜೆ ಜನರು ಒಂದು ಮೆಥಡಿಸ್ಟ್ ಸಭೆಯೊಳಗೆ ಸಂಜೆಯ ಒಂದು ಬುಧವಾರ ಸಂಜೆಯ ಕೂಟಕ್ಕೆ ಕೂಡಿ ಬಂದಿರುವಾಗ ಬಹಳ ಕಡಿಮೆ ಜನರಿದ್ದರು. ಆ ಸಮಯದಲ್ಲಿ ಸಭಾ ಪಾಲಕರು ಎಲ್ಲ ಹಾಡುಗಳು ಮುಗಿದ ನಂತರ, ಪ್ರಾರ್ಥನೆ ಆದ ನಂತರ ಇನ್ನೇನು ಪುಲ್ಪಿಟಿಗೆ ಬಂದೀಗ ಸುವಾರ್ತೆ ವಾಕ್ಯ ಸಾರಬೇಕು ಅನ್ನುವಂತೆ ವಾಕ್ಯ ಸಾರ್ಲಿಕ್ಕೆ ಪುಲ್ಪಿಟಿಗೆ ಹತ್ತಿರ ಬಂದ ಕೂಡಲೇ ಅವ್ರು ಗಮನಿಸಿದ್ದೇನೆಂದ್ರೆ, ದೇವಾಲಯದ ಕಿಟಕಿಗಳು ಪಟ ಪಟ ಬಡಿಲಿಕ್ಕೆ ದೊಡ್ಡ ಬಿರುಗಾಳಿ ಬಂದಿದೆಯೋ ಅನ್ನುವ ಹಾಗೆ ಆ ಶಬ್ದವು ಕೇಳಿಸ್ತಾ ಇದೆ. ಬಿರುಗಾಳಿಯ ಶಬ್ದ, ರಭಸವಾಗಿ ಬೀಸುವ ಗಾಳಿಯ ಶಬ್ದ. ಅದೇ ಸಮಯದಲ್ಲಿ ಕಿಟಕಿ ಬಾಗಿಲು ಬಡಿದಾಡ್ತಾ ಇವೆ. ಅದು ಯಾಕೆ ಹಿಂಗಾಗ್ತದೆ ಅಂತ ಕಿಟಕಿಗಳ ಕಡೆ ನೋಡಿ, ತಮ್ಮ ಸಭಿಕರ ಕಡೆಗೆ ನೋಡಿದ ಕೂಡಲೇ ಅವ್ರಿಗೆ ಗೊತ್ತಾಗಿದ್ದು, ಸಭಿಕರೆಲ್ಲರೂ ಪವಿತ್ರಾತ್ಮ ಹೊಡೆಯಲ್ಪಟ್ಟು ಕೆಳಗೆ ಬಿದ್ದಿದ್ದಾರೆ, ಓಡಾಡ್ತಾ ಇದ್ದಾರೆ, ಪವಿತ್ರಾತ್ಮ ಭರಿತರಾಗಿದ್ದಾರೆ, ಅನ್ಯ ಭಾಷೆ ಮಾತನಾಡ್ತಾ ಇದ್ದಾರೆ, ಕೆಲವರು ನಗ್ತಾ ಇದ್ದಾರೆ, ಕೆಲವರು ಅಳ್ತಾ ಇದ್ದಾರೆ. ಎಷ್ಟೋ ಹೊತ್ತು ಹಾಗೆ ಬಿದ್ದುಕೊಂಡಿದ್ದಾರೆ. ಈ ಸಭಾಪಾಲಕನಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅದೇ ಸಭೆಯೊಳಗೆ ಒಬ್ಬ ಪತ್ರಿಕಾಕರ್ತ, ನ್ಯೂಸ್ ರಿಪೋರ್ಟರ್ ಇದ್ದಾನೆ. ಅವನು ಈ ಪುಸ್ತಕ ಬರೆದಿದ್ದಾನೆ, ಲೈಕ್ ಎ ಮೈಟಿ ವಿಂಡ್ ಅಂತ ಎಂಬುದಾಗಿ. ಅವನು ಗಮನಿಸಿದ ಸಂಗತಿ ಏನಂದ್ರೆ, ಒಂದು ದೊಡ್ಡ ಉಜ್ಜೀವನ ಅಲ್ಲಿ ಉಂಟಾಯಿತು. ಅವರು ಅಲ್ಲಿ ಇಷ್ಟು ದೊಡ್ಡ ಪವಿತ್ರಾತ್ಮನ ಸುರಿಸುವಿಕೆ ಉಂಟಾಯಿತು. ಆ ಕಟ್ಟಡದ ಮೇಲೆ, ಸಭೆಯ ಕಟ್ಟಡದ ಮೇಲೆ ಜ್ವಾಲೆಯಾಗಿ ಎತ್ತರದವರೆಗೆ ಉರಿತಾ ಇದೆ. ಅದನ್ನು ಕಂಡು ಬೇರೆ ಬೇರೆ ದೂರದ ಹಳ್ಳಿಗಳಿಂದ ಜನರು ತಮ್ಮ ಕೊಡಗಳಲ್ಲಿ, ತಮ್ಮ ಬಕೆಟ್ಗಳಲ್ಲಿ ನೀರು ತುಂಬಿಕೊಂಡು ಬಂದು ಬೆಂಕಿ ಆರಿಸಬೇಕಂತ ಓಡಿ ಬಂದಿದ್ದಾರೆ. ಓಡಿ ಬಂದಾಗ ಒಳಗೆ ಇಷ್ಟು ದೊಡ್ಡ ಬೆಳಕಿದೆ, ಒಳಗೆ ಯಾರಿದ್ದಾರೆ ಸರಿಯಾಗಿ ಕಾಣುದಿಲ್ಲ, ಅಷ್ಟು ದೊಡ್ಡ ಬೆಳಕು, ದೇವರ ಒಂದು ಮಹಿಮೆ, ಮೇಘ ಮೋಡ ತುಂಬಿಕೊಂಡಿದೆ ಮತ್ತು ಮೇಲೆ ಹೊರಗೆ ಕಟ್ಟಡದ ಮೇಲೆ ಬೆಂಕಿ ಉರಿತಾ ಇದೆ. ಅವರು ಒಳಗೆ ಹೋಗಿ ಏನ್ ನಡೀತಿದೆ ನೋಡೋಣ, ಕೇಳೋಣ ಅವ್ರಿಗೆ ಅಂತ ಒಳಗೆ ಹೋಗ್ಬೇಕಂತ ತೆರೆದ ಬಾಗಿಲಿನೊಳಗೇನೆ ಒಳಗೆ ಹೋಗ್ಲಿಕ್ಕೆ ಹೋದ್ರೆ ಅದು ಮಹಿಮೆ ಇಷ್ಟು ತುಂಬಿಕೊಂಡಿದೆ. ಅವ್ರು ಹೊರಗೆ ನೂಕಲ್ಪಟ್ರು, ಹೊರಗೆ ಬಿದ್ದರು. ಅದು ಎಷ್ಟೋ ಹೊತ್ತು ಹಾಗೆ ತಾಸುಗಳ ಗಟ್ಟಲೆ ಅಲ್ಲಿ ನಿಂತಿದ್ದಾರೆ, ಎಲ್ಲಾ ಗಾಬರಿಯಾಗಿ, 100,000 ಜನರು. ಎಷ್ಟೋ ತಾಸುಗಳಾದ ನಂತರ ಒಳಗಿನ ಜನರು ಹೊರಗೆ ಬಂದರು. ಹೊರಗೆ ಬಂದು ಜನರು ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ.
ಏನ್ ನಡೀತು ಅಂತ ಹೇಳ್ಬೇಕಂತ ನೋಡ್ತಾ ಇದ್ದಾರೆ. ಅವ್ರ ಬಾಯಿಂದ ಅನ್ಯ ಭಾಷೆಗಳು ಬರ್ತಾ ಇದೆ ಹೊರತು ತಮ್ಮ ಸ್ವಂತ ಭಾಷೆ ಬರ್ತಾ ಇಲ್ಲ. ಎಷ್ಟು ಹೊತ್ತಿನ ನಂತರ ಅವರು ಸುಧಾರಿಸಿಕೊಂಡು ಹೇಳಿದ್ರು, ನಮ್ಮ ಮೇಲೆ ದೇವರು ತನ್ನ ಪವಿತ್ರಾತ್ಮ ಸುರಿಸಿದ್ದಾನೆ ಮತ್ತು ಇದರ ನಿಮಿತ್ತವಾಗಿ ನಮ್ಮ ಜೀವಿತ ಬದಲಾವಣೆ ಆಗಿದೆ ಎಂಬುದಾಗಿ. ಅವತ್ತೇ ರಾತ್ರಿ ಅವ್ರು ತೀರ್ಮಾನ ಮಾಡಿದ್ರು, ನಾಳೆಯಿಂದ ನಾವು ಸುವಾರ್ತೆ ಸಾರ್ಲಿಕ್ಕೆ ಹೋಗ್ಬೇಕು ಅಂತ. ಸುವಾರ್ತೆ ಸಾರ್ಲಿಕ್ಕೆ ಹೋಗ್ಲಿಕ್ಕೆ ಆರಂಭಿಸಿದರು. ಅವಾಗ ದೊಡ್ಡ ಸಂಗತಿಗಳು ಅವರ ಗುಂಪುಗಳಿಂದ ಹಳ್ಳಿಗಳಲ್ಲಿ ಊರುಗಳಲ್ಲಿ ನಡೆದವು. ಒಂದು ಹಳ್ಳಿಗೆ ಹೋದಾಗ ಆ ಹಳ್ಳಿಯ ಒಳಗೆ ಸಾವಿರಾರು ಜನರು ಕೂಡಿ ಬಂದವರು, ಏನೋ ಜಾತ್ರೆ ಇದೆ ಅನ್ನುವಾಗ. ಅಲ್ಲಿ ಇವರು ಕೇಳಿದಾಗ ಗೊತ್ತಾಯ್ತು ಏನಂತಂದ್ರೆ, ಆ ಹಳ್ಳಿಯಲ್ಲಿ ಒಬ್ಬ ಪ್ರಸಿದ್ಧ ನಾಯಕನು, ಹಳ್ಳಿಯ ನಾಯಕನು ತೀರ್ಕೊಂಡಿದ್ದಾನೆ. ಅವನು ಎಷ್ಟು ಪ್ರಸಿದ್ಧ ಜನಪ್ರಿಯನಾಗಿದ್ದಾನಂದ್ರೆ, ಅವನ ಹೆಣ ನೋಡ್ಲಿಕ್ಕೆ ಸಾವಿರಾರು ಜನರು ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದ್ದಾರೆ. ಅದನ್ನು ಹೆಣ ನೋಡಿದ್ಮೇಲೆ ನಾವು ಹುಗಿಬೇಕೆಂಬಂತೆ ಕಾಯ್ತಾ ಇದ್ದಾರೆ. ಎಷ್ಟೋ ಜನರು ಹಾಗೇನೆ ಬರ್ತಾ ಇದ್ದಾರೆ. 6ನೇ ದಿವಸ ಆಗಿದೆ, 6 ದಿವಸ ಆಗಿದೆ. ಹೆಣ ಅಲ್ಲಿ ಬಯಲಿನಲ್ಲಿ ಇಟ್ಟು ಜನರು ಹಗಲು ರಾತ್ರಿ ಬಂದು ನೋಡ್ತಾ ಇದ್ದಾರೆ. ಆ ಸಮಯದಲ್ಲಿ ಈ ಗುಂಪು ಅಲ್ಲಿಗೆ ಹೋದಾಗ ದೇವರು ಇವ್ರಿಗೆ ಹೇಳಿದ, ನೀವು ಅಲ್ಲಿ ಹೋಗಿ ಆ ಹೆಣಕ್ಕೆ ಎಬ್ಬಿಸ, ಅಪ್ಪಣೆ ಕೊಟ್ಟದ್ದು ಹೇಳ್ತದೆ ಎಂಬುದು. ಇವ್ರಿಗೆ ಧೈರ್ಯ ಬಂದಿಲ್ಲ. ಹೆಂಗ ಅಪ್ಪಣೆ ಕೊಡೋದು? ಇಷ್ಟು ದಿವಸ ಆಗಿ ಕೊಳೆತು ಹೋಗಿದೆ, ಹೊಲಸು ನಾರ್ತಾ ಇದೆ, ಅಲ್ಲಿ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. 2ನೇ ಸಾರಿನೂ ಮತ್ತೆ ದೇವ್ರು ಹೇಳಿದ, ಹೋಗು, ನಾನು ಮಹತ್ ಕಾರ್ಯ ಮಾಡ್ತೇನೆ ಅಂತ. ಅದು ಧೈರ್ಯ ಬರಲಿಲ್ಲ. ಮತ್ತೆ ನಾಯಕನಿಗೆ ದೇವ್ರು ಹೇಳಿದ, ನೀವು ಹೋಗ್ರಿ, ನಾನು ಮಹತ್ ಕಾರ್ಯ ಮಾಡ್ತೇನೆ, ನೀವು ಹೆಣದ ಸುತ್ತಲೂ ನಿಂತ್ಕೊಂಡು ಆರಾಧಿಸಿರಿ, ಹಾಡ್ರಿ ಎಂಬುದಾಗಿ. ಈ ಒಂದು 7-8 ಜನರು ಹೋಗಿ ಆ ಹೆಣದ ಸುತ್ತಲೂ ವಾಸನೆ ತಾಳಿಕೊಳ್ಳಲಾಗದಂತ ಹೊಲಸು ವಾಸನೆ ಇರುವಾಗಲೂ ಅಲ್ಲಿ ನಿಂತುಕೊಂಡು ಹಾಡ್ಲಿಕ್ಕೆ ಆರಂಭಿಸಿದರು. ಕಣ್ಣು ಮುಚ್ಚಿಕೊಂಡು 1 ಹಾಡು ಹಾಡಿದರು, 2 ಹಾಡು ಹಾಡಿದರು, 3 ಹಾಡಿದರು, 4 ಹಾಡಿದರು. 5ನೇ ಹಾಡು ಹಾಡುತ್ತಿರುವಾಗ ಹೆಣದ ತಲೆ ಭಾಗದಲ್ಲಿ ನಿಂತ್ಕೊಂಡಂತ ತಂಡದ ಒಬ್ಬ ಹುಡುಗ ಅದನ್ನು ಸ್ವಲ್ಪ ಕಣ್ಣು ತೆರೆದು ನೋಡಿದಾಗ ಆ ಹೆಣದ ಪಾದದ ಹೆಬ್ಬೆರಳುಗಳಲ್ಲಿ ಅವು ಅಲುಗಾಡ್ತಾ ಇವೆ. ಅದನ್ನ ನೋಡಿದ್ಕೊಳ್ಳಿ ಎಲ್ಲರಿಗೆ ತಟ್ಟಿ ಹೇಳಿದ, ನೋಡಲ್ಲಿ ಏನಾಗ್ತಾ ಇದೆ ಅಂತ. ಅವ್ರು ಹಾಡುದು ನಿಲ್ಲಿಸಿದ್ರೊಳಗಾಗಿ ಕೊಳಿತು ಹೋದಂತ ಹೆಣ ಮನುಷ್ಯ ಜೀವಂತನಾಗಿ ಕೂತ್ಕೊಂಡಿದ್ದನ್ನು ದೂರದಲ್ಲಿ ನಿಂತಿರುವಂತ ಸಾವಿರಾರು ಜನರು ನೋಡ್ತಾ ಇದ್ದಾರೆ. ಅವರು ನೋಡಿದಾಗ ಅವ್ರಿಗೆ ಎಷ್ಟು ಆಶ್ಚರ್ಯ, ಎಷ್ಟು ಒಂದು ಗಾಬರಿ ಆಯ್ತು, ದೇವ ಭಯ ಹಿಡಿಯುತ್ತೇನಂತಂದ್ರೆ, ಅವರೆಲ್ಲರೂ ಬಂದು, ಇದು ಯಾವ ದೇವರು ಮಾಡಿದ್ರು, ಆ ದೇವರು ನಮಗೆ ಬೇಕು ಅಂತ ಹೇಳಿ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನನ್ನು ಕಂಡುಕೊಂಡು ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ಹೊಂದಿ ಅವರು ಸಹ ಸುವಾರ್ತೆ ಸಾರಲಿಕ್ಕೆ ಹೋಗ್ಲಿಕ್ಕೆ ಆರಂಭಿಸಿದರು. ಒಂದು ಮಹತ್ ಕಾರ್ಯ, ಇಂಥ ಮಹತ್ ಕಾರ್ಯದಿಂದ 21,000 ಜನರು ಆ ಹಳ್ಳಿಯಲ್ಲಿ ಅವತ್ತು ರಕ್ಷಣೆ ಹೊಂದಿದರು. ಪ್ರಿಯ ಸಹೋದರ ಸಹೋದರಿ, ಅದಕ್ಕಿಂತ ಹೆಚ್ಚು ಅಸಾಧಾರಣವಾದ ಮಹತ್ ಕಾರ್ಯಗಳು ಈ ದಿನಗಳಲ್ಲಿ ನಡೀಲಿಕ್ಕಿವೆ. ಆತ್ಮನ ಸುರಿಸುವಿಕೆ ಅದನ್ನು ಮಾಡ್ಲಿಕ್ಕಿದೆ. ಆತ್ಮನ ಸುರಿಸುವಿಕೆ ಸಂಭವಿಸಬೇಕಾಗಿದ್ದರೆ ಪ್ರಿಯ ಸಹೋದರ ಸಹೋದರಿ, ನೀನು ಮೊಣಕಾಲು ಊರಿ ಪಶ್ಚಾತ್ತಾಪಟ್ಟು ಪ್ರಾರ್ಥಿಸಬೇಕು, ಗೋಳಾಡಬೇಕು. ದೇವರು ಮಹತ್ ಕಾರ್ಯಗಳನ್ನು ನನಗಾಗಿ ಮಾಡೋಕ್ಕಿಂತ ಮುಂಚೆ ನಿನ್ನೊಳಗೆ ಉಜ್ಜೀವನ ಉಂಟು ಮಾಡ್ತಾನೆ, ತನ್ನ ಬೆಂಕಿಯನ್ನು ಹಾಕ್ತಾನೆ. ಅವಾಗ ನಾವು ಆತನಿಗಾಗಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೂ ಸಹ ನಾವು ಶಕ್ತರಾಗ್ತೇವೆ. ಪ್ರಿಯ ಸಹೋದರ ಸಹೋದರಿ, ನಾವು ಇವತ್ತು ದೇವರಿಗಾಗಿ ಸಹಾಯಕರಂತ ಎಣಿಸಿಕೊಳ್ಳದೆ ಇರೋಣ. ಅಂತ್ಯಕ್ರಿಸ್ತನಿಗಾಗಿ ವೇದಿಕೆ ತಯಾರಾಗ್ತಾ ಇರ್ಬೋದು, ಆದ್ರೆ ನಮ್ಮ ದೇವರು ಸುಮ್ಮನಿಲ್ಲ. ಆತನು ಸಹ ರಹಸ್ಯವಾಗಿ ತನ್ನ ಆತ್ಮನ ಕೆಲಸ ಮಾಡ್ತಾ ಇದ್ದಾನೆ. ಸಭೆಗಳನ್ನು ಪ್ರಚೋದಿಸ್ತಾ ಇದ್ದಾನೆ, ಪ್ರೇರೇಪಿಸ್ತಾ ಇದ್ದಾನೆ, ಒತ್ತಾಯಿಸ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿ, ನಾನು ನನ್ನ ಆತ್ಮನ ಸುರಿಸ್ತೇನೆ. ಅವಾಗ ನೀವು ಎಂಥ ಸಂಗತಿ ಮಾಡ್ತೀರಿ ನಿಮ್ಗೆ ಗೊತ್ತಿಲ್ಲ ಎಂಬುದಾಗಿ ದೇವರು ನಮ್ಮನ್ನು ಬಡಿದೆಬ್ಬಿಸ್ಲಿಕ್ಕೆ ಆತನು ನಮ್ಮನ್ನು ಕೆಣಕ್ತಾ ಇದ್ದಾನೆ, ಪ್ರಚೋದಿಸ್ತಾ ಇದ್ದಾನೆ. ಅದ ಕಾರಣ ನಾವು ಪ್ರಾರ್ಥನೆಯನ್ನು ಹಿಡ್ಕೊಳ್ಳೋಣ, ಗೋಳಾಡೋಣ, ಪ್ರಾರ್ಥನೆ ಮಾಡೋಣ. ಈ ಕ್ರಿಸ್ತ ವಿರೋಧಿ ಬಂದು ಜನರನ್ನು ತನ್ನ ಒಂದು ಗುರುತು ಹಾಕಿ ತನ್ನ ರಾಜ್ಯದ ಜನರನ್ನಾಗಿ ಮಾಡಿ ಕ್ರಿಸ್ತನಿಂದ ಶಾಶ್ವತವಾಗಿ ಬೇರ್ಪಡಿಸಕ್ಕಿಂತ ಮುಂಚೆ ನಾವು ಜಗತ್ತಿನೊಳಗಿಂದ 1 ಅಲ್ಲ 2 ಅಲ್ಲ 100 ಅಲ್ಲ ನೂರಾರು ಕೋಟಿ ಜನರನ್ನು ದೇವರ ರಾಜ್ಯಕ್ಕೆ ಎಳ್ಕೊಳ್ಳೋಣ. ಅದಾಗುವುದಕ್ಕೆ ಇವತ್ತು ನಾವು ಹಣ ತೊಟ್ಟು ದೇವರ ಸನ್ನಿಧಿಯಲ್ಲಿ ಬಿದ್ದುಕೊಂಡಿರೋಣ, ಗೋಳಾಡೋಣ. ದೇವರಿಗಾಗಿ ನಾವು ಬಲವಾದ ಸಂಗತಿಗಳನ್ನು ಮಾಡೋಣ, ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಇವತ್ತು ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ದೇವರ ಕೈಗಳಲ್ಲಿ ನಮ್ಮ ಆತ್ಮ, ಪ್ರಾಣ, ಶರೀರ ಒಪ್ಪಿಸಿಕೊಡೋಣ. ದೇವರೇ, ನಾನು ಈ ಕಡೆಯ ದಿವಸಗಳಲ್ಲಿ ನಿನ್ನ ಕೈಯಲ್ಲಿ ಸಾಧನವಾಗಿ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ. ನನ್ನ ತಪ್ಪುಗಳನ್ನು ಕ್ಷಮಿಸು, ನನ್ನ ಪಾಪಗಳನ್ನು ಕ್ಷಮಿಸು, ನನ್ನ ಹಗುರವಾದ ಅಲಕ್ಷ್ಯ ಭಾವದ ಜೀವನವನ್ನು ಕ್ಷಮಿಸು. ಯೇಸು ಸ್ವಾಮಿ, ನಾನು ಪಶ್ಚಾತ್ತಾಪ ಪಡ್ತೇನೆ, ನಿನ್ನ ಕಡೆಗೆ ತಿರುಗಿಕೊಳ್ತಾನೆ. ನನ್ನನ್ನು ಕ್ಷಮಿಸು, ನನ್ನನ್ನು ತೊಳೆ, ನನ್ನನ್ನು ಶುದ್ಧೀಕರಿಸು ಸ್ವಾಮಿ. ನನ್ನ ಆತ್ಮ, ಪ್ರಾಣ, ಶರೀರ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇನೆ. ನನ್ನ ದೇಹವನ್ನು ನಿನಗೆ ಸಜೀವ ಯಜ್ಞವಾಗಿ ಅರ್ಪಿಸಿಕೊಡ್ತೇನೆ. ನಿನ್ನ ಬೆಂಕಿ ನನ್ನ ಮೇಲೆ ಬರಲಿ ಎಂಬಂತ ಇವತ್ತು ಪ್ರಾರ್ಥಿಸೋಣ ಪ್ರಿಯರೇ.
ತಂದೆಯಾದ ದೇವರೇ, ನಿನ್ನ ತ್ರಾಣವುಳ್ಳ ಹಸ್ತಗಳ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ತೇವೆ. ಸ್ವಾಮಿ ಕರ್ತನೆ, ನಮ್ಮ ಒಣಹೆಮ್ಮೆ, ಸೊಕ್ಕು, ಬುದ್ಧಿಗೇಡಿತನ, ಅಹಂಭಾವ, ದುರಭಿಮಾನ, ಸ್ವಾಭಿಮಾನ, ಸ್ವನೀತಿ, ಸ್ವಕನಿಕರ, ಬೇಜವಾಬ್ದಾರಿತನ, ಅಲಕ್ಷ್ಯ ಜೀವನ ಬಿಟ್ಟು ನಿನ್ನ ಕಡೆಗೆ ತಿರುಗಿಕೊಳ್ತೇವೆ. ದಯಮಾಡಿ ನಮ್ಮನ್ನು ಕ್ಷಮಿಸು, ದಯಮಾಡಿ ನಮ್ಮನ್ನು ಕ್ಷಮಿಸು. ನಮ್ಮ ತಪ್ಪು, ಅಪರಾಧ, ಪಾಪ, ದೋಷ, ದ್ರೋಹಗಳನ್ನು ನಮಗೆ ಕ್ಷಮಿಸು ಸ್ವಾಮಿ. ನಮ್ಮ ಅಲಕ್ಷ್ಯಗಳನ್ನು, ನಮ್ಮ ಬೇಜವಾಬ್ದಾರಿಗಳನ್ನು ನಮಗೆ ಕ್ಷಮಿಸು ಸ್ವಾಮಿ. ನಮ್ಮ ಸ್ವಾರ್ಥಗಳನ್ನು, ಸ್ವನೀತಿಗಳನ್ನು ನಮಗೆ ಕ್ಷಮಿಸು ಸ್ವಾಮಿ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆಯ ಸ್ವಾಮಿ, ನಿನ್ನ ರಕ್ತದಿಂದ ನಮ್ಮನ್ನು ತೊಳೆ ಕರ್ತನೆ. ಸ್ವಾಮಿ, ನಾವು ನಮ್ಮ ದೇಹಗಳನ್ನು ಜೀವಂತ ಯಜ್ಞವಾಗಿ ನಿನ್ನ ಯಜ್ಞ ವೇದಿ ಮೇಲೆ ಸಮರ್ಪಿಸ್ತೇವೆ. ನಮ್ಮ ಅಂಗಾಂಗಗಳನ್ನು ನಿನ್ನ ಸಜೀವ ಸಾಧನಗಳಾಗಿ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ಸ್ವಾಮಿ, ನಮ್ಮನ್ನು ತೆಗೆದುಕೋ, ನಮ್ಮ ಮೇಲೆ ನಿನ್ನ ಬೆಂಕಿ ಬರಲಿ ಸ್ವಾಮಿ. ಯಾವ ರೀತಿ ಎಲಿಯನು ಮುರಿದು ಹೋದಂತ, ಬಿದ್ದು ಹೋದಂತ ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಸ್ವಾಮಿ ಯಜ್ಞವನ್ನು ತಯಾರು ಮಾಡುವಾಗ ದೇವರೇ, ನೀನು ಪರಲೋಕದಿಂದ ಬೆಂಕಿ ಕಳಿಸಿ ಅದನ್ನು ಅಪ್ರೂವ್ ಮಾಡಿದಿ, ಅನುಮೋದನೆ ಮಾಡಿದಿ. ಅದೇ ರೀತಿ ಇವತ್ತು ನಾವು ನಮ್ಮ ಜೀವಿತ ಕ್ರಮಪಡಿಸಿಕೊಂಡು ನಿನ್ನ ಮುಂದೆ ಬರುವಾಗ ಸ್ವಾಮಿ, ನಿನ್ನ ಬೆಂಕಿ ನಮ್ಮ ಮೇಲೆ ಬರಲಿ. ನಾವು ನಿನಗಾಗಿ ಉರಿಯುವಂತಾಗಲಿ. ಅದರ ನಿಮಿತ್ತವಾಗಿ ಇಡೀ ದೇಶವೇ ಯೇಸುವೇ ದೇವರೆಂಬುದಾಗಿ ಕೂಗಿ ನಿನ್ನ ಮುಂದೆ ಅಡ್ಡ ಬೀಳುವಂತೆ ನಮ್ಮನ್ನು ಹಿಡಿ ಸ್ವಾಮಿ, ನಮ್ಮನ್ನು ಹಿಡಿ ಕರ್ತನೆ. ಆಶೀರ್ವದಿಸು, ನಮ್ಮನ್ನು ಕಟ್ಟು, ನಮ್ಮನ್ನು ಬಲಪಡಿಸು, ನಮ್ಮನ್ನು ನಡೆಸು ಸ್ವಾಮಿ. ನಿನ್ನ ಕೈಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಟ್ಟಿದ್ದೇವೆ. ಇಂಥ ರೀತಿ ಒಂದು ಅವಕಾಶ ಆರಾಧನೆ ಮಾಡುವಂತ ನಮಗೆ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈಗ ನಮ್ಮನ್ನು ವಹಿಸಿಕೋ, ಮುಂದುವರೆದು ನಮ್ಮ ಎಲ್ಲಾ ವಿಷಯಗಳನ್ನು ಇದ್ದು ಸ್ವಾಮಿ, ನಮ್ಮ ನ್ಯೂನತೆ, ನಮ್ಮ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದು ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.